ವಿದ್ವಾನ್ ಡಾಕ್ಟರ್ ಶ್ರೀ ಎಚ್ ಸತ್ಯನಾರಾಯಣ ಆಚಾರ್ಯರು. ಇವರು ನಾನು ಆವಾಗಲೇ ಪರಿಚಯದಲ್ಲಿ ತಿಳಿಸಿದ ಹಾಗೆ ಅವರು ವಿದ್ಯಾಪೀಠದಲ್ಲಿ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಸನವನ್ನು ಸ್ವೀಕಾರ ಮಾಡಿ ಮಹಾಲಯ ತರ್ಪಣ, ಮಹಾಲಯ ಶ್ರಾದ್ದ ಈ ವಿಷಯವಾಗಿ ಅವರು ತಮ್ಮ ವಿಷಯವನ್ನು ಮಂಡನೆ ಮಾಡಲಿಕ್ಕಿದ್ದಾರೆ. ದೇವತಾಭ್ಯ ಪಿತೃಭ್ಯಶ್ಚ ಮಹಾಯೋಗಿಭ್ಯ ಏವ ಚ ನಮಃ ಸ್ವಧಾಯಿ ಸ್ವಾಹಾಯಿ ನಿತ್ಯಮೇವ ನಮೋ ನಮಃ. ವಿಪ್ರೌಘದರ್ಶನಾತ್ ಸದ್ಯ ಕ್ಷೀಯಂತೆ ಪಾಪರಾಶಯಃ ವಂದನಾನ್ ಮಂಗಲಾವಾಪ್ತಿ ಅರ್ಚನಾದಚ್ಯುತಂ ಪದಂ. ಉಪಸ್ಥಿತರಿರುವ ಎಲ್ಲರ ವಿದ್ವಾಂಸರ ಪದಕಮಲಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ವಿದ್ವಾಂಸರು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಸಭೆಗಳಲ್ಲಿ ವೇದಿಕೆಯಲ್ಲಿ ವಿದ್ವಾಂಸರು ಇರ್ತಾರೆ, ಉಳಿದ ಕಡೆ ಇರುವುದಿಲ್ಲ. ಇಲ್ಲಿ ಹಾಗಲ್ಲ, ವೇದಿಕೆಯಲ್ಲೂ ವಿದ್ವಾಂಸರು ಇರುವುದು, ವೇದಿಕೆಯ ಮುಂಭಾಗದಲ್ಲೂ ವಿದ್ವಾಂಸರು ಇರುವುದು. ಎಲ್ರಿಗೂ ನನ್ನ ಪ್ರಣಾಮಗಳನ್ನು ತಿಳಿಸಿ ಮಹಾಲಯ ಶ್ರಾದ್ದ ಅನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಕೆಲವು ಮಾತುಗಳನ್ನು ಹೇಳುವುದಕ್ಕೆ ಪ್ರಯತ್ನ ಪಡ್ತೇನೆ. ಬೆಳಗ್ಗಿನ 3 ಉಪನ್ಯಾಸಗಳ ಒಂದು ಸಮಗ್ರತೆಯನ್ನು ನೋಡಿ ಇವತ್ತಿನ ದಿವಸ ತುಂಬ ಸಾರ್ಥಕವಾಗಿದೆ ಅಂತ ನಮಗೆಲ್ಲ ಖುಷಿಯಾಗಿದೆ. ಕೆಲವು ಸಲ ಸಭೆಯಲ್ಲಿ ಕೂತುಕೊಳ್ಳುವುದು ಅಂತ ಹೇಳಿದರೆ ಅವರಷ್ಟು ಮಾತಾಡುವುದನ್ನು ಕೇಳ್ತಾ ಕೂತುಕೊಳ್ಳುವಂಥ ಒಂದು ಕೆಲಸ, ಕರ್ಮ ಅಲ್ವಾ ಅಂತ ಅನಿಸುವ ಸಾಧ್ಯತೆ ಇರ್ತದೆ. ಇಲ್ಲಿ ನಾವು ಪೆನ್ನು ಹಿಡ್ಕೊಂಡು ಬರ್ಕೊಳ್ಳುವುದಕ್ಕೆ ಬೇಕಾದಷ್ಟು ವಿಷಯಗಳನ್ನು ಕೊಡುವ ವಿಶಿಷ್ಟವಾದ ಉಪನ್ಯಾಸಗಳ ಮೂಲಕ ಇನ್ನು ಮುಂದೆ ನಾನು ಹೇಳಬೇಕಾದ ವಿಷಯ ಉಳಿದದ್ದು ತುಂಬ ಕಡಿಮೆ. ಒಂದು ಲೆಕ್ಕದಲ್ಲಿ ಚರ್ವಿತ ಚರ್ವಣವನ್ನು ನಡೆಸಬೇಕಾದ ಪ್ರಸಂಗಗಳು ಇದೆ. ಆದರೂ ನನ್ನ ಮಾತಿನಲ್ಲಿ ನಾನು ಕಂಡಂತಹ ಸ್ಮೃತಿಯ ಆಂತರ್ಯವನ್ನು ನಿರೂಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಮಾಸಗಳಲ್ಲಿ ಭಾದ್ರಪದ ಮಾಸಕ್ಕೆ ಒಂದು ಮಹತ್ವ ಇದೆ. ಅದನ್ನು ಪುರಾಣಗಳು ಒಬ್ಬ ವಿಪ್ರನ ಅಥವಾ ವಿಪ್ರೋತ್ತಮನ ಶರೀರದ ಹಾಗೆ ಅಂತ ವರ್ಣನೆ ಮಾಡ್ತಾರೆ. ವಿಪ್ರೋತ್ತಮನ ಶರೀರದಲ್ಲಿ ನಾಭಿ ಪರ್ಯಂತದ ಪ್ರದೇಶದಲ್ಲಿ ಪಾದದಿಂದ ಮಧ್ಯಭಾಗದ ತನಕ ಪಿತೃದೇವಗಳ ದೇವತೆಗಳ ಸನ್ನಿಧಾನ ಇರ್ತದೆ. ಅಲ್ಲಿಂದ ಮೇಲೆ ದೇವತೆಗಳ ಸನ್ನಿಧಾನ ಇರ್ತದೆ. ಆದ್ದರಿಂದ ವಿಪ್ರನನ್ನು ಮಾಲೆ ಹಾಕಿ ಪೂಜಿಸಿದರೆ ದೇವತೆಗಳಿಗೆ ಪ್ರೀತಿ, ಅವನ ಮೈಗೆ ಗಂಧಲೇಪನವನ್ನು ಮಾಡಿತು ಅಂತೇಳಿದರೆ ದೇವತೆಗಳಿಗೆ ಪ್ರೀತಿ, ಅವನ ಪಾದ ಪ್ರಕ್ಷಾಲನೆ ಮಾಡಿತು ಅಂತೇಳಿದರೆ ಪಿತೃಗಳಿಗೆ ಪ್ರೀತಿ, ಅವನಿಗೆ ಆಸನವನ್ನು ಸಮರ್ಪಿಸಿತು ಅಂತೇಳಿದರೆ ಪಿತೃಗಳಿಗೆ ಪ್ರೀತಿ. ಪಾದದಿಂದ ಹಿಡಿದು ಮಧ್ಯದ ತನಕ ಪಿತೃಗಳ ಸನ್ನಿಧಾನ, ಅದರ ಮೇಲೆ ದೇವತೆಗಳ ಸನ್ನಿಧಾನ. ಸರ್ವದೇವಮಯೋ ವಿಪ್ರಹ, ಸರ್ವದೇವಮಯೋ ವಿಪ್ರಹ. ಇನ್ನೊಂದು ಮಾತಿದೆ, ಸರ್ವ ವೇದಮಯೋ ವಿಪ್ರಹ ಅನ್ನೋ ಮಾತು ಕೂಡ ಇದೆ. ಭಾಗವತದಲ್ಲಿ ಮಾತು ಬರುತ್ತೆ, ಸರ್ವ ವೇದಮಯೋ ವಿಪ್ರಹ ಸರ್ವದೇವಮಯೋ ನೃಪಃ ಅಂತ ಮಾತು ಬರುತ್ತೆ. ಆದರೆ ಬ್ರಹ್ಮಾಂಡ ಪುರಾಣದಲ್ಲಿ ಸರ್ವ ದೇವಮಯೋ ವಿಪ್ರಹ ಅನ್ನೋ ಮಾತು ಬರುತ್ತೆ. ಆದ್ದರಿಂದ ವಿಪ್ರರಲ್ಲಿ ವೇದಗಳು ಸನ್ನಿಹಿತರಾಗಿದ್ದಾವೆ, ಆತ ವೇದಮೂರ್ತಿಯಾಗಿದ್ದಾನೆ ಅಂತ ಹೇಳಿದರೆ ಅವನಲ್ಲಿ ವೇದ ಅಭಿಮಾನಿಗಳಾದ ವೇದ ಪ್ರತಿಪಾದ್ಯರಾದ ದೇವತೆಗಳೂ ಸನ್ನಿಹಿತರಾಗಿದ್ದಾರೆ ಅಂತ ಅರ್ಥ. ಹಾಗೆ ಈ ಭಾದ್ರಪದ ಮಾಸ ಅರ್ಧದಷ್ಟು ದೇವ ಪಕ್ಷ, ಅರ್ಧದಷ್ಟು ಪಿತೃಪಕ್ಷ. ಆ ದೇವ ಪಕ್ಷದಲ್ಲಿ ಮಹಾಗಣಪತಿ ಬರ್ತಾರೆ, ಮಹಾಗಣಪತಿಗಿಂತ ಹಿಂದೆ ಗೌರಿ ತೃತೀಯ ಅಂತ ಬರ್ತದೆ, ಅದಕ್ಕಿಂತ ಮುಂದೆ ಹೋದರೆ ಋಷಿಗಳೆಲ್ಲ ಬಂದು ಋಷಿ ಪಂಚಮಿ ಅಂತ ಬರ್ತದೆ, ಮುಂದಕ್ಕೆ ಅನಂತ ಚತುರ್ದಶಿ. ಇಡೀ ಆ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಆರಂಭದ್ದೇನಿದೆ ಅದು ದೇವ ಪಕ್ಷ, ಆದರೆ ಮುಂದಿನ ಭಾಗ ಅದು ಪಿತೃಪಕ್ಷ. ಅದನ್ನೇ ನಾವು ಮಹಾಲಯ ಪಕ್ಷ ಅಂತ ಕರೆಯುವುದು. ಅಪರ ಷೋಡಶ ಪಕ್ಷ ಅನ್ನುವ ಶಬ್ದದಿಂದಲೂ ಕರೀತಾರೆ. ಏನು ಅದು ಅಪರ ಷೋಡಶ ಪೂರ್ವ ಷೋಡಶ? ಆ ಅಪರ ಷೋಡಶ ಅಲ್ಲ, ಇದು ಮಹಾಲಯ ಅನ್ನುವ ಒಟ್ಟು ಕಾಲಾವಧಿ ಅದು 16 ದಿವಸಗಳಿಗೆ ಸಂಬಂಧಪಟ್ಟದ್ದು ಅಥವಾ 16 ಮಹಾಲಯಗಳಿಗೆ ಸಂಬಂಧಪಟ್ಟದ್ದು ಅನ್ನುವ ಕಾರಣದಿಂದ ಅದನ್ನು ಮಹಾಲಯ ಷೋಡಶ ಅಪರ ಷೋಡಶ ಪಕ್ಷ ಅಂತ ಕರೀತಾರೆ. ಅಪರ ಪಕ್ಷ ಅಂತ ಕರೆಯುವ ಸಾಧ್ಯತೆಯೂ ಇದೆ. ಇಲ್ಲಿ ಅಪರ ಪಕ್ಷ ಅಂತ ನಾವು ಕರೆಯುವಾಗ ಸ್ವಲ್ಪ ಜಾಗೃತೆಯಾಗಬೇಕು. ಕೆಲವು ಸಲ ಪರ ಅಂದರೆ ಶ್ರೇಷ್ಠ, ಪರಾತ್ಪರ ಅಂದರೆ ಸರ್ವಶ್ರೇಷ್ಠ, ಅಪರ ಅಂದರೆ ಕನಿಷ್ಠ, ಕೆಟ್ಟ ಪಕ್ಷ ಅಂತ ಕೆಲವರು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಈ ಶ್ರಾದ್ದವನ್ನು ಕೆಲವರು ಅದು ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಅಂತ ಹೀಗೆ ವಿಭಾಗ ಮಾಡುವವರು ಇರ್ತಾರೆ. ಶ್ರಾದ್ದ ಪಿತೃ ಪ್ರಕ್ರಿಯೆಯನ್ನು ಆ ರೀತಿ ಉಲ್ಲೇಖ ಮಾಡುವುದಿದೆ, ಆದರೆ ಅಪರ ಅನ್ನುವ ಶಬ್ದವನ್ನು ಆ ಅರ್ಥದಲ್ಲಿ ಬಳಸುವುದಿಲ್ಲ. ಪರ ಅನ್ನುವ ಶಬ್ದ ಯಾವಾಗ ದೇವತಾ ಕಾರ್ಯವನ್ನು ಹೇಳ್ತದೋ ಅಥವಾ ಪೂರ್ವ ಅನ್ನುವ ಶಬ್ದಕ್ಕೆ ವ್ಯತ್ಯಾಸವಾಗಿ ಪರ ಅನ್ನುವ ಶಬ್ದ ಬರ್ತದಲ್ಲ,
ಆದರೆ ಪೂರ್ವ ಅನ್ನುವ ಶಬ್ದಕ್ಕೆ ಇನ್ನೊಂದಾಗಿ ಅಪರ ಅನ್ನುವ ಶಬ್ದ ಬರ್ತಾ ಇದೆ. ಯಾಕಂದರೆ ಪರ ಅಂದರೆ ನಂತರದ್ದು ಅಂತ ಮಾತ್ರ ಅರ್ಥ ಅಲ್ಲ, ಮೊದಲನೇದ್ದು ಅಂತಲೂ ಅರ್ಥ ಇದೆ. ಪೂರ್ವ ಪರ ಅಂತ ಬಳಸಿದರೆ ಪೂರ್ವ ಅಂದರೆ ಮೊದಲನೇದ್ದು, ಪರ ಅಂದರೆ ನಂತರದ್ದು. ಆದರೆ ಪೂರ್ವಾಪರ ಅಂತ ಬಳಸಿದರೆ ಪೂರ್ವ ಅಂದರೆ ಮೊದಲನೇದ್ದು, ಅಪರ ಅಂದರೆ ನಂತರದ್ದು. ಅದರಿಂದ ಪೂರ್ವ ಷೋಡಶ ಅಪರ ಷೋಡಶ ಅನ್ನುವ ಶಬ್ದದ ಅರ್ಥ ಮೊದಲ 16 ನಂತರದ 16 ಅಂತ ಅರ್ಥವೇ ಹೊರತು ಪರಾತ್ಪರವಲ್ಲದ ಕೆಟ್ಟದಾದ 16 ಅಂತ ಅರ್ಥ ಅಲ್ಲ. ನಂತರದ 16 ಅಂತ ಅರ್ಥ. ನಂತರದ 16 ಅಂದರೆ ಮನುಷ್ಯನ ಶರೀರ ತ್ಯಾಗಾನಂತರದಲ್ಲಿ ನಡೆಯುವ 16. ಅವನಲ್ಲೇ ಅವನು ಬದುಕಿರುವಾಗಲೇ ಪೂರ್ವ ಷೋಡಶ ಅಪರ ಷೋಡಶಗಳಿದ್ದಾವೆ. ಧರ್ಮಶಾಸ್ತ್ರಗಳಲ್ಲಿ ನಾವು ಕಾಣ್ತೇವೆ. ಸತ್ತ ಮೇಲಿನ ಏನು ಷೋಡಶ ಶ್ರಾದ್ದಗಳಿದ್ದಾವೆ ಅದನ್ನು 16 ಅಂತ ಕರಿತೇವೆ. ಆದರೆ ಇಲ್ಲಿ ಅಪರ ಅಂದರೆ ಪೂರ್ವ ಪಕ್ಷ ಅಂದರೆ ಶುಕ್ಲ ಪಕ್ಷ, ಅಪರ ಪಕ್ಷ ಅಂದರೆ ಕೃಷ್ಣ ಪಕ್ಷ, ಅಪರ ಷೋಡಶ ಅಂದರೆ ಭಾದ್ರಪದ ಶುಕ್ಲ ಪಕ್ಷದಲ್ಲಿ ಬರುವ 16 ದಿವಸದ ಶ್ರಾದ್ದ ತಿಥಿಗಳು. ಇದನ್ನು ಆಷಾಢಿ ಪಂಚಮ ಅಪರ ಪಕ್ಷ ಅಂತಲೂ ಧರ್ಮಶಾಸ್ತ್ರದಲ್ಲಿ ನಿರಂತರ ಪ್ರಯೋಗ ಮಾಡ್ತಾರೆ. ಆಷಾಢಿ ಅಂದರೆ ಆಷಾಢ ಮಾಸದ ಹುಣ್ಣಿಮೆ. ಆಷಾಢ ಮಾಸದ ಹುಣ್ಣಿಮೆಯ ನಂತರ ಬರ್ತಕ್ಕಂಥದ್ದು ಆಷಾಢ ಮಾಸದ ಕೃಷ್ಣ ಪಕ್ಷ. ಅದರಿಂದ ಹುಣ್ಣಿಮೆಯ ನಂತರ ಒಂದು ಪಕ್ಷ ಆಗ್ತದೆ. ಆಮೇಲೆ ಶ್ರಾವಣ ಮಾಸದ 2 ಪಕ್ಷಗಳಾಗ್ತವೆ. ಆಮೇಲೆ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಬರ್ತದೆ. ಆಮೇಲೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಬರುವುದರಿಂದ ಇದನ್ನು ಆಷಾಢಿ ಪಂಚಮ ಅಪರ ಪಕ್ಷ ಅಂತ ಧರ್ಮಶಾಸ್ತ್ರದಲ್ಲಿ ಹೆಚ್ಚಾಗಿ ಇದನ್ನು ಬಳಸುವುದು ಆಷಾಢಿ ಪಂಚಮ ಪಕ್ಷ ಅಂತಲೇ ಬಳಸುವುದು. ಆಷಾಢಿ ಪಂಚಮ ಪಕ್ಷ ಅಂತ ಬಳಸುವುದಕ್ಕೆ ಕಾರಣ ಪಿತೃಗಳಿಗೆ ಹಸಿವಾಗಿರುವ ದಿವಸ ಅನ್ನುವ ಭಾವ ನಮ್ಮಲ್ಲಿ ಹುಟ್ಟುವುದಕ್ಕೋಸ್ಕರ. ಸಾಮಾನ್ಯವಾಗಿ ಹಸಿವಾಗುವುದು ಅಂದರೆ ಮಧ್ಯಾಹ್ನದ ಕಾಲದಲ್ಲಿ ಅಂತ ನಮಗೆ ಗೊತ್ತಿದೆ. ಹೇಗೆ ಅಮಾವಾಸ್ಯೆ ಅನ್ನುವುದು ಪಿತೃದಿನ, ತಿಥಿಗಳಿಗೆ ಪ್ರತ್ಯೇಕ ದೇವತೆಗಳಿದ್ದಾರಲ್ಲ. ಪ್ರತಿಪತ್ತಿಗೆ ಯಜ್ಞಪುರುಷ, ದ್ವಿತೀಯದಿಂದ ಪ್ರಾರಂಭಿಸಿ ಒಂದೊಂದು ತಿಥಿಗಳಿಗೆ ಒಬ್ಬೊಬ್ಬರು ದೇವತೆಗಳು. ಏಕಾದಶಿ ಅಂತೇಳಿದರೆ ಧರ್ಮ ಪ್ರಜಾಪತಿ ಅದಕ್ಕೆ ದೇವತೆ, ದ್ವಾದಶಿ ಅಂತೇಳಿದರೆ ಸಾಕ್ಷಾತ್ ಮುಕುಂದ ಅದಕ್ಕೆ ಅಧಿಪತಿಯಾಗಿದ್ದಾನೆ. ಹಾಗೆಯೇ ಅಮಾವಾಸ್ಯೆಗೆ ಅಧಿಪತಿ ಅಂತೇಳಿದರೆ ಪಿತೃಗಳೇ ಅಧಿಪತಿ. ನಾವು ಷಷ್ಠಿ ಪೂರ್ತಿ ಶಾಂತಿಯಲ್ಲಿ ಆಹುತಿ ಕೊಡುವಾಗ ಕಾಲಾಭಿಮಾನಿಗಳಿಗೆ ಪೂಜೆ ನಡೆಸಬೇಕಾದ್ರೆ ಅಮಾವಾಸ್ಯಾಭಿಮಾನಿ ದೇವತಾಭ್ಯ ಪಿತೃಭ್ಯ ಸ್ವಧಾ ಅಥವಾ ಪಿತೃಭ್ಯ ಸ್ವಾಹ ಅಂತ ಹೇಳಿ ಆಹುತಿಯನ್ನು ಕೊಡುವಂಥದ್ದು ಕೇಳ್ತೇವೆ. ಅದಕ್ಕೆ ದೇವತೆಗಳು ಪಿತೃಗಳು. ಅಮಾವಾಸ್ಯೆಯ ದಿವಸ ಹಸಿವು. ಸಾಮಾನ್ಯವಾಗಿ 15 ದಿವಸದ ಲೆಕ್ಕಾಚಾರ ಪಿತೃದೇವತೆಗಳಲ್ಲಿ ಅವರಿಗೆ 15 ದಿವಸ ಹಗಲು, 15 ದಿವಸ ರಾತ್ರಿ. ದೇವತೆಗಳಿಗೆ ಉತ್ತರಾಯಣ ಹಗಲು, ದಕ್ಷಿಣಾಯನ ರಾತ್ರಿ. ಪಿತೃಗಳಿಗೆ ಆಗುವಾಗ ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳ ಮೂಲಕವಾಗಿ ಹಗಲು ರಾತ್ರಿಗಳ ವ್ಯವಸ್ಥೆ ಇದೆ. ಅದರಲ್ಲಿ ಕೃಷ್ಣ ಪಕ್ಷವನ್ನು ಪಿತೃದೇವತೆಗಳ ರಾತ್ರಿ ಅಂತ ಕೆಲವು ಪ್ರಮಾಣಗಳು ಹೇಳ್ತವೆ. ಕೆಲವು ಪ್ರಮಾಣಗಳು ಕೃಷ್ಣ ಪಕ್ಷವು ಪಿತೃಗಳ ಹಗಲು ಅಂತ ಹೇಳ್ತದೆ. ನಾವು ಅಂಗೀಕಾರ ಮಾಡುವುದು ಕೃಷ್ಣ ಪಕ್ಷವು ಪಿತೃದೇವತೆಗಳ ಹಗಲು ಅನ್ನುವುದನ್ನು ಅನುಸಂಧಾನ ಮಾಡುವುದು ಬಹಳ ಸುಲಭ. ಹಗಲಾದ್ರಿಂದ ಅವರಿಗೆ ಆ ಹಗಲಿನಲ್ಲಿ ಕೊಡಬೇಕಾದಂಥ ಆಹಾರಗಳು ಕೃಷ್ಣ ಪಕ್ಷ ಪಿತೃಗಳಿಗೆ ಪ್ರಿಯಕರವಾದದ್ದು. ಆ ಹಗಲಿನಲ್ಲೂ ಮಧ್ಯಾಹ್ನ ಯಾವುದು ಅಂದರೆ ನೋಡಿ, ಕೃಷ್ಣ ಪಕ್ಷ ಅನ್ನುವ ಶಬ್ದಕ್ಕೆ ಪಿತೃಪಕ್ಷದ ವ್ಯವಸ್ಥೆಯಲ್ಲಿ ಲೆಕ್ಕ ಹೇಗೆ ಅಂದರೆ, ಯಾವಾಗ ಚಂದ್ರ ಅರ್ಧಕ್ಕಿಂತ ಕಡಿಮೆಯಾಗಿ ಅರ್ಧಕ್ಕಿಂತ ದೊಡ್ಡದಾಗುವುದಿಲ್ಲವೋ ಅಲ್ಲಿಯ ತನಕದ ಕಾಲ ಕೃಷ್ಣ ಪಕ್ಷ. ಕೃಷ್ಣ ಅಂದರೆ ಚಂದ್ರ ಅರ್ಧಕ್ಕಿಂತ ಕಡಿಮೆ ಆಗಬೇಕು. ಯಾವತ್ತಿಂದ ಅರ್ಧಕ್ಕಿಂತ ಕಡಿಮೆ ಆಗ್ತಾನೆ? ಕೃಷ್ಣ ಶುಕ್ಲ ಪಕ್ಷದ ಅಷ್ಟಮಿಯ ದಿವಸ ಅರ್ಧದಷ್ಟು ಇರ್ತಾನೆ. ಶುಕ್ಲ ಪಕ್ಷದ ಅಷ್ಟಮಿಯ ನಂತರ ಚಿಕ್ಕದಾಗ್ತಾ ಹೋಗ್ತಾನೆ. ಅಂದರೆ ಕೃಷ್ಣ ಪಕ್ಷದ ಅಷ್ಟಮಿಯ ನಂತರ ಚಿಕ್ಕದಾಗ್ತಾ ಹೋಗ್ತಾನೆ. ಹೌದಲ್ವಾ? ಕೃಷ್ಣ ಪಕ್ಷ ಅಂತ ಹೇಳಿದರೆ ಹುಣ್ಣಿಮೆಯ ಮರುದಿವಸ ಪ್ರಾರಂಭ ಆಯಿತು. ಹುಣ್ಣಿಮೆಯ ಮರುದಿವಸ ಚಂದ್ರ ದೊಡ್ಡದೇ ಇರ್ತಾನೆ. ಒಂದೊಂದು ಕಲೆಗಳು ಕಡಿಮೆ ಆಗ್ತಾ ಹೋಗ್ತವೆ. 8 ಕಲೆಗಳು ಕಡಿಮೆ ಆದಾಗ ಆಮೇಲೆ ಚಿಕ್ಕದಾಗ್ತಾನೆ. ಅಲ್ಲಿಂದ ಪ್ರಾರಂಭಿಸಿ ಅಮಾವಾಸ್ಯೆಗೆ ಪೂರ್ತಿ ಕಲೆ ಹೋಗ್ತದೆ. ಅಮಾವಾಸ್ಯೆಯ ನಂತರ ಶುಕ್ಲ ಪಕ್ಷದ ಅಷ್ಟಮಿಗೆ ಮತ್ತೆ ಚಂದ್ರ ಕಲಾವಂತನಾಗ್ತಾನೆ. ಆಮೇಲೆ ಮತ್ತೆ ಶುಕ್ಲ. ಈ ಮಧ್ಯದಲ್ಲಿ ಬರುವಂತಹದ್ದು ಅಮಾವಾಸ್ಯೆ. ಆದ್ರಿಂದ ಅದು ಪಿತೃಗಳ ಹಗಲಿನಲ್ಲಿ ಮಧ್ಯಾಹ್ನದ ಕಾಲ ಅಂತ ಕರೆಸಿಕೊಂಡು, ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ಬ್ರಹ್ಮಾಂಡ ಪುರಾಣದಲ್ಲಿ ಅಮಾವಾಸ್ಯೆಯನ್ನು ಪಿತೃ ಮಧ್ಯಾಹ್ನ ಅಂತ ಕರೆದಿದ್ದಾರೆ. ಅಮಾವಾಸ್ಯೆಯನ್ನು ಪಿತೃ ಮಧ್ಯಾಹ್ನ ಅಂತ ಹೇಗೆ ವ್ಯವಹರಿಸುವುದು ಅಂದರೆ, ಪಿತೃಗಳಿಗೆ ಚಂದ್ರನ ಮೂಲಕ ತೃಪ್ತಿ ಅನ್ನುವುದನ್ನು ಹರಿವಂಶ ಪುರಾಣ ಹೇಳ್ತದೆ. ಸೋಮ ಆಪ್ಯಾಯತೆ ಪಿತರಹ ಅಂತ. ಪಿತೃಗಳನ್ನೆಲ್ಲ ಆಪ್ಯಾಯನಗೊಳಿಸತಕ್ಕಂಥವ ಸೋಮ. ದೇವಕಾರ್ಯಾದಪಿ ಮುನೆ ಪಿತೃಕಾರ್ಯಂ ಪ್ರಶಸ್ಯತೆ ಅಂತ ಆ ಪಿತೃಕಲ್ಪದಲ್ಲಿ ನಿರೂಪಣೆ ಮಾಡ್ತಾ, ದೇವಕಾರ್ಯಕ್ಕಿಂತ ಪಿತೃಕಾರ್ಯ ಶ್ರೇಷ್ಠ. ಯಾಕೆ ದೇವಕಾರ್ಯಕ್ಕಿಂತ ಪಿತೃಕಾರ್ಯ ಶ್ರೇಷ್ಠ? ಯಾಕಂದರೆ ಪಿತೃಕಾರ್ಯವನ್ನು ಮಾಡದೇ ಇದ್ದ ವ್ಯಕ್ತಿ ದೇವಕಾರ್ಯ ಮಾಡುವುದಕ್ಕೆ ಅನರ್ಹನಾಗ್ತಾನೆ. ಪಿತೃಕಾರ್ಯದ ರಕ್ಷಣೆ ಇಲ್ಲದೇ ಇದ್ದ ವ್ಯಕ್ತಿ ದೇವಕಾರ್ಯವನ್ನು ಮಾಡಿಯೂ ದೇವಕಾರ್ಯ ಅವನಿಗೆ ಏನೂ ಫಲ ಕೊಡುವುದಿಲ್ಲ ಅಂತ. ಆದ್ದರಿಂದ
ದೇವ ಕಾರ್ಯದಲ್ಲಿ ಅರ್ಹತೆಯನ್ನು ಸಂಪಾದನೆ ಮಾಡಿಸಿಕೊಡತಕ್ಕಂತಹ ಕರ್ತವ್ಯ ಕರ್ಮ ಕರ್ಮ ಆಗಿದೆ. ಆದ್ರಿಂದ ಪಿತೃಕಾರ್ಯ ದೇವಕಾರ್ಯಾದಪಿ ಮುನೇ ಪಿತೃಕಾರ್ಯಂ ವಿಶಿಷ್ಯತೆ ಅಂತ ಪಿತೃಕಾರ್ಯಕ್ಕೆ ಅಂತಹ ವಿಶೇಷ ಹೇಳ್ತಾರೆ. ಈ ವಿಶೇಷದ ಜೊತೆಗೆ ಅಮಾವಾಸ್ಯೆ ಅನ್ನುವುದು ಪಿತೃಮಧ್ಯಾಹ್ನ ಅನ್ನುವುದನ್ನು ನಿರೂಪಿಸುವ ಹಿನ್ನೆಲೆಯಲ್ಲಿ ಈ ಕೃಷ್ಣ ಪಕ್ಷ ಅಂದರೆ ಚಂದ್ರನಿಗೆ ಸಂಬಂಧಪಟ್ಟ ಹಾಗೆ ಈ ಪಿತೃಗಳ ಸಂಬಂಧ ಇದೆ ಅಂತ ಗೊತ್ತಾಗ್ತದೆ. ಇದನ್ನು ನಾವು ಈ ಸೂತ್ರ ಸಂಬಂಧ ಇಲ್ಲದೆ ಹೋದರೂ ಪುರಾಣದ ಸಂಬಂಧದಿಂದ ನಾನು ಹೇಳುವುದು ಹೀಗೆ: ಪಿತೃಗಳಿಗೆ ನಾವು ಆರಾಧನೆ ಮಾಡುವುದಕ್ಕೆ ಪ್ರತೀಕಗಳು ಏನಿದ್ರೂ ವಾತಾವರಣದಲ್ಲಿರುವ ಗೋಲಕಗಳಾಗಿರ್ತವೆ. ಒಂದು ಅಗ್ನಿಯಲ್ಲಿ ಆರಾಧನೆ ಮಾಡ್ತೇವೆ, ಇಲ್ಲ ಸೂರ್ಯವೆಂಬ ಗೋಲಕನಲ್ಲಿ ನಾವು ಗಾಯತ್ರಿ ಮಂತ್ರದ ಮೂಲಕ ಉಪಾಸನೆಯನ್ನು ಮಾಡ್ತೇವೆ. ಚಂದ್ರನಲ್ಲಿ ಉಪಾಸನೆ ಮಾಡುವುದೂ ಇದೆ, ಬೃಹಸ್ಪತಿ ಗ್ರಹದಲ್ಲಿ ಉಪಾಸನೆ ಮಾಡುವುದೂ ಇದೆ, ಬೇರೆ ಬೇರೆ ಗೋಲಕಗಳಲ್ಲಿ ಉಪಾಸನೆ. ಅದರಲ್ಲಿ ಸೂರ್ಯ ಚಂದ್ರ ಅನ್ನುವ ಗ್ರಹರಾಜರಲ್ಲಿ ಉಪಾಸನೆ ವಿಪ್ರನಿಗೆ ಬಹಳ ಮುಖ್ಯವಾದದ್ದು. ಸೂರ್ಯನಲ್ಲಿ ಉಪಾಸನೆ ಅದು ಗಾಯತ್ರಿ ಉಪಾಸನೆ ಆದರೆ ಚಂದ್ರನಲ್ಲಿ ಉಪಾಸನೆ ಪಿತೃಕರ್ಮಗಳೆಲ್ಲ ಅನ್ನೋದು. ಸೋಮಾಯ ಪಿತೃಮತೇ ಸ್ವಧಾನಮ ಸ್ವಾಹ ಅಂತ ಸೋಮನನ್ನು ಪಿತೃಮಾನ್ ಅಂತ ಕರೀತಾರೆ. ಚಂದ್ರ ಅತ್ರಿ ನೇತ್ರ ಸಮುದ್ಭವನಾಗಿ ಚಂದ್ರ ಯಾವಾಗ ಆವಿರ್ಭವಿಸ್ತಾನೆ ಆವಾಗ ಅವನನ್ನು ಉತ್ತರ ದಿಕ್ಕಿಗೆ ಅಧಿಪತಿಯನ್ನಾಗಿ, ನಕ್ಷತ್ರಗಳಿಗೆ ಅಧಿಪತಿಯನ್ನಾಗಿ, ಜೊತೆಗೆ ಪಿತೃಗಳಿಗೆ ಅಧಿಪತಿಯನ್ನಾಗಿ ಮತ್ತು ವನಸ್ಪತ್ಯೋಷಧಿಗಳ ಪತಿಯನ್ನಾಗಿ ಅವನನ್ನು ನಿಯಮನ ಮಾಡ್ತಾನೆ ಚತುರ್ಮುಖ ಬ್ರಹ್ಮ. ಹಾಗಾಗಿ ಪಿತೃಗಳ ಆಧಿಪತ್ಯ ಹೇಗೆ ಯಮನಿಗೆ ಶ್ರಾದ್ದ ದೇವನಿಗೆ ಇದೆಯೋ ಹಾಗೆಯೇ ಚಂದ್ರನಿಗೂ ಇರುವುದರಿಂದ ಚಂದ್ರನಿಗೂ ಪಿತೃಕರ್ಮಕ್ಕೂ ಒಂದು ವಿಶಿಷ್ಟವಾದ ಸಂಬಂಧ ಇದೆ. ಪಿತೃಗಳು ಚಂದ್ರನ ಕಲೆಯನ್ನು ಸ್ವೀಕಾರ ಮಾಡಿಕೊಂಡು ತಮ್ಮ ಜೀವನವನ್ನು ಮಾಡ್ತಾರೆ ಅಂತ ಯಾಜುಷ ಸೋಮೋತ್ಪತ್ತಿ ಪ್ರಯೋಗ ಹೇಳ್ತದೆ. ಯಜುರ್ವೇದದಲ್ಲಿ ಬರುವ ಸೋಮೋತ್ಪತ್ತಿ ಪ್ರಕರಣದಲ್ಲಿ ಚಂದ್ರನ ಒಂದು ಕಲೆಗಳನ್ನು ಪಿತೃಗಳು ಸ್ವೀಕಾರ ಮಾಡ್ತಾರೆ. ಅದನ್ನು ಕಾಳಿದಾಸ ತನ್ನ ಕಾವ್ಯದಲ್ಲೂ ಕೂಡ ಉಲ್ಲೇಖ ಮಾಡಿದ್ದನ್ನು ನಾವು ಕಾಣ್ತೇವೆ. ಹಾಗಾದರೆ ಚಂದ್ರನಿಗೂ ಪಿತೃಗಳಿಗೂ ಒಂದು ಸಂಬಂಧ ಇದೆ. ಪಿತೃಗಳು ಶಾಶ್ವತ ಪಿತೃಗಳು ಅಂತ ಅಗ್ನಿಶ್ರಾತ್ತ, ಬರ್ಹಿಷದ, ಆಜ್ಯಪ, ವೈರಾಜ ಅಂತಕ್ಕಂತಹ ಪಿತೃಗಳು ಅವರು ಚಿರಪಿತೃಗಳು ಅಂತ ಕರೆಸಿಕೊಂಡು ವಿಧೋಹೋ ಊರ್ಧ್ವಂ ಪಿತರೋ ವಸಂತಿ ಅಂತ ಚಂದ್ರನಿಗಿಂತ ಮೇಲ್ಭಾಗದಲ್ಲಿರುವ ವೈರಾಜಾದಿ ಪಿತೃಲೋಕದಲ್ಲಿ ಚಿರಪಿತೃಗಳು ಸಂಸ್ಥಿತರಾಗಿರ್ತಾರೆ ಅನ್ನುವುದನ್ನು ಹರಿವಂಶ ಪುರಾಣ ಹೇಳುತ್ತೆ. ಚಂದ್ರನಿಂದ ಮೇಲಕ್ಕೆ ಸಾಗತಕ್ಕಂತಹ ಒಂದು ವಿಶಿಷ್ಟವಾದ ಕಿರಣ ಅವರಿಗೆ ಆಹಾರ ಸ್ವರೂಪದಲ್ಲಿ ಸಾಗ್ತದೆ. ನಾವು ಮಾಡಿದಂತಹ ಪಿತೃಕರ್ಮ ಅದು ಚಂದ್ರನ ಮೂಲಕವಾಗಿ ಆಯಾ ಪಿತೃಗಳಿಗೆ ತಲುಪುವುದಕ್ಕೆ ಮೊದಲಾಗಿ ಚಿರಪಿತೃಗಳ ಮೂಲಕ ನಮ್ಮ ಪಿತೃಗಳು ಯಾವ ಯಾವ ಯೋನಿಯಲ್ಲಿದ್ದಾರೋ ಅವರವರಿಗೆ ಬೇಕಾದ ಆಹಾರ ರೂಪದಲ್ಲಿ ಆ ಪುಣ್ಯ ಅನ್ನೋದು ಪರಿಣಮಿಸಿ ಸಿಗ್ತದೆ ಅನ್ನೋದು ಪಿತೃತೃಪ್ತಿಯ ಕ್ರಮ. ಸ್ವಲ್ಪ ಅವಸರವಾಗಿ ಹೇಳ್ತೇನೆ, ವಿಷಯಕ್ಕೆ ನೇರ ಬರುವುದಕ್ಕೋಸ್ಕರ. ಇದು ಮೂಲಭೂತವಾದ ಪಿತೃತೃಪ್ತಿಯ ಕ್ರಮ. ಆ ನಿಟ್ಟಿನಿಂದ ಈ ಭಾದ್ರಪದದ ಕೃಷ್ಣ ಪಕ್ಷ ಏನಿದೆ ಅದು ಪಿತೃಗಳಿಗೆ ಒಂದು ವಿಶೇಷವಾದ ಕಾಲ. ಆ ಕಾಲವನ್ನು ನಾವು ಮಹಾಲಯ ಪಕ್ಷ ಅಂತ ಕರೀತೇವೆ. ಮಹಾಲಯ ಅಂತ ಕರೆಯುವುದಕ್ಕೆ ಕಾರಣ ಹೀಗೆ ಊಹಿಸಬಹುದು. ಸ್ಮೃತಿ ಮುಕ್ತಾವಳಿ ನಿರೂಪಿಸುವ ಹಾಗೆ ಯಮ ತನ್ನ ಲೋಕದಲ್ಲಿರುವ ಮತ್ತು ಪಿತೃಲೋಕದಲ್ಲಿರುವ ಎಲ್ಲ ಪಿತೃಗಳಿಗೆ ಒಂದು ದಿವಸ ರಜೆ ಕೊಡ್ತಾನಂತೆ. ನಮ್ಮಲ್ಲೆಲ್ಲ ಪಾಡ್ಯ ರಜೆ ಕೊಡುವುದು ಅಂತುಂಟಲ್ಲ, ಹಾಗೆ ಈಗಿನ ಶಾಲೆಗಳಿಗೆ ಭಾನುವಾರ ರಜೆ ಇದ್ದ ಹಾಗೆ ಈ ಪಿತೃಗಳಿಗೆ ವರ್ಷಕ್ಕೆ ಒಂದು ದಿವಸ ರಜೆ. ಒಂದು ದಿವಸ ರಜೆ ದೇವತಾ ಲೆಕ್ಕಾಚಾರದಲ್ಲಿ ಕೊಟ್ಟಂತಹ ರಜೆ ಅದು. ಆ ರಜೆ ಯಾವುದು ಅಂದರೆ ಈ 15 ದಿವಸ ಅಂತೆ. ಭಾದ್ರಪದದ 15 ದಿವಸ ಇದೆ ಅಲ್ಲ, ಅದು ದೇವತೆಗಳ ಲೆಕ್ಕಾಚಾರದಲ್ಲಿ ಒಂದು ಹಗಲಾಗ್ತದೆ ಅಂತ ಲೆಕ್ಕ. ಆದ್ರಿಂದ ಆ ಒಂದು ಹಗಲನ್ನು ಅರ್ಥಾತ್ ಒಂದು ಪಕ್ಷವನ್ನು ಪೂರ್ತಿ ಇವರಿಗೆ ರಜೆ ಕೊಟ್ಟಾಗ ಈ ಪಿತೃಗಳೆಲ್ಲ ತಮ್ಮ ತಮ್ಮ ವಂಶವಾಹಿನಿಯನ್ನು ನೆನೆಸಿಕೊಂಡು ಅವರವರ ಮನೆಯ ಮುಂದೆ ಬಂದು ಈ 15 ದಿವಸ ಕಾಯ್ತಾರಂತೆ. 15 ದಿವಸ ಕಾಯುವುದು ಅಂದರೆ ಅರ್ಥ ಏನು? ಅವರಿಗೆ ಅದು ಒಂದು ಹಗಲು, ಅವರ ಲೆಕ್ಕಾಚಾರದಲ್ಲಿ ಒಂದು ಹಗಲು. ಅಷ್ಟು ಕಾಲ ಅವರು ಕಾಯ್ತಾರಂತೆ. ಯಾವಾಗ ನನ್ನ ಮಗ ನನ್ನನ್ನು ನೆನೆಸಿಕೊಳ್ತಾನೆ, ನಮ್ಮೆಲ್ಲರನ್ನು, ಯಾಕಂದ್ರೆ ಒಬ್ಬ ಪಿತೃ ಬರುವುದಲ್ಲ, ಅಪ್ಪನ ಹಿರಿಯರು, ಅವರ ಹಿರಿಯರು, ಈ 3 ತಲೆ ಬರುವುದಲ್ಲ, ಎಲ್ಲ ಮಾತಾಮಹ, ಮಾತಾಮಹಿ, ಮಾತೃ, ಆಮೇಲೆ ಅವರಿಗೆ ಸಂಬಂಧಪಟ್ಟ ಎಲ್ಲ ಸಂಬಂಧ, ಪಿತೃಭಗಿನಿ, ಮಾತೃಭಗಿನಿ ಅಂತ ಏನೇನು ತರ್ಪಣ ವಿಧಾನದಲ್ಲಿ ಸೇರಿದಂತಹ 32 ತಲೆಗಳುಂಟು, ಅಷ್ಟೆಲ್ಲ ಒಟ್ಟಿಗೆ ಬಂದು ತಮ್ಮ ತಮ್ಮ ಸಂಬಂಧಿಗಳ ಗೃಹದ ಮುಂದೆ ಇರ್ತಾರೆ. ಒಂದು ರೀತಿಯಲ್ಲಿ ರೂಪಕ ಅಂತ ಅನ್ಕೊಳ್ಳಿ. ಎಲ್ಲ ಅದು ಹೇಗೆ ಏನು ಅಂತ ಪ್ರಶ್ನೆ ಮಾಡುವುದಕ್ಕಿಂತ ಸ್ಮೃತಿಯಲ್ಲಿ ನಿರೂಪಿಸಿದ್ದು ನಮಗೆ ಯಾವುದೋ ವಿಷಯವನ್ನು ಸ್ಪಷ್ಟಪಡಿಸುವುದಕ್ಕೋಸ್ಕರ ಹೇಳ್ತಾರೆ. ಎಲ್ಲ ಪಿತೃಗಳು ಕಾಮರೂಪಿಗಳಾದ್ರಿಂದ ಸಾಂಶ ಶಕ್ತಿ ಅನ್ನುವುದು ಅವರಿಗೆ ಇರುವುದರಿಂದ ಅವರವರ ಸಂಬಂಧಿಕರ ಮುಂದೆ ಬಂದು ನಿಂತಿರ್ತಾರೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಪಿತೃ ಅಂತ ಯಾರು ಕರೆಸಿಕೊಂಡಿರ್ತಾರೋ ಅವರು ಇನ್ನೊಂದು ಮನೆಯಲ್ಲೂ ಆ ಪಿತೃ ಕಾರ್ಯದ ಸಂಬಂಧಿಯಾಗಿ ಸ್ವೀಕಾರ ಮಾಡುವವರಾಗಿರ್ತಾರೆ. ಯಾರಿಗೋ ಹೆಣ್ಣು ಕೊಟ್ಟ ಮಾವ ಆಗ್ತಾನೆ, ಶ್ವಶುರ ಅಂತೇಳಿ ಅವರು ಒಂದು ಧರ್ಮ ಅವರಿಗೆ ಪಿಂಡ ಇಡಬೇಕಾಗ್ತದೆ. ಒಬ್ಬನೇ ಪಿತೃ
ಅನೇಕ ಸಂಬಂಧಿಗಳಿಗೆ ಪಿತೃವಾಗುವಂತಹ ಒಂದು ವಿಶಿಷ್ಟ ಸಂದರ್ಭ ಅಂದರೆ ಮಹಾಲಯ ಶ್ರಾದ್ದ. ಮಹಾಲಯ ಶ್ರಾದ್ದದಲ್ಲಿ ತಂದೆ ತಾಯಿಯರಿಗೆ ಮಾತ್ರ ಪಿಂಡ ಪ್ರದಾನ ಅಲ್ಲ, ಸಕಲ ಸಂಬಂಧಿಗಳು ಯಾರ್ಯಾರಿಂದ ನಮಗೆ ಆಶೌಚ ಉಂಟು, ಆಶೌಚ ಪ್ರಕರಣದಲ್ಲಿ ಯಾರನ್ನೆಲ್ಲ ನಾವು ಸ್ವೀಕರಿಸಿದ್ದೇವೆ ಅವರೆಲ್ಲರಿಗೂ ಪಿಂಡ ಪ್ರದಾನ ಇರತಕ್ಕಂತಹ ವಿಶಿಷ್ಟವಾದ ಪಿತೃ ಕಾರ್ಯ ಅದು ಮಹಾಲಯ ಶ್ರಾದ್ದ. ಹಾಗಾಗಿ ಅವರು ತಮ್ಮ ತಮ್ಮ ಅಂಶಗಳಿಂದ ಅವರವರ ಮನೆಯಲ್ಲಿ ಕಾಯ್ತಾ ಇರ್ತಾರೆ. ಆ ಸಮಯದಲ್ಲಿ ಇವರು ಪಿಂಡ ಪ್ರದಾನಾದಿ ರೂಪವಾಗಿ ವಿಪ್ರಾರಾಧನೆಯನ್ನು ನಡೆಸಿದಾಗ ಸಂತೃಪ್ತರಾಗಿ ಅವರು ವರವನ್ನು ಕೊಟ್ಟು ಸಾಕ್ತಾರಂತೆ. ಶ್ರೇಯಸ್ಸಾಗಲಿ ಅಂತ ವರ ಒಟ್ಟು 6 ರೀತಿಯ ವರ ಕೊಡ್ತಾರೆ. ಏನು? ಪುತ್ರಾನ್, ಆಯು, ತಥಾ ಆರೋಗ್ಯಂ, ಐಶ್ವರ್ಯಂ, ಐಶ್ವರ್ಯಮತುಲಂ ತಥಾ ಪ್ರಾಪ್ನೋತಿ ಪಂಚಮೇ ದತ್ವ ಶ್ರಾದ್ದಂ ಕಾಮಾನ್ ಸುಪುಷ್ಕಲಾನ್ ಅಂತ. ಸುಪುಷ್ಕಲ ಕಾಮನೆಗಳೆಲ್ಲ ಇವನಿಗೆ ಲಭಿಸಲಿ ಅಂತ ಹೇಳಿ ಪಿತೃಗಳು ಹೊರಟು ಹೋಗ್ತಾರೆ. ಅದೇ ಈ 15 ಮತ್ತು 1 16 ಯಾವುದಾವುದು? 15 ಮತ್ತು 1 ಅಂದರೆ ಈ ಕೃಷ್ಣ ಪಕ್ಷದ ಪ್ರತಿಪತ್ತನಿಂದ ಹಿಡ್ಕೊಂಡು ಅಮಾವಾಸ್ಯೆಯ ತನಕ 15 ತಿಥಿ ಆಯಿತು. ಅದರ ನಂತರ ಭಾದ್ರಪದದ ನಂತರದ್ದು ಪುರಭಾದ್ರ, ಉತ್ತರ ಭಾದ್ರ, ರೇವತಿ, ಅಶ್ವಿನಿ ಅಂದರೆ ಆಶ್ವಯುಜ ಮಾಸ. ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತು ಅನ್ನೋದು ಮಹಾಲಯಕ್ಕೆ ಸೇರ್ತದೆ. ಯಾಕಂದರೆ ಅಲ್ಲಿ ಚಂದ್ರ ಕ್ಷೀಣ ಚಂದ್ರನಾದ್ರಿಂದ ಅದು ಪಿತೃಗಳಿಗೆ ಸಂಬಂಧಪಟ್ಟ ಚಂದ್ರಕಾಲ ಆದ್ರಿಂದ ಅದು ಕೂಡ ಸೇರ್ತದೆ. ಆ 16ರಲ್ಲಿ ಇವರು ಏನು ಕೊಡಲಿಲ್ಲ ಅಂತ ಆದರೆ ಶಾಪಂ ದತ್ವಾ ಪ್ರಯಾಂತಿತೆ ಅಂತ ಕಾರ್ಷ್ಣಾಜಿನಿ ಅಂತಕ್ಕಂತಹ ಮಹರ್ಷಿಗಳು ಹೇಳ್ತಾರೆ. ಶಾಪ ಕೊಟ್ಟು ಹೋಗ್ತಾರಂತೆ. ಆದ್ರಿಂದ ಇಲ್ಲಿ 2 ಅಂಶಗಳಿದ್ದಾವೆ. ಈ ಪಿತೃಗಳು ಶಾಪ ಕೊಡ್ತಾರೆ ಅಂತ ಹೇಳಿದರೆ ಇವರಿಗೆ ಇಂಥ ಕೃತಜ್ಞ ಅಲ್ವಾ ಅಂತ ಬೇಸರಿಸಿಕೊಂಡು ಹೋಗ್ತಾರೆ ಅಂತ ಅರ್ಥ. ಶಾಪ ಅಂದರೆ ನೀನು ಸತ್ತೇ ಹೋಗು, ನೀನು ರಕ್ತಕಾರಿ ಸಾಯು, ಅಥವಾ 7ನೇ ದಿವಸಕ್ಕೆ ತಕ್ಷಕ ಕಚ್ಚಿ ಸಾಯಲಿ, ಇಂಥದ್ದು ಶಾಪಗಳಲ್ಲ. ಮತ್ತೆ ಶಾಪ ಅಂದರೆ ಅಯ್ಯೋ ಪಾಪ ಇಷ್ಟು ನಾವೆಲ್ಲ ನೋಡಿಕೊಂಡಿದ್ದೇವೆ, ಏನು ಸ್ಮರಿಸುವುದೇ ಇಲ್ಲ ಇವ, ಧರ್ಮಶಾಸ್ತ್ರಗಳ ಮೇಲೆ ಶ್ರದ್ಧೆ ಇಲ್ಲ ಇವನಿಗೆ ಅಂತ ಅವರು ಅಂದುಕೊಳ್ಳುವುದೇನಿದೆ ಅದೇ ಶಪನ. ಶಪ ಆಕ್ರೋಶ ಅಂತ, ಮನಸ್ಸಿನಲ್ಲಿ ಒಂದು ರೀತಿಯ ಆಕ್ರೋಶ ಉಂಟಾಗುವುದಕ್ಕೆ ಶಾಪ ಅಂತ ಹೆಸರು. ಅದು ಇವರಿಗೆ ಅನಿಷ್ಟಕಾರಕವಾಗ್ತದೆ. ಆ ದೃಷ್ಟಿಯಿಂದ ಆ ಕಾಲದಲ್ಲಿ ಮಹಾಲಯ ಶ್ರಾದ್ದ ಅದನ್ನು 15 ದಿವಸ ಮತ್ತು 16 ದಿವಸವೂ ನಡೆಸಬಹುದು. ಇಲ್ಲದೆ ಹೋದರೆ ಕಲಿಯುಗದ ನಮ್ಮಂಥವರಿಗೋಸ್ಕರ ಸ್ಮೃತಿಕಾರರು ಅನುಕೂಲ ಮಾಡಿಕೊಟ್ಟದ್ದೇನೆಂದರೆ ಸಕೃನ್ ಮಹಾಲಯ ಶ್ರಾದ್ದ ಆದರೂ ಮಾಡಬೇಕು ಅಂತ. ಅಂದರೆ ಈ 16 ದಿವಸದಲ್ಲಿ 1 ದಿವಸವಾದರೂ, 1 ದಿವಸವೇ ಅಂತ ಎಲ್ಲೂ ಹೇಳಲಿಲ್ಲ, 16 ದಿವಸವೂ ಕೊಡ್ಬೋದು. ಇಲ್ಲ ಆಗುವುದಿಲ್ಲ, ಸಕೃನ್ ಮಹಾಲಯ ಶ್ರಾದ್ದ ಮಾಡು. ಉಳಿದ 15 ದಿವಸ ಏನು ಮಾಡಬೇಕು? ಅವತ್ತು ತರ್ಪಣ ಮಾತ್ರ ಕೊಡು. ಅದು ಒಂದು ಶ್ರಾದ್ದದ ವಿಧಾನದಲ್ಲಿ ಕೊನೆಯ ಹಂತದ ಶ್ರಾದ್ದ ಅದು. ಅವತ್ತು ತರ್ಪಣ ಕೊಡು. 1 ದಿವಸ ಮಾತ್ರ ಪಿಂಡ ಪ್ರದಾನ ಪೂರ್ವಕವಾಗಿ ವಿಪ್ರಾರಾಧನೆಯನ್ನು ಶ್ರಾದ್ದೋಕ್ತ ವಿಧಿಯಿಂದ ನಡೆಸಿ ನೀನು ಪಿತೃಕರ್ಮವನ್ನು ನಡೆಸಬೇಕು. ಇದಕ್ಕೆ ಸಕೃನ್ ಮಹಾಲಯ ಶ್ರಾದ್ದ ಅಂತ ಹೆಸರು. ಸಕೃತ್ ಅಂದರೆ ನಮ್ಗೆ ಗೊತ್ತು 1 ಬಾರಿ ಅಂತ ಅರ್ಥ. 1 ಬಾರಿ ಮಾಡುವ ಮಹಾಲಯ ಶ್ರಾದ್ದ. ವಸ್ತುತಃ 16 ಬಾರಿ ಮಾಡಬೇಕಿತ್ತು, 1 ಬಾರಿ ಮಾಡ್ತೇವೆ. ಈ 16 ಅನ್ನೋದು ಮುಖ್ಯ. ಯಾಕಂದರೆ ಬೆಳಗ್ಗಿನ ಉಪನ್ಯಾಸದಲ್ಲಿ ನಾವೆಲ್ಲ ಕೇಳಿದ್ದೇವೆ, ಧರ್ಮಶಾಸ್ತ್ರಗಳನ್ನು ತೆಗೆದು ನೋಡಿದರೆ ಅದರಲ್ಲಿ ಜಾಸ್ತಿ ಅಂಶ ಇರುವುದು ಪಿತೃಕರ್ಮಗಳಿಗೆ ಸಂಬಂಧಪಟ್ಟ ವಿಷಯಗಳು. ನಾವು ನಮ್ಮ ವರ್ಷದ ಸಮಗ್ರ ತಿಥಿಗಳನ್ನು ತೆಗೆದು ನೋಡಿದರೂ ಹೆಚ್ಚು ಇರುವುದು ಪಿತೃಗಳಿಗೆ ಸಂಬಂಧಪಟ್ಟ ತಿಥಿಗಳು. ಷಣ್ಣವತಿ ಶ್ರಾದ್ದ ಅಂತಿದೆ. ಷಣ್ಣವತಿ ಶ್ರಾದ್ದದ ಬಗ್ಗೆ ಬೆಳಗ್ಗೆ ಉಲ್ಲೇಖ ಆಗಿದೆ. ಅಕಸ್ಮಾತ್ ಮರ್ತು ಹೋಗಿದ್ರೆ ನನಗೆ ಮರ್ತು ಹೋದದ್ದಕ್ಕೆ ಒಂದು ಸಲ ನೆನಪು ಮಾಡಿಕೊಳ್ಳೋದು. ಯಾವುದು ಷಣ್ಣವತಿ ಶ್ರಾದ್ದಗಳು ಅಂದರೆ ಷಣ್ಣವತಿ ಶ್ರಾದ್ದ ಅಂದ್ರೆ ಏನು? ಆ ದಿನ ವಿಶೇಷದಲ್ಲಿ ನಾವು ಪಿತೃಗಳನ್ನು ಉದ್ದೇಶಿಸಿ ತರ್ಪಣ ಕೊಡಲೇಬೇಕು. ತಿಲತರ್ಪಣ ಸಹಿತವಾಗಿ ಪಿತೃಗಳನ್ನು ಆರಾಧಿಸಬೇಕು. ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡಬೇಕು ಅಂತ ಇರತಕ್ಕಂಥ ದಿವಸ ಅದು ಷಣ್ಣವತಿ ಶ್ರಾದ್ದ. ಕಲಿಯುಗದಲ್ಲಿ ನಾವು ಮಾಡಲಿಕ್ಕೆ ಆಗುವುದಿಲ್ಲ ಹಾಗೆ ಅಂತ ಅಂದ್ಕೊಂಡು ಬಿಟ್ಟಿದ್ದೇವೆ. ನಮ್ಮದೇನು ಆಫೀಸು ಬೆಳಗ್ಗೆ 7 ಗಂಟೆಗೆ ಹೊರಡುವುದು, ಸಾಯಂಕಾಲ 9 ಗಂಟೆಗೆ ಬರುವುದಾದ್ರಿಂದ ನಾವು ಇದನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ತೀರ್ಮಾನಿಸಿಕೊಂಡದ್ರಿಂದ ಅವಶ್ಯ ಕರ್ತವ್ಯ ಯಾವುದನ್ನು ಮಾಡದೇ ಹೋದರೆ ಬ್ರಾಹ್ಮಣ್ಯವೇ ಬಿದ್ದು ಹೋಗ್ತದೋ ಅಂಥದ್ದನ್ನು ಮಾಡಲೇಬೇಕಲ್ಲ. ಆ ದೃಷ್ಟಿಯಿಂದ ಮಹಾಲಯದಲ್ಲಿ 1 ದಿನ ಅಂತ ಹೇಳಿದ್ದು. ಇಲ್ಲೇ ಹೋದರೆ 96 ದಿವಸಗಳಿದ್ದಾವೆ. 96 ಅಂತ ಹೇಳಿದರೆ ಸಂಕ್ರಾಂತಿಗಳು 12 ಸಂಕ್ರಾಂತಿಗಳು ಬರ್ತವೆ. ಮೇಷ ಸಂಕ್ರಾಂತಿ, ವೃಷಭ ಸಂಕ್ರಾಂತಿ, ಸಾಮಾನ್ಯ 14, 15, 16ನೇ ತಾರೀಕು ಬರುವಂತಹ ಸಂಕ್ರಾಂತಿಗಳು. ಆಮೇಲೆ 12 ಅಮಾವಾಸ್ಯೆಗಳು, 24 ಆಯಿತು. ಇನ್ನು 13 ವ್ಯತಿಪಾತಗಳು, 13 ವೈಧೃತಿಗಳು. 27 ದಿವಸಕ್ಕೆ ಒಂದು ಸಲ ವಿಷ್ಕಂಬ, ಪ್ರೀತಿ, ಆಯುಷ್ಮಾನ್ ಅಂತ ಯೋಗದ ಚಕ್ರ ತಿರುಗಿ ಅದರಲ್ಲಿ ವ್ಯತಿಪಾತ ಮತ್ತು ವೈಧೃತಿ ಅನ್ನುವ ಯೋಗ ವರ್ಷದಲ್ಲಿ 13 ಬಾರಿ ಬರ್ತದೆ. ಆದ್ದರಿಂದ ಅಲ್ಲಿ 26 ಆಯಿತು. 26 ಮತ್ತು 24 50 ಆಯ್ತಾ? 50 ಇಲ್ಲಿಗೆ ಆಗಿ ಹೋಯಿತು. ಆಮೇಲೆ 14 ಮನ್ವಂತರಗಳಿರೋದ್ರಿಂದ
ಆ 14 ಮನುಗಳ ಆದಿ ದಿವಸಗಳಿದ್ದಾವೆ, ಮನ್ವಾದಿಗಳು ಅಂತ ಅದನ್ನು ಕರೀತಾರೆ. ಇದು 14 ಮನ್ವಾದಿಗಳು. 4 ಯುಗಗಳಿರುವುದರಿಂದ 4 ಯುಗಾದಿಗಳು. ಆದ್ರಿಂದ ನೋಡಿ, ಅಕ್ಷಯ ತೃತೀಯವನ್ನು ಕೂಡ ಪಿತೃದಿನ ಅಂತ ಕರೆದಿದ್ದಾರೆ. ಅಕ್ಷಯ ತೃತೀಯದ ದಿವಸ ಉಪನಯನವೋ ವಿವಾಹವೋ ಇಂತಹ ಪ್ರಕ್ರಿಯೆಗಳನ್ನು ನಡೆಯುವುದನ್ನು ಶಾಸ್ತ್ರ ನಿಷೇಧಿಸುವುದಿಲ್ಲ. ಯಾಕಂದರೆ ಅದು ಅತ್ಯಂತ ಪ್ರಶಸ್ತವಾದಂತಹ ಒಂದು ಮುಹೂರ್ತ. ಏನು 3.5 ಮುಹೂರ್ತ ಅಂತ ಹೇಳುವಲ್ಲಿ ಸೇರತಕ್ಕಂತಹ ಬಹಳ ವಿಶಿಷ್ಟವಾದ ಮುಹೂರ್ತ, ಅದರಲ್ಲಿ ಪ್ರಶ್ನೆ ಇಲ್ಲ. ಆದರೆ ಆ ಮುಹೂರ್ತದ ಜೊತೆಗೆ ಅದು ಒಂದು ಪರ್ವಕಾಲವೂ ಹೌದು. ಆದ್ದರಿಂದ ಪಿತೃಕರ್ಮದಲ್ಲಿ ಯಾರು ಅಧಿಕಾರಿಯೋ ಆತ ಅವತ್ತಿನ ದಿವಸ ತಿಲತರ್ಪಣವನ್ನು ಕೊಡಬೇಕಾದ ಅನಿವಾರ್ಯತೆ ಇದೆ. ಯಾಕಂದರೆ ಅಕ್ಷಯ ತೃತೀಯ ಅನ್ನುವುದು ಅದು ತ್ರೇತಾಯುಗಾದಿ, ತ್ರೇತಾಯುಗ ಪ್ರಾರಂಭ ಆಗತಕ್ಕಂತಹ ದಿವಸ. ಹಾಗಾಗಿ 4 ಯುಗಾದಿಗಳು, 14 ಮನ್ವಾದಿಗಳು, ಒಟ್ಟು ಅಲ್ಲಿಗೆ ಮತ್ತೆ 18 ಸೇರಿಕೊಂಡಿತು. 50, 18, 68 ಆಯಿತು. ಈ 68 ಆದ ಮೇಲೆ ಸೇರತಕ್ಕಂಥದ್ದು ಅಂತ ಹೇಳಿದರೆ ಮಹಾಲಯವನ್ನು ಸೇರಿಸಲಿಲ್ಲ, 16 ಸೇರಿಸಿದ್ದೇವೆ ಮಹಾಲಯವನ್ನು. ನಕ್ಷತ್ರಗಳಲ್ಲಿ ಯಾವುದು ವಿಶೇಷವಾದ ನಕ್ಷತ್ರಗಳನ್ನು ಇದರಲ್ಲಿ ಸೇರಿಸುವುದಕ್ಕೆ ಹೇಳಲಿಲ್ಲ. ಸಂಕ್ರಾಂತಿಯನ್ನು ಸೇರಿಸಿದ್ದೇವೆ, ಅಮಾವಾಸ್ಯೆಯನ್ನು ಸೇರಿಸಿದ್ದೇವೆ. ಈ ಮನ್ವಾದಿ ಮತ್ತು ಯುಗಾದಿಗಳ ಸೇರ್ಪಡೆ ಆಯಿತು. ಇದಾದ ಮೇಲೆ ಅಂದರೆ ಒಂದು ಅಷ್ಟಕ ಅಂತ ಕರೀತಾರೆ. ಅಷ್ಟಕ ಅಂತ ಹೇಳಿದರೆ 4 ಮಾಸಗಳ 3 ದಿವಸಗಳು. 4 ಮಾಸಗಳ ಭಾದ್ರಪದಾದಿ 4 ಮಾಸಗಳ 3 ದಿವಸಗಳು. ಯಾವ 3 ದಿವಸ? ಸಪ್ತಮಿ, ಅಷ್ಟಮಿ, ನವಮಿ. ಸಪ್ತಮಿಯನ್ನು ಪೂರ್ವೇದ್ಯುಹು ಅಂತ ಕರೀತಾರೆ, ಅಷ್ಟಮಿಯನ್ನು ಅಷ್ಟಕ ಅಂತ ಕರೀತಾರೆ, ಮರು ದಿವಸವನ್ನು ಅನ್ವಷ್ಟಕ ಅಥವಾ ಅಪರೇದ್ಯುಹು ಅಂತ ಕರೀತಾರೆ. ಪೂರ್ವೇದ್ಯುಹು, ಅಷ್ಟಕ, ಅನ್ವಷ್ಟಕ ಅನ್ನುವ 3 ದಿವಸಗಳು. ಅಷ್ಟಕ ಅಂದರೆ ಅಷ್ಟಮಿ ಅಂತ ಅರ್ಥ ಅಲ್ಲ, ಅದಕ್ಕೆ ಪಿತೃಗಳು ಅಶನ ಮಾಡುವ ದಿವಸ ಅಂತ. ಅಶ್ನಂತಿ ಪಿತರಃ ಅಸ್ಯಾಮಿತ್ಯಷ್ಟಕ, ಅಷ್ಟಿಕ ಅನ್ಯ ಅಂತ ನಾವು ಸಿದ್ಧಾಂತ ಕೌಮುದಿ ಓದುವಾಗ ಓದ್ತೇವೆ. ಅಷ್ಟಕ ಅಂದರೆ ಪಿತೃಗಳು ಅವತ್ತು ಭೋಜನ ಮಾಡತಕ್ಕಂತಹ ವಿಶಿಷ್ಟವಾದ ದಿವಸ, ಅಶನ ಮಾಡುವ ದಿವಸ ಪಿತೃಗಳು. ಅದು ಹೇಗೆ? ಪಿತೃನು ಉದ್ದೇಶ್ಯ ವಿಪ್ರೇಭ್ಯ ಶ್ರದ್ಧೆಯ ದೀಯತೆ ಹಿ ಯತ್. ಶ್ರಾದ್ದ ಅನ್ನುವ ಶಬ್ದಕ್ಕೆ ವ್ಯಾಖ್ಯಾನ ಮಾಡುವುದು ಹಾಗೆ ಅಲ್ವಾ? ಶ್ರಾದ್ದ ಅಂದರೆ ಪಿತೃಗಳನ್ನು ಉದ್ದೇಶಿಸುವುದು, ಆದರೆ ವಿಪ್ರರಿಗೆ ಶ್ರದ್ಧೆಯಿಂದ ಕೊಡುವುದು. ವಿಪ್ರರು ತಮ್ಮ ಶರೀರದಲ್ಲಿ ಪಿತೃಗಳನ್ನು ನಿರಂತರ ಧಾರಣೆ ಮಾಡುವವರು. ಅವರು ಪಿತೃಗಳನ್ನು ತಮ್ಮ ಶರೀರದಲ್ಲಿ ಧರಿಸಿ ಇವರು ಶ್ರದ್ಧೆಯಿಂದ ಕೊಟ್ಟದ್ದನ್ನು ಸ್ವೀಕರಿಸಿ ಪಿತೃಗಳನ್ನು ತೃಪ್ತಿಪಡಿಸುವ ಕಾರಣದಿಂದ ಅದಕ್ಕೆ ಶ್ರಾದ್ದ ಅಂತ ಕರಿತೇವೆ. ಹೀಗಾಗಿ ಇದು 12 ಮತ್ತೆ ಸೇರಿಕೊಳ್ತದೆ. ಹೀಗೆ 12 ಬಹುಶಃ 96 ಆಯ್ತಾ? 80 ಆಯಿತು. 80 ಆದರೆ ಈ ಮಹಾಲಯ ಸೇರಿಸಲಿಲ್ಲ, ಅದು 16 ಸೇರಿಸಬೇಕು. ನಾವು ಮಹಾಲಯ ಬಿಟ್ಟು ಲೆಕ್ಕ ಹಾಕಿದ್ದು. ಮಹಾಲಯದ 16 ಸೇರಿದರೆ 96 ಆಗ್ತದೆ. ಹೀಗೆ ಈ ಮಹಾಲಯ 16 ಅಂತ ಸ್ಪಷ್ಟಪಡಿಸುವುದಕ್ಕೋಸ್ಕರ ಈ 96 ನಾನು ಹೇಳಿದ್ದು. ಇಲ್ಲದೆ ಹೋದರೆ ಮಹಾಲಯ 15 ಅಂತ ನಮಗೆ ಭಾವನೆ ಬರಬಹುದು. ಸ್ಮೃತಿಕಾರರೆಲ್ಲ ಷೋಡಶಕಂ ಯತ್ತು ಶುಕ್ಲ ಪ್ರತಿಪದ ಸಹ, ಶುಕ್ಲ ಪ್ರತಿಪತ್ತನ್ನು ಸೇರಿಸಿಕೊಂಡು, ಅಂದರೆ ಆಶ್ವಯುಜ ಮಾಸದ ಶುಕ್ಲ ಪ್ರತಿಪತ್ತನ್ನು ಸೇರಿಸಿಕೊಂಡು ಷೋಡಶಕಂ ಯತ್ತು ತತ್ ಅಪರಪಕ್ಷೀಯಂ, ಅದನ್ನು ಅಪರಪಕ್ಷೀಯ ಅಂತ ಕರೆಯೋದು. ಶ್ರೀಮದ್ ಭಾಗವತದಲ್ಲಿ 7ನೆಯ ಸ್ಕಂದದಲ್ಲಿ ಧರ್ಮರಾಜ ನಾರದರ ಹತ್ರ ಧರ್ಮೋಪದೇಶವನ್ನು ಕೇಳುವುದಕ್ಕೆ ಶುರು ಮಾಡ್ತಾನೆ. ಆವಾಗ ನಾರದರು ಗೃಹಸ್ಥ ಧರ್ಮವನ್ನು ಹೇಳ್ತಾ ಈ ಅಪರಪಕ್ಷದ 16 ಶ್ರಾದ್ದಕ್ಕೆ ಕೊಟ್ಟಷ್ಟು ಮಹತ್ವವನ್ನು ಉಳಿದ ಶ್ರಾದ್ದಕ್ಕೆ ಕೊಡಲಿಲ್ಲ. ಅವರು ಶುರು ಮಾಡುವುದೇ ಕುರಿಯಾದ ಅಪರಪಕ್ಷೀಯಂ ಮಾಸಿ ಪ್ರೋಷ್ಠಪದೇ ದ್ವಿಜಃ. ಪ್ರೋಷ್ಠಪದ ಮಾಸ ಅಂದ್ರೆ ಏನು? ಭಾದ್ರಪದ ಮಾಸ. ಆ ಮಾಸದಲ್ಲಿ ಅಪರಪಕ್ಷೀಯ ಅಂತ ಕರೆಸಿಕೊಂಡಂತಹ ಶ್ರಾದ್ದ ಕರ್ಮವನ್ನು ಅವಶ್ಯ ನಡೆಸತಕ್ಕದ್ದು ಅಂತ ನಾರದರು ಶುರು ಮಾಡಿ, ಆಮೇಲೆ ಶ್ರಾದ್ದವನ್ನು ಹೇಗೆ ಮಾಡಬೇಕು, ಅದರಲ್ಲಿ ಯಾವತ್ತೂ ಕೂಡ ಜ್ಞಾನನಿಷ್ಠಾಯ ದೇಯಾನಿ ಕವ್ಯಾನಿ ಅಂತ ಹೇಳಿಕೊಂಡು ಜ್ಞಾನನಿಷ್ಠನ ಮಹತ್ವವನ್ನು ಹೇಳುವುದು, ಸನ್ಯಾಸಿಗಳಿಗೆ ಭೋಜನ ಹಾಕಿಸುವುದರ ಬಗ್ಗೆ, ಜೊತೆಗೆ ಸಿಕ್ಕಾಬಟ್ಟೆ ವಿಸ್ತಾರ ಮಾಡಿ 5 ಜನರಿಗಿಂತ ಜಾಸ್ತಿ ಶ್ರಾದ್ದದಲ್ಲಿ ಊಟ ಹಾಕಬಾರ್ದು. ದೈವೇ ಆಗ ಹೇಳಿದರು, ನಮ್ಮ ಬಾಯ್ರಿ ಅವರು ಹೇಳಿದರು, ದೈವ ಸ್ಥಾನದಲ್ಲಿ 2, ಪಿತೃಸ್ಥಾನದಲ್ಲಿ 3, ಇದು ಮ್ಯಾಕ್ಸಿಮಮ್. ಇಲ್ಲ ಅಲ್ಲಿ 1, ಇಲ್ಲಿ 1, ಇಲ್ಲ ಅಲ್ಲಿ 2, ಇಲ್ಲಿ 1, ಇಲ್ಲ ಇಲ್ಲಿ 3, ಅಲ್ಲಿ 1 ಅಂತೂ ಹೆಚ್ಚು ಅಂದರೆ ಎಷ್ಟು ನೀವು ಕೂಡಿಸ್ಬೋದು? 5. ನಾನು ಮಹಾಸಂಪನ್ನ ಅಂತ ಹೇಳಿಕೊಂಡು 25 ಜನರನ್ನು 5 ಕಡೆಯಲ್ಲಿ ಕೂಡಿಸಿ ಶ್ರಾದ್ದ ಮಾಡುವುದಕ್ಕೆ ಅವಕಾಶ ಇಲ್ಲ. ಶ್ರಾದ್ಧೇ ಕುರಿಯಾತ್ ನ ವಿಸ್ತರಂ. ವಿಸ್ತಾರವನ್ನು ಮಾಡಬಾರ್ದು, ವಿಸ್ತಾರವನ್ನು ಮಾಡಬಾರ್ದು. ಶೂರು ಅಚು ಅಣು ಪ್ರತ್ಯಯಕ್ಕೆ ಅರ್ಥ ವ್ಯತ್ಯಾಸ ಉಂಟಲ್ವಾ? ವಿಸ್ತಾರ ಮಾಡುವುದು ಅಂದರೆ ಮಾತು ಜಾಸ್ತಿ ಮಾಡುವುದು, ವಿಸ್ತಾರ ಮಾಡುವುದು ಅಂದರೆ ಕೆಲಸ ಜಾಸ್ತಿ ಮಾಡುವುದು. ಸಿಕ್ಕಾಬಟ್ಟೆ ಕೆಲಸವನ್ನೂ ಜಾಸ್ತಿ ತಲೆಗೆ ಹಾಕ್ಕೊಳ್ಬಾರ್ದು, ಮಧ್ಯದಲ್ಲಿ ಮಾತುಗಳು ಜಾಸ್ತಿ ಬರಬಾರ್ದು. ಯಾಕಂದರೆ ನಾವು ನೀವು ಇಬ್ಬರೂ ಕೂಡ ಇನ್ನೂ ಅಷ್ಟು ಹೊತ್ತು ಏನೂ ಕೆಟ್ಟದ್ದು ಮಾತಾಡದೇ ಇರುವ ಹಾಗೆ ನಾವು ಬ್ರಹ್ಮವಾದಿಗಳಾಗಿ ಇರೋಣ ಅಂತ ಅಕ್ರೋಧನೈಹಿ ಶೌಚಪರೈಹಿ ಸತತಂ ಬ್ರಹ್ಮವಾದಿಭಿಹಿ. ಮಾತಾಡುವುದಾದರೆ ವೇದದ ಬಗ್ಗೆ ಮಾತಾಡಬೇಕು, ದೇವರ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಅಕ್ಕಪಕ್ಕದ ವಿಚಾರ ಗೋಜಲುಗಳು ನಮ್ಮಲ್ಲಿ ಬರದೇ ಇರುವ ಹಾಗೆ ದಯವಿಟ್ಟು ಈ ಒಂದು ದಿವಸಕ್ಕೆ ಒಪ್ಪಂದ ಮಾಡಿಕೊಳ್ಳೋಣ ಅಂತ ವಿಪ್ರರಲ್ಲಿ ಪ್ರಾರ್ಥನೆ ಮಾಡುವ
ಮಾಡುವ ಪ್ರಕ್ರಿಯೆ ಅದರಲ್ಲಿ ಸೇರಿಕೊಂಡಿದೆ. ಹೀಗಾಗಿ ಈ ಅಪರಪಕ್ಷೀಯ ಅನ್ನುವ ಮಹಾಲಯ ಶ್ರಾದ್ದ ಅದನ್ನು ನಿತ್ಯ ಕರ್ಮ ಅಂತ ಕರೀತೇವೆ. ನಿತ್ಯ ಕರ್ಮ ಅಂದರೆ ಯದಕರಣೆ ಪ್ರತ್ಯವಾಯ ತನ್ ನಿತ್ಯಂ. ಸಾಮಾನ್ಯವಾಗಿ ನಮ್ಮ ಕರ್ತವ್ಯ 3 ಬಗೆ ಅಲ್ವಾ? ನಿತ್ಯಂ, ನೈಮಿತ್ತಿಕಂ, ಕಾಮ್ಯಂ ಇತಿ ಕರ್ಮ ತ್ರಿಧಾ ಸ್ಮೃತಂ. ಕರ್ಮಗಳು 3 ವಿಧ: ನಿತ್ಯ, ನೈಮಿತ್ತಿಕ, ಕಾಮ್ಯ ಎಂಬುದಾಗಿ. ವಸ್ತುತಃ ಶಾಸ್ತ್ರಕಾರರು ನಿತ್ಯ ಮತ್ತು ನೈಮಿತ್ತಿಕ ಮತ್ತು ಕಾಮ್ಯ ಎರಡನ್ನೇ ಹೇಳ್ತಾರೆ. ನಾವು ಮೀಮಾಂಸಾ ಶಾಸ್ತ್ರವನ್ನು ಓದಿದರೆ ಸ್ಪಷ್ಟವಾಗ್ತದೆ. ನೈಮಿತ್ತಿಕ, ಕಾಮ್ಯ. ಕಾಮ್ಯದಲ್ಲಿ ನೈಮಿತ್ತಿಕದಲ್ಲಿ ಮತ್ತೆ 2: ನಿಯತ ನೈಮಿತ್ತಿಕ ಮತ್ತು ನೈಮಿತ್ತಿಕ ಎಂಬುದಾಗಿ. ನಿಯತ ನೈಮಿತ್ತಿಕ ಅಂದರೆ ಅವಶ್ಯ ಮಾಡಲೇಬೇಕು, ಆ ನಿಮಿತ್ತ ಬಂದಾಗ ಅದನ್ನು ಮಾಡಲೇಬೇಕು. ನಿಯತ ನೈಮಿತ್ತಿಕ. ಈಗ ಸಂಧ್ಯಾವಂದನೆ ಅನ್ನೋದು ನೈಮಿತ್ತಿಕ ಕರ್ಮ ಹೌದು, ಆದರೆ ನಿಯತ ನೈಮಿತ್ತಿಕ ಅಂದರೆ ಅಹರಹ ಸಂಧ್ಯಾಮುಪಾಸೀತ ಅಂತ ಶಾಸ್ತ್ರ ಹೇಳಿತು. ಅದಕ್ಕೆ ಫಲ ಏನೂ ಹೇಳಲಿಲ್ಲ, ಆದ್ದರಿಂದ ಕಾಮ್ಯ ಅಲ್ಲ ಅದು. ಹೇಗೆ ಯಜೇತ ಸ್ವರ್ಗಕಾಮ ಅಂತ ಹೇಳಿದ ಹಾಗೆ, ಪುತ್ರಕಾಮ ಪುತ್ರೇಷ್ಟ್ಯ ಯಜೇತ ಅಂತ ಹೇಳಿದ ಹಾಗೆ ಫಲವನ್ನು ಹೇಳಲಿಲ್ಲ, ಅದರಿಂದ ಅದು ಕಾಮ್ಯ ಅಲ್ಲ. ನೈಮಿತ್ತಿಕ. ಯಾವ ನೈಮಿತ್ತಿಕ? ಅಹರಹ ಅಂತ ಹೇಳಿದ್ರಿಂದ ಅಹಸ್ ಅನ್ನೋದು ಅದಕ್ಕೆ ನಿಮಿತ್ತವಾಗ್ತದೆ. ವಸಂತೆ ವಸಂತೆ ಜ್ಯೋತಿಷ ಯಜೇತ ಅನ್ನೋ ಶ್ರುತಿ ನೈಮಿತ್ತಿಕ ಕರ್ಮ. ಯಾಕಂದರೆ ವಸಂತ ಕಾಲ ಬಂದಾಗ ಮಾಡಬೇಕು, ಅದಕ್ಕೊಂದು ನಿಮಿತ್ತವನ್ನು ಹೇಳಿದ್ದಾರೆ. ಗ್ರಹಣ ಕಾಲದಲ್ಲಿ ಶ್ರಾದ್ದ ಮಾಡಬೇಕು ಅಥವಾ ತರ್ಪಣ ಕೊಡಬೇಕು, ಅದೊಂದು ನೈಮಿತ್ತಿಕ. ಯಾಕಂದರೆ ಗ್ರಹಣ ಅನ್ನೋ ನಿಮಿತ್ತದಿಂದಾಗಿ ಮಾಡ್ತಕ್ಕಂಥದ್ದು. ಆದರೆ ಅದೆಲ್ಲ ನಿಯತ ನೈಮಿತ್ತಿಕಗಳು. ಅಂದರೆ ಏನು? ವಸಂತ ಕಾಲದಲ್ಲಿ ಜ್ಯೋತಿಷ್ಠೋಮ ಮಾಡದೇ ಹೋದರೆ ಅವನಿಗೆ ತಪ್ಪಾಗ್ತದೆ. ಯಾರಿಗೆ? ಅಗ್ನಿಹೋತ್ರಿ ಆದಂತಹ ವ್ಯಕ್ತಿಗೆ, ಅವನಿಗೆ ಅದು ನಿತ್ಯ ಕರ್ಮ. ಅಗ್ನಿಹೋತ್ರಿಗೆ ವಸಂತ ಕಾಲದ ಜ್ಯೋತಿಷ್ಠೋಮ ಹೇಗೆ ನಿತ್ಯವೋ, ಯಜ್ಞೋಪವೀತವನ್ನು ಧರಿಸಿದವನಿಗೆ, ಅವ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಯಾರೂ ಆಗ್ಬೋದು, ದ್ವಿಜ ಅನಿಸಿಕೊಂಡವನಿಗೆ ಅಹರಹ ಒಂದು ಸಂಧ್ಯಾವಂದನೆ ಅನ್ನೋದು ಹೇಗೆ ನಿತ್ಯ ಕರ್ಮವೋ, ಹಾಗೆಯೇ ಈ ಅಪರಪಕ್ಷೀಯ ಸಾಂವತ್ಸರಿಕ ಶ್ರಾದ್ದ ಅನ್ನೋದು ಹೇಗೆ ನಿತ್ಯವೋ. ನಿತ್ಯ ಅಂದ್ರೆ ಏನು? ನಿಯತ ನೈಮಿತ್ತಿಕ. ವರ್ಷದಲ್ಲಿ 1 ದಿವಸ ಆ ರೀತಿಯ ತಿಥಿ ಬರುತ್ತೆ, ಮಾಡಲೇಬೇಕು. ಉತ್ಸರ್ಜನ ಉಪಕರ್ಮ ಅನ್ನೋದು ಹೇಗೆ ನಿತ್ಯ ಕರ್ಮವೋ, ಹಾಗೆ ಈ ಅಪರಪಕ್ಷೀಯ ಅಂದರೆ ಸಕೃನ್ ಮಹಾಲಯ ಶ್ರಾದ್ದ ಅನ್ನೋದು ನಿತ್ಯ ಕರ್ಮ, ನಿಯತ ನೈಮಿತ್ತಿಕವಾದ ಕರ್ಮ. ಅರ್ಥಾತ್ ಮಾಡದೇ ಹೋದರೆ ತಪ್ಪಾಗ್ತದೆ. ಯದಕರಣೆ ಪ್ರತ್ಯವಾಯ ತತ್ ನಿತ್ಯಂ. ನಿತ್ಯ ಕರ್ಮದ ಸ್ವರೂಪವನ್ನು ಧರ್ಮಶಾಸ್ತ್ರಕಾರರು ಹೇಳುವುದು, ಯಾವುದನ್ನು ಮಾಡದೇ ಹೋದರೇನೇ ಪ್ರತ್ಯವಾಯ ಉಂಟಾಗ್ತದೋ ಆ ಕರ್ಮಗಳಿಗೆ ನಿತ್ಯ ಕರ್ಮಗಳು ಅಂತ ಹೆಸರು. ಆ ನಿಟ್ಟಿನಲ್ಲಿ ಈ ಅಪರಪಕ್ಷೀಯ ಅನ್ನೋದು ಅರ್ಥಾತ್ ಮಹಾಲಯ ಶ್ರಾದ್ದ ಸಕೃತ ಮಾಡುವಂಥದ್ದೇನಿದೆ ಅದು ನಿತ್ಯ ಕರ್ಮವಾಗಿದೆ, ಅವಶ್ಯ ಕರ್ತವ್ಯವಾಗಿದೆ. ಅನೇಕ ಕಡೆಯಲ್ಲಿ ಲೋಪ ಆಗ್ತಾ ಇದೆ, ಅದಕ್ಕೋಸ್ಕರ ಒತ್ತಿ ಹೇಳುವುದು. ಗೋವಿಂದ ಭಟ್ರು ಹೇಳಿದರು, ಕೆಲವೆಲ್ಲ ಒತ್ತಿ ಹೇಳಿ ಆಚಾರ್ಯ ಅಂತ ಹೇಳಿದ್ದಾರೆ ನನ್ನ ಹತ್ರ. ಅಂದರೆ ಒತ್ತಿ ಹೇಳುವ ಕೆಲಸ ಕೆಲವು ನಮ್ಮದು. ಅಪರಪಕ್ಷೀಯಕ್ಕೆ ನಿತ್ಯತ್ವ ಇದೆ. ನಿತ್ಯತ್ವ ಇದೆ ಅಂದರೆ ಸಂಧ್ಯಾವಂದನೆಯು ಹೇಗೆ ಅವಶ್ಯ ಕರ್ತವ್ಯವೋ ಅದನ್ನು ಮಾಡದೇ ಹೋದರೆ ಆತ ಸಂಧ್ಯಾಹೀನೋ ಶುಚಿರ್ ನಿತ್ಯಂ ಅನರ್ಹ ಸರ್ವಕರ್ಮಸು ಅಂತ. ಸಂಧ್ಯಾಹೀನನಾದ ವ್ಯಕ್ತಿ ಅಶುಚಿರ್ ನಿತ್ಯಂ ಅನರ್ಹ ಸರ್ವಕರ್ಮಸು. ಅವ ಶ್ರಾದ್ದದಲ್ಲಿ ಊಟಕ್ಕೆ ಕೂತುಕೊಳ್ಳುವುದಕ್ಕೂ ಅನರ್ಹನಾಗ್ತಾನೆ. ನಮಗೆ ಕೆಲವರಿಗೆ ಅದು ಇಷ್ಟ, ನಾವೆಲ್ಲ ಶ್ರಾದ್ದಕ್ಕೆ ಅನರ್ಹರಾಗಿರುವುದೇ ಒಳ್ಳೆಯದು. ಆದರೆ ಶ್ರಾದ್ದದಲ್ಲಿ ಯಾರು ಅನರ್ಹನೋ ಅವನು ಬದುಕಿಲ್ಲ ಅಂತ, ಅವನ ಶರೀರವನ್ನು ಕುಣಪ ಅಂತ ಕರಿಬೇಕು ಅಂತ ಹೇಳ್ತಾರೆ ಶಾತಾತಪ ಅನ್ನೋ ಮಹರ್ಷಿಗಳು. ಯಾವನು ಈ ಶರೀರ ಆರೂಢ ಆಗಿ ಚ್ಯುತನಾಗಿದ್ದಾನೋ, ಆರೂಢಚ್ಯುತನಾಗಿದ್ದಾನೋ ಅಂತಹ ವ್ಯಕ್ತಿ ಶ್ರಾದ್ದಕ್ಕೆ ಅನರ್ಹನಾದರೆ ಅವನನ್ನು ಬದುಕಿರುವ ಪ್ರಾಣಿ ಅಂತ ಕರಿಬಾರ್ದು, ಸತ್ತ ಹೆಣ ಅಂತ ಕರಿಬೇಕಂತೆ. ಈ ಬದುಕಿದವರನ್ನು ಹೀಗೆ ಕರಿಬೇಕಾದ ಪ್ರಸಂಗ ಬರ್ತದೆ. ಆರೂಢಚ್ಯುತ ಅಂತ ಯಾಕೆ ಕರೆದದ್ದವನನ್ನು? ಇಲ್ಲಿ ನೆಲದಲ್ಲೇ ಇದ್ದವ ಜಾರಿ ಬಿದ್ದರೆ ಪೆಟ್ಟಾಗೋದಿಲ್ಲ, ಸ್ಟೇಜಿಗೆ ಹೋಗಿ ಏನಾದರೂ ಎಡವಟ್ಟು ಮಾತಾಡಿದರೆ ಪೆಟ್ಟು ಜಾಸ್ತಿ ಆಗ್ತದೆ. ಜಾರಿ ಬಿದ್ದರೆ ಎತ್ತರಕ್ಕೆ ಏರಿದ ಮೇಲೆ ಪೆಟ್ಟು ಜಾಸ್ತಿ, ಅಟ್ಟಕ್ಕೆ ಹೋಗಿ ಬಿದ್ದರೆ ಕೈಕಾಲು ಹೊರತು ಹೋಗುತ್ತೆ. ಹಾಗೆ ಯಾವ್ಯಾವುದೋ ಪ್ರಾಣಿಗಳು ಏನೇನೋ ಮಾಡಿದರೆ ತೊಂದರೆ ಇಲ್ಲ, ಈತ ಏರಿ ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವ ಅಂತ ಹೇಳಿದ ಹಾಗೆ ಅದೆಷ್ಟೋ ಕಾಲದ ನಂತರ ಈ ಎತ್ತರವನ್ನು ಪಡೆದು ಬ್ರಾಹ್ಮಣ್ಯವನ್ನು ಪಡೆದು ಅಲ್ಲೂ ಕೂಡ ಮಾಡು ಅಂತ ಆದೇಶಿಸಿದ ಶ್ರುತಿ ಸ್ಮೃತಿ ಹರೇ ರಾಜ್ಞೆ ಯಸ್ತ ಉಲ್ಲಂಘ್ಯ ವರ್ತತೆ ಆಜ್ಞಾಚ್ಛೇದಿ ಮಮ ದ್ವೇಷಿ ನರಕಂ ಪ್ರತಿಬದ್ಧತೆ ಅಂತ ಭಗವಂತ ವಿಷ್ಣು ಪುರಾಣದಲ್ಲಿ ಹೇಳ್ತಾನೆ. ಹಾಗೆ ಅವನು ಆದೇಶಿಸಿದ, ಅವನ ರಾಜ್ಯದಲ್ಲಿ ಪ್ರಜೆಗಳಾಗಿದ್ದು ಅವನ ಕಾನೂನು ಅನಿಸಿದಂತಹ ಶ್ರುತಿ ಸ್ಮೃತಿಗಳನ್ನು ನಾವು ಅನುಷ್ಠಾನ ಮಾಡದೆ ಹೋದರೆ ಅವನ ರಾಜ್ಯದಲ್ಲಿ ವಾಸ ಮಾಡುವುದಕ್ಕೆ ಅನರ್ಹತೆಯನ್ನು ಪಡೆದು ಬಿಡುತ್ತೇವೆ. ಆ ಕಾರಣದಿಂದ ಅವನನ್ನು ಕುಣಪ ಅನ್ನುವ ಶಬ್ದದಿಂದ ಕರೀತಾರೆ. ಈ ನಿಟ್ಟಿನಿಂದ ಈ ಮಹಾಲಯ ಶ್ರಾದ್ದ ಅದರಲ್ಲಿ 16 ದಿವಸ ಇಲ್ಲ, ನಮ್ಮಂಥವರಿಗೆಲ್ಲ ಸಕೃನ್ ಮಹಾಲಯ ಶ್ರಾದ್ದ ಅನ್ನುವುದು ಒಂದು ನಿತ್ಯ ಕರ್ಮವಾಗಿದೆ ಅನ್ನುವುದು ಒಂದು ಪ್ರಮುಖವಾದಂತಹ ಅಂಶ. ಮಹಾಲಯ 16 ಇದೆ, ನಾವು ಸಕೃತ್ ಮಾಡುವವರು ಅಂತ ತೀರ್ಮಾನ ಮಾಡಿ ಆಯಿತು. ಸಕೃತ್ ಅಂದರೆ ಯಾವತ್ತು ಮಾಡಬೇಕು ಅಂತ ಈಗ ಪ್ರಶ್ನೆ.
ಸಾಮಾನ್ಯ ನಾವೇನು ಮಾಡ್ತೇವೆ, ಕೊನೆಯ ದಿವಸಕ್ಕೆ ಇಟ್ಟುಕೊಳ್ಳೋದು. ಒಳ್ಳೆ ಕೆಲಸ ಯಾವತ್ತೂ ಕೊನೆಗೆ. ಇಂದಿನ ದಿನ ಇಂದಿನ ದಿನ ಸುದಿನ, ನಾಳೆಗೆ ಅದು ಕಠಿಣ ಅಂತ ಪುರಂದರದಾಸರು ಒಂದು ಮಾತು ಹೇಳ್ತಾರೆ. ನೀನು ಒಳ್ಳೆ ಕೆಲಸ ಮಾಡಬೇಕು, ಇವತ್ತೇ ಮಾಡಪ್ಪ. ಯಾವತ್ತು ನಿನಗೆ ಮೊದಲ ಅವಕಾಶ ಇದೆ ಅವತ್ತೇ ಮಾಡು. ನಾಳೆ ಅಂತ ಇಟ್ಟುಕೊಂಡರೆ ಈಗ ಬೇಡ ಸದ್ಯಕ್ಕೆ ಅಂತ ಅನಿಸುತ್ತೆ. ದಾನದ ಬಗ್ಗೆ ಹೇಳಿದ ಮಾತು, ನಂಗೆ ಇವತ್ತು ಒಬ್ಬರಿಗೆ ಇಷ್ಟು ಕೊಡಬೇಕು ಅಂತ ಅನಿಸಿತು, ನಾನು ನಾಳೆ ಕೊಡುವ ಅಂತ ಇಟ್ಟುಕೊಂಡ್ರೆ ಆಮೇಲೆ ಕೊಡುವುದೇ ಇಲ್ಲ ಆ ವ್ಯಕ್ತಿ. ಕೊಡುವುದು ಮಾತ್ರ ಅಲ್ಲ, ಯಾರಾದರೂ ಬಂದು ಕೇಳಿದಾಗ ಅವನಿಗೂ ಕೊಡುವುದಕ್ಕೆ ನಾಳೆ ಅಂತ ಹೇಳ್ತೇನೆ. ಯಸ್ಯ ಕಿಂಚಿತ್ ನದಾತವ್ಯಂ ತಸ್ಯ ದೇಯಂ ಕಿಮುತ್ತರಂ ಅಂತ ಈ ಒಂದು ಪ್ರಶ್ನೆ. ಕೊಡ್ಲಿಕ್ಕೆ ಮನಸ್ಸಿಲ್ಲ, ಏನು ಉತ್ತರ ಕೊಡೋಣ ಅವನಿಗೆ? ಕೊಡೋಲ್ಲ ಅಂತ ಹೇಳಿದರೆ ಖಂಡಿತವಾದಿ ಲೋಕ ವಿರೋಧಿ ಅಂತ ಗಾದೆ ಉಂಟು. ಅದಕ್ಕೇನು ಮಾಡಬೇಕು? ಅದ್ಯ ಸಾಯಂ ಪುನಃ ಸಾಯಂ ಪ್ರಾತಃ ಪುನಃ. ಆಮೇಲೆ ಮರುದಿವಸ ಬರಲ್ಲವ ಅಂತ. ಈ ನಾವು ಇವತ್ತು ಕೊಡಬೇಕಾದದ್ದನ್ನು ನಾಳೆಗೆ ಅಂತ ಮುಂದಿಟ್ಟಿದ್ರೆ ಅದು ನಡೆಯುವುದಿಲ್ಲ. ಆದ್ರಿಂದ ಅಪರಪಕ್ಷೀಯದಲ್ಲಿ 16 ದಿವಸದಲ್ಲಿ ಯಾವುದು ಪ್ರಪ್ರಥಮ ಉತ್ಕೃಷ್ಟವೋ ಅದನ್ನು ಸ್ವೀಕರಿಸು. ಅದರಲ್ಲಿ ಕೆಲವನ್ನು ನಿಷೇಧ ಮಾಡಿದ್ದಾರೆ, ಅದು ಗೊತ್ತಿರಬೇಕು. ಸಕೃನ್ ಮಹಾಲಯ ಮಾಡುವವರಿಗೆ ಮಾತ್ರ ನಿಷೇಧ, 16 ದಿವಸವೂ ನಡೆಸುವವರಿಗೆ ನಿಷೇಧ ಇಲ್ಲ. ಸಕೃತ್ ಮಾಡುವವರಿಗೆ ಕೆಲವು ನಿಷೇಧ ಇದೆ. ಯಾವುದನ್ನು ನಿಷೇಧ ಮಾಡಿದ್ದಾರೆ? ನಂದ ಅನ್ನುವ ತಿಥಿಯನ್ನು ನಿಷೇಧ ಮಾಡ್ತಾರೆ. ನಂದ ಅಂದರೆ ಯಾವುದೆಲ್ಲ? ಪ್ರತಿಪತ್ನಿಂದ 6 ಅಂದರೆ ಷಷ್ಠಿಯಿಂದ 6 ಅಂದರೆ ಏಕಾದಶಿ. ಪ್ರತಿಪತ್, ಷಷ್ಠಿ ಮತ್ತು ಏಕಾದಶಿ ಅನ್ನುವ ತಿಥಿಗಳಿಗೆ ನಂದಾತಿಥಿಗಳು ಅಂತ ಹೆಸರು. ನಂದ, ಭದ್ರ ಎಲ್ಲ ತಿಥಿಯಲ್ಲಿ ಪ್ರಭೇದ ಉಂಟಲ್ಲ, ಅದರಲ್ಲಿ ನಂದಾತಿಥಿ ಅಂದರೆ ಈ 3 ತಿಥಿಗಳು. ಈ 3 ತಿಥಿಗಳು ಸಕೃನ್ ಮಹಾಲಯಕ್ಕೆ ನಿಷಿದ್ಧ. ಆದ್ರಿಂದ ಆದಷ್ಟು ಬೇಗ ಮಾಡಬೇಕು ಅಂತೇಳಿ ಪಾಡ್ಯ ದಿವಸವೇ ಮಾಡುವುದಕ್ಕೆ ಅವಕಾಶ ಇಲ್ಲ, ಯಾಕಂದರೆ ನಂದಾತಿಥಿ ನಿಷಿದ್ಧವಾಗಿದೆ. ದ್ವಿತೀಯ ಅವಕಾಶ ಇದೆ. ಅದರಲ್ಲೂ ವಿಶೇಷ ಏನಂದರೆ, ದ್ವಿತೀಯಾದ ದಿವಸ ಭರಣಿ ನಕ್ಷತ್ರ ಸಾಮಾನ್ಯವಾಗಿ ಸೇರಿಕೊಂಡಿರ್ತದೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ, ತೃತೀಯ, ಚತುರ್ಥಿ ಈ 3 ತಿಥಿಯಲ್ಲಿ ಒಂದು ತಿಥಿಯಲ್ಲಿ ಭರಣಿ ನಕ್ಷತ್ರ ಬಂದೇ ಬರ್ತದೆ. ಯಾಕಂದರೆ ಮುಂದಿನದ್ದು ಆಶ್ವಯುಜ ಮಾಸ ಆದ್ರಿಂದ ಅಲ್ಲಿ ಅಶ್ವಿನಿ ನಕ್ಷತ್ರ ಯಾವಾಗ ಅವನಿಗೆ ಹುಣ್ಣಿಮೆಗೆ ಬರಬೇಕು ಆವಾಗ ಇಲ್ಲಿ ಭರಣಿ ಈ 3 ತಿಥಿಯಲ್ಲಿ ಬರಲೇಬೇಕು, ಅದು ವ್ಯವಸ್ಥೆ. ಆದ್ರಿಂದ ಭರಣಿ ತಿಥಿ ಸೇರಿದರೆ ಆ ದಿವಸ ಅದು ಪ್ರತಿಪತ್ತಾಗಿದ್ರೂ ಕೂಡ ನೀನು ಅವತ್ತು ಸಕೃನ್ ಮಹಾಲಯ ಮಾಡುವುದು ಸರ್ವಶ್ರೇಷ್ಠ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಹಾಗಾದರೆ ಭರಣಿಗೆ ಭಾರಿ ಮಹತ್ವ. ಭರಣಿ ಶ್ರಾದ್ದ ಅಂತ ಕರಿತೇವೆ. 27 ನಕ್ಷತ್ರಗಳಿಗೆ ಪ್ರತ್ಯೇಕ ಅಭಿಮಾನಿ ದೇವತೆಗಳಿದ್ದಾರೆ. ಭಾನಾಂ ಅಶ್ವಿ ಯಮಾಗ್ನಿ ಧಾತೃ ಶಬ್ಶಿಶಿನೋ ರುದ್ರೋದಿ ದೀರ್ಘೀಶ್ಪತಿ ಅಂತ ಪ್ರಾರಂಭ ಆಗ್ತದೆ. ಪೂಷಾಧಿಪ ಅಂತ ಕೊನೆಗೆ ರೇವತಿ ನಕ್ಷತ್ರಕ್ಕೆ ಪೂಷನ್ ಅಧಿಪತಿ, ಅಶ್ವಿನಿ ನಕ್ಷತ್ರಕ್ಕೆ ಅಶ್ವಿ ದೇವತೆಗಳು ಅಂದರೆ ದಸ್ರನಾಸತ್ಯರೆಂಬ ಅಶ್ವಿ ದೇವತೆಗಳ ಅಧಿಪತಿಗಳು. ಭಾನಾಂ ಅಶ್ವಿ ಯಮ ಅಗ್ನಿ 2ನೇ ನಕ್ಷತ್ರಕ್ಕೆ ಯಮ ಅಧಿಪತಿ. ಹಾಗಾದರೆ ಭರಣ್ಯಧಿಪತಿ ಯಾರು? ಯಮ ಪಿತೃರಾಜ ಅಂತ ಕರೆಸಿಕೊಂಡವ. ಅಂದರೆ ಯಮನಿಂದ ಅಭಿಮನ್ಯಮಾನವಾದ ಭರಣಿ ನಕ್ಷತ್ರ ಮಹಾಲಯವೆಂಬಂತಹ ಪಿತೃಪಕ್ಷದಲ್ಲಿ ಲಭ್ಯವಾದಾಗ ಅದಕ್ಕೆ ಪಿತೃಭರಣಿ ಅಂತ ಹೆಸರು. ಪಂಚಾಂಗದಲ್ಲಿ ಅವತ್ತು ಪಿತೃಭರಣಿ ಅಂತ ಹಾಕಿರ್ತಾರೆ. ಹೇಗೆ ಅಮಾವಾಸ್ಯೆಯ ದಿವಸ ಸರ್ವಪಿತ್ರಮವಾಸ್ಯ ಅಂತ ಹಾಕಿರ್ತಾರೋ ಹಾಗೆ ಭರಣಿಯ ದಿವಸ ಪಿತೃಭರಣಿ ಅಂತ ಹಾಕಿರ್ತಾರೆ. ನವಮಿಯ ದಿವಸ ಅವಿಧವಾ ನವಮಿ ಅಂತ ಹಾಕಿರ್ತಾರೆ. ಶಸ್ತ್ರಹತ ಶ್ರಾದ್ದಂ ಅಂತ ಚತುರ್ದಶಿ ದಿವಸ ಹಾಕಿರ್ತಾರೆ. ದ್ವಾದಶಿಯ ದಿವಸ ಯತಿದ್ವಾದಶಿ ಅಂತ ಎಲ್ಲ ಪಂಚಾಂಗದಲ್ಲೂ ಹಾಕಿರ್ತಾರೆ. ಹಾಗಾದರೆ ಆಯಾ ದಿವಸಗಳಿಗೆ ಒಂದು ವಿಶೇಷ ಮಹತ್ವ ಇದೆ. ಭರಣಿ, ಪಿತೃಭರಣಿ ಅನ್ನೋದು ಅದು ನಾವು ಈಗ ಹೇಳುವ ನಿಷೇಧಗಳಲ್ಲಿ ಯಾವ ನಿಷೇಧ ಇದ್ರೂ ಅದು ಭರಣಿಯುತವಾಗಿದ್ದರೆ ಅದು ಅವಶ್ಯ ಕರ್ತವ್ಯ. ಅವತ್ತು ಸಕೃನ್ ಮಹಾಲಯ ಮಾಡುವುದಕ್ಕೆ ಯಾವುದೇ ನಿಷೇಧ ಇರುವುದಿಲ್ಲ. ಇನ್ನೊಂದು ಶುಕ್ರವಾರ ನಿಷಿದ್ಧ. ವಾರದ ಲೆಕ್ಕಾಚಾರದಲ್ಲಿ ಈ 16 ದಿವಸಗಳಲ್ಲಿ ಶುಕ್ರವಾರ ಇದ್ದರೆ ಅವತ್ತು ಸಕೃನ್ ಮಹಾಲಯ ಮಾಡುವ ಹಾಗಿಲ್ಲ. ಆದರೆ ಶುಕ್ರವಾರದ ದಿವಸ ಈ ಭರಣಿ ನಕ್ಷತ್ರ ಬಂದರೆ ಅಥವಾ ಮಹಾಲಯ ಅಮಾವಾಸ್ಯೆ ಬಂದರೆ ಆವಾಗ ಅವತ್ತು ಕೂಡ ಅವಶ್ಯ ಕರ್ತವ್ಯ. ಭರಣಿಯ ಜೊತೆಗೆ ಅಮಾವಾಸ್ಯೆ ಸೇರಿಕೊಂಡಿತು. ಹಿಂದಕ್ಕೆ ಅಮಾವಾಸ್ಯೆ ಯಾಕೆ ಸೇರಿಸಲಿಲ್ಲ ಅಂದರೆ ಅಮಾವಾಸ್ಯೆಯ ದಿವಸ ಭರಣಿ ನಕ್ಷತ್ರ ಬರಲಿಕ್ಕೆ ಸಾಧ್ಯವೇ ಇಲ್ಲ ಆ ಕಾಲದಲ್ಲಿ, ಅದಕ್ಕೋಸ್ಕರ ಅದನ್ನು ಬಿಟ್ಟದ್ದು. ಆದರೆ ಶುಕ್ರವಾರ ಅಮಾವಾಸ್ಯೆ ಬರುವ ಸಾಧ್ಯತೆ ಇದೆ. ಶುಕ್ರವಾರ ನಿಷಿದ್ಧ, ಆದರೆ ಅಮಾವಾಸ್ಯ, ದ್ವಾದಶಿ ಮತ್ತು ಈ ಭರಣಿ ನಕ್ಷತ್ರ ಇವುಗಳು ಶುಕ್ರವಾರದ ದಿವಸ ಇದ್ದರೆ ಅವತ್ತು ಕೂಡ ಸಕೃನ್ ಮಹಾಲಯ ಶ್ರಾದ್ದಕ್ಕೆ ಯೋಗ್ಯ. ಆದ್ದರಿಂದ ಇದನ್ನು ನಾವು ತಲೆಯಲ್ಲಿ ಇಟ್ಟುಕೊಂಡ್ರೆ ಸರಿ. ಈ ಸಕೃನ್ ಮಹಾಲಯಕ್ಕೆ ಈ 16ರಲ್ಲಿ ಅತ್ಯಂತ ಪ್ರಶಸ್ತವಾದ ದಿವಸಗಳು ಅಂದರೆ ಒಂದು ಭರಣಿ ನಕ್ಷತ್ರ ಇರತಕ್ಕಂತಹ ಪಿತೃಭರಣಿ, ಮತ್ತೊಂದು ಆ ಪಕ್ಷದಲ್ಲಿ ಬಂದ ದ್ವಾದಶಿ ತಿಥಿ, ಮತ್ತೊಂದು ಆ ಪಕ್ಷದಲ್ಲಿರುವ ಅಮಾವಾಸ್ಯ ತಿಥಿ. ಇದು ಅತ್ಯಂತ ಪ್ರಶಸ್ತವಾದಂತಹ 3 ಕಾಲಗಳು ಅನ್ನೋದನ್ನು ಗಮನಿಸಬೇಕು. ಇನ್ನೊಂದು ಜನ್ಮ ನಕ್ಷತ್ರ ನಿಷಿದ್ಧ. ಇವನ ನಕ್ಷತ್ರ ಭರಣಿ ಅಂತಾದರೆ
ಭರಣಿ ನಕ್ಷತ್ರ ದಿವಸ ಮಾಡಬಹುದು ಅಂತ ಒಂದು ಸಮಸ್ಯೆ. ಅದಕ್ಕಾಗ ಉತ್ತರ ಕೊಟ್ಟಿದ್ದೇವೆ. ಯಾವ ನಿಷೇಧ ಇದ್ರೂ ಭರಣಿ ನಕ್ಷತ್ರ ಇದ್ದರೆ ಸಕಲ ಮಹಾಲಯ ಮಾಡ್ಬೋದು. ಆದ್ದರಿಂದ ಭರಣಿ ನಕ್ಷತ್ರದವನಿಗೆ ನಿಷೇಧವೇ ಇಲ್ಲ ನಕ್ಷತ್ರ ಪ್ರಯುಕ್ತವಾಗಿ. ಆದರೆ ಉಳಿದ ನಕ್ಷತ್ರದವರಿಗೆ ಅವರವರ ನಕ್ಷತ್ರ ಇರುವ ದಿವಸ ಆ 16 ದಿವಸದಲ್ಲಿ ಬಂದರೆ ತನ್ನ ಜನ್ಮ ನಕ್ಷತ್ರ ಇರುವ ದಿವಸದಲ್ಲಿ ಸಕೃನ್ ಮಹಾಲಯವನ್ನು ಮಾಡಬೇಡ. ಹಾಗೆ ಅಂತೇಳಿ ಈ ನಿಷೇಧ ಸಂವತ್ಸರ ಶ್ರಾದ್ದಕ್ಕೆ ಬರುವುದಿಲ್ಲ. ಇದು ಕೇವಲ ಸಕೃನ್ ಮಹಾಲಯಕ್ಕೆ ಸಂಬಂಧಪಟ್ಟ ನಿಷೇಧ ಮಾತ್ರ. ಇನ್ನು ರೋಹಿಣಿ ನಕ್ಷತ್ರ ಅದು ನಿಷಿದ್ಧ. ರೇವತಿ ನಕ್ಷತ್ರ, ಮಖ ನಕ್ಷತ್ರ ಇವಿಷ್ಟು ಶ್ರಾದ್ದಕ್ಕೆ ನಿಷಿದ್ಧ. ಜನ್ಮ ನಕ್ಷತ್ರ, ರೋಹಿಣಿ, ರೇವತಿ, ಮಖ 4 ನಕ್ಷತ್ರಗಳು ನಿಷಿದ್ಧ. ಇದರಲ್ಲಿ ಮಖ ಅನ್ನೋದು ವಸ್ತುತಃ ಪಿತೃಗಳಿಗೆ ಸಂಬಂಧಪಟ್ಟಂತಹ ನಕ್ಷತ್ರ. ಆಶ್ಲೇಷ ಮಖ ಅಲ್ವಾ? ಆಶ್ಲೇಷಕ್ಕೆ ಸರ್ಪಗಳು ಅಧಿಪತಿಗಳು, ಮಖ ನಕ್ಷತ್ರಕ್ಕೆ ಪಿತೃಗಳು ಅಧಿಪತಿಗಳು. ಆಹನ್ ಪಿತೃನ್ಸು ವಿದತ್ರ ಅಂಗವಿಚ್ಛಿನಪ ಆತಂಚ ವಿಕ್ರಮಾಣಂಚ ವಿಷ್ಣು ಅಂತ. ಇದು ಯಾವ ಪಿತೃಗಳು? ಸ್ವಧಾ ಪಿತೃಗಳಲ್ಲ, ಇವರು ಸ್ವಾಹಾ ಪಿತೃಗಳು. ಪಿತೃಗಳಲ್ಲಿ 2 ಇದೆ, ಸ್ವಧಾ ಪಿತೃಗಳು, ಸ್ವಾಹಾ ಪಿತೃಗಳು ಅಂತಿದ್ದಾರೆ. ಸ್ವಾಹಾ ಪಿತೃಗಳಿಗೆ ಸ್ವಾಹಾಕಾರ ಹೇಳಿ ಆಹುತಿ ಕೊಡಬೇಕು. ಅದರಲ್ಲಿ ಕೊನೆಗೆ ಸ್ವಾಹ ಆ ಪಿತೃಭ್ಯ ಇದಂ ನಮಃ ಅಂತಲೇ ಆಹುತಿ. ಆದರೆ ಸ್ವಧಾ ಪಿತೃಗಳಿಗೆ ಸ್ವಧಾಕಾರದಿಂದಲೇ ಆಹುತಿಯನ್ನು ಕೊಡಬೇಕು, ಸ್ವಾಹಾಕಾರ ಹೇಳುವ ಹಾಗಿಲ್ಲ. ನಾವು ನೋಡಿರ್ಬೋದು, ಯಾವುದು? ದೇವೇಭ್ಯ ಸ್ವಾಹ ಪಿತೃಭ್ಯ ಸ್ವಧಾಸ್ತು ಭೂತೇಭ್ಯೋ ನಮಃ ಸನಕಾದಿ ಮನುಷ್ಯೇಭ್ಯೋ ಹಂತ. ಮನುಷ್ಯರಿಗೆ ಹಂತಕಾರದಿಂದ ಆಹುತಿ ಕೊಡಬೇಕು. ಸನಕಾದಿಗಳು ಮಾನವರು, ಆದ್ದರಿಂದ ಅವರಿಗೆ ಹಂತಕಾರದಿಂದ ಆಹುತಿ. ಪಿತೃಗಳಿಗೆ ಸ್ವಧಾಕಾರದಿಂದ ಆಹುತಿ. ಭೂತಗಳಿಗೆ ಚಿತ್ರಾಯ ನಮಃ ಚಿತ್ರಗುಪ್ತಾಯ ನಮಃ ಅಂತ ಭೂತೇಭ್ಯೋ ನಮಃ ಅಂತ ನಮಸ್ಕಾರದಿಂದ ಬಲಿ ಅಥವಾ ಆಹುತಿಯನ್ನು ಕೊಡಬೇಕು. ಆದರೆ ಪಿತೃಗಳಿಗೆ ಬಲಿಯೋ ಆಹುತಿಯೋ ಅದು ಸ್ವಧಾಕಾರದಿಂದ ಅಂತ ಇದ್ದರೂ ಪಿತೃಗಳು ಯಾವಾಗ ದೇವಪಿತೃಗಳಾಗ್ತಾರೆ, ಪಿತೃದೇವತೆಗಳು ದೇವಪಿತೃಗಳು ಅಂತ 2. ದೇವಪಿತೃಗಳಾದಾಗ ಅವರಿಗೆ ಸ್ವಾಹಾಕಾರದಿಂದ, ಆಹನ್ ಪಿತೃನ್ ಅನ್ನೋ ಮಂತ್ರ ಪ್ರತಿಪಾದ್ಯವಾದದ್ದು. ದೇವಪಿತೃಗಳಾದ್ರಿಂದ ಅದು ಸ್ವಾಹಾಕಾರದಿಂದ ಆಹುತಿಯನ್ನು ತೆಗೊಳ್ಳುವಂಥದ್ದು. ವಾಸ್ತುದೇವತೆಗಳಲ್ಲಿ ಆ ಪಿತೃಗಳು ಒಬ್ಬರು. ವಾಸ್ತುಹೋಮ ಮಾಡಲಿಕ್ಕೆ ಮೊದಲನೇ ಬಾರಿ ಹೋಗಿ ವಾಸ್ತುಹೋಮ ಮಾಡುವಾಗ ಸ್ವಧಾ ಅಂತೇಳಿ ಆಹುತಿ ಕೊಡುವುದಲ್ಲ, ಅಲ್ಲಿ ಸ್ವಾಹಾಕಾರ ಕೊಟ್ಟು ಆಹುತಿಯನ್ನು ಕೊಡಬೇಕು. ವಾಸ್ತುದೇವತೆಗಳಲ್ಲಿ ಆ ಪಿತೃಗಳು ಸೇರ್ತಾರೆ. ಅದರಿಂದ ಇಷ್ಟು ನಿಷಿದ್ಧ. ಇದು ಸಕೃನ್ ಮಹಾಲಯ ಶ್ರಾದ್ದಕ್ಕೆ ಸಂಬಂಧಪಟ್ಟಂತಹ ನಿಷೇಧಗಳು. ಇನ್ನು ಅದರಲ್ಲಿ ಒಳಗೆ ಬರುವ ಕೆಲವು ವಿಷಯಗಳನ್ನು ಗಮನಿಸುವ. ಈ ಮಹಾಲಯ ಶ್ರಾದ್ದದಲ್ಲಿ ಒಂದು ಭರಣಿ ಶ್ರಾದ್ದ ಬಂತು. ಮತ್ತೆ ಮುಂದಕ್ಕೆ ಬರುವಂತಹದ್ದು ನವಮಿಯ ಶ್ರಾದ್ದ. ಅದನ್ನು ಅವಿಧವಾ ನವಮಿ ಅಂತ ಕರೀತೇವೆ. ಅವಿಧವಾ ನವಮಿ ಅನ್ನುವುದು ಎಲ್ಲ ಶ್ರಾದ್ದಗಳಿಗೆ ದಿವಸ ಅಲ್ಲ. ಅಂದರೆ ಸಕೃನ್ ಮಹಾಲಯವನ್ನು ನಾವು ಅವಿಧವಾ ನವಮಿಯ ದಿವಸ ನಡೆಸುವುದು ಮಧ್ಯಮ, ನಿಷಿದ್ಧ ಅಲ್ಲ, ಮಧ್ಯಮ. ಆ ದಿವಸಕ್ಕೆ ವಿಶೇಷ ಯಾವುದು ಆ ದಿವಸ ನಡೆಸುವುದರಲ್ಲಿ ಅಂದರೆ, ತನ್ನ ತಂದೆ ಇರುವಾಗ ತಾಯಿ ತೀರಿಕೊಂಡಿದ್ದಾರೆ ಅಂತ ಆದರೆ ಮುತ್ತೈದೆಯಾಗಿ ಆ ಪುಣ್ಯಾತಿಗಿತ್ತಿ ತಾನು ಶರೀರವನ್ನು ತ್ಯಾಗ ಮಾಡಿದ್ದರೆ ಆಕೆಯನ್ನು ಉದ್ದೇಶಿಸಿ ಅವನ ಮಕ್ಕಳು ಮಹಾಲಯವನ್ನು ಮಾಡಬೇಕು. ಆ ಮಹಾಲಯಕ್ಕೆ ಅವಿಧವಾ ನವಮಿ ಶ್ರಾದ್ದ ಅಂತ ಹೆಸರು. ಅಂದರೆ ಇದು ಜೀವತ್ ಪಿತೃಗನಿಗೆ ಅಮ್ಮನನ್ನು ಉದ್ದೇಶಿಸಿ ನಡೆಸುವುದಕ್ಕೆ ಈ ಪಿತೃಪಕ್ಷದ ಒಂದು ಅವಕಾಶ ಜೀವತ್ ಪಿತೃಗನಿಗೆ. ಯಾಕಂದರೆ ಏನಾಗ್ತದೆ, ಇವರಿಗೆ ಅಮ್ಮ ಇಲ್ಲ, ಅಪ್ಪ ಇದ್ದಾರೆ. ಅಪ್ಪ ಇರುವುದೇ ಪಾಪ ಇವರಿಗೆ ಸಮಸ್ಯೆ. ಏನು, ಅಪ್ಪ ಇರುವುದರಿಂದ ನಾವೊಂದು ಅಮ್ಮನಿಗೆ ಶ್ರಾದ್ದ ಹಾಕುವ ಹಾಗಿಲ್ಲ. ಅಕಸ್ಮಾತ್ ಅಪ್ಪನೂ ತೀರಿಕೊಂಡು ಹೋಗಿದ್ರೆ ಅಮ್ಮನಿಗೆ ಶ್ರಾದ್ದ ಇವರೇ ಮಹಾಲಯ ಮಾಡುವ ಕೊಟ್ಟು ಬಿಡ್ತಿದ್ರು. ಅಲ್ಲಿ ಅಮ್ಮನಿಗೂ ಮಾತೃವರ್ಗವೂ ಕೂಡ ಅದರಲ್ಲಿ ಬರ್ತದೆ. ತಂದೆ ಇರುವಾಗ ಅಮ್ಮನನ್ನು ಉದ್ದೇಶಿಸಿ ಇವರು ಮಾಡುವುದಕ್ಕೆ ಯಾವುದೇ ಕರ್ಮ ಇಲ್ಲ, ಅಂತಹ ಪ್ರಶಸ್ತವಾದಂತಹ ಪರ್ವಕಾಲದಲ್ಲಿ ಅನ್ನುವ ಪ್ರಸಂಗ ಬಂದಾಗ ಧರ್ಮಶಾಸ್ತ್ರ ಆ ಸಂದರ್ಭದಲ್ಲೂ ಜೀವತ್ ಪಿತೃಗನಾದಂತಹ ವ್ಯಕ್ತಿಗೆ ಮೃತಳಾದಂತಹ ತನ್ನ ಮಾತೃವರ್ಗವನ್ನು ಉದ್ದೇಶ ಮಾಡಿಕೊಂಡು ಒಂದು ಶ್ರಾದ್ದ ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ದು. ಅದಕ್ಕೆ ಅವಿಧವಾ ನವಮಿ ಶ್ರಾದ್ದ ಅಂತ ಹೆಸರು. ಅದರ ವಿಧಿವಿಧಾನ ಕೆಲವರಿಗೆ ಮಾತ್ರ ಬೇಕಾಗುವುದಾದ್ರಿಂದ ನಾನು ಆ ವಿಧಿವಿಧಾನಗಳನ್ನು ನಿರೂಪಿಸುವುದಕ್ಕೆ ಹೋಗುವುದಿಲ್ಲ. ಅಂತ ಅವಿಧವಾ ನವಮಿ ಶ್ರಾದ್ದ. ಈ ಶ್ರಾದ್ದದ ಬಗ್ಗೆ ಒಂದು ವಿದ್ವಾಂಸರಲ್ಲಿ ಅಥವಾ ಧರ್ಮಶಾಸ್ತ್ರಕಾರರಲ್ಲಿ ಒಂದು ದೊಡ್ಡ ವಿವಾದ ಇದೆ. ಇವತ್ತಿಗೂ ಅಲ್ಲಲ್ಲಿ ಇರತಕ್ಕಂಥ ಒಂದು ವಿವಾದ. 2 ವಿವಾದ ಇದೆ. ಒಂದು ವಿವಾದ, ಇವನ ತಂದೆ ತೀರಿ ಹೋದ ಮೇಲೆ ಈ ಮಕ್ಕಳು ಅವಿಧವಾ ನವಮಿ ಶ್ರಾದ್ದ ಮಾಡಬೇಕೋ ಬೇಡೋ ಅನ್ನೋದು ಒಂದು ವಿವಾದ ಇದೆ. ಹೆಚ್ಚಿನವರ ವಾದ ಏನು ಅಂತ ಹೇಳಿದರೆ ಅವಿಧವಾ ನವಮಿ ಶ್ರಾದ್ದವನ್ನು ಆನಂತರವೂ ನಡೆಸಲೇಬೇಕು. ಯಾಕಂದರೆ ಅಪ್ಪ ತೀರಿಕೊಳ್ಳುವುದಕ್ಕಿಂತ ಮೊದಲು ಅಮ್ಮ ತೀರಿಕೊಂಡದ್ದರಿಂದ ಆಕೆ ಅವಿಧವೆಯಾಗಿ ಮೃತಳಾಗಿದ್ದಾಳೆ. ಆಮೇಲೆ ತಂದೆ ಮೃತನಾದರೂ ಕೂಡ ಇವಳು ಅವಿಧವಳೇ ಅಲ್ವಾ, ಮೃತಳಾದಾಗ ಅವಿಧವಾ ಮೃತಳಾದ್ದರಿಂದ ಅವಿಧವಾ ನವಮಿ ಶ್ರಾದ್ದ ನಡೆಸಲೇಬೇಕು. ಇದು ನಿರ್ಣಯ ಸಿಂಧುಕಾರರ ಅಭಿಪ್ರಾಯ. ನಿರ್ಣಯ ಸಿಂಧುಕಾರರು ಒಬ್ಬ ಸ್ಮೃತಿಕಾರರ ಮಾತನ್ನು ಉಲ್ಲೇಖ ಮಾಡಿ ಹೇಮಾದ್ರಿಯ ವಚನವನ್ನು ಉಲ್ಲೇಖ ಮಾಡ್ತಾರೆ. ಆ ಹೇಮಾದ್ರಿಯ ವಚನ ಏನು ಹೇಳ್ತದೆ ಅಂದರೆ,
ಅವರ ವಾಕ್ಯ ಓದ್ತೇನೆ. ಅತ್ರ ಭರ್ತೃ ಮರಣೋತ್ತರಂ ಪೂರ್ವಮೃತ ಮಾತೃ ಶ್ರಾದ್ದಂ ನಕಾರ್ಯಮಿತಿ ಕೇಚಿದಾಹು. ಕೇಚಿತ್ ಅಂದರೆ ನಾವು, ನಮ್ಮನ್ನು ಬೈತಾ ಇರೋದವರು. ಕೇಚಿದಾಹು, ಕೆಲವರು ಹೀಗಂತಾರೆ, ಅಪ್ಪ ಸತ್ತ ಮೇಲೆ ಅಮ್ಮನಿಗೆ ಅವಿಧವಾನವಮಿ ಶ್ರಾದ್ದ ಮಾಡಬಾರ್ದು ಅಂತ ಈ ಸತ್ಯನಾರಾಯಣಾಚಾರ್ಯ ಅಂತ ಕೆಲವು ಪುಡುಕೋಡಿಗಳು ಹೇಳ್ತಾರೆ. ಕೇಚಿದಾಹು ಪಠಂತಿಜ, ನಮ್ಮಂಥವ್ರು ಅದಕ್ಕೊಂದು ಪ್ರಮಾಣವನ್ನು ಕೊಡ್ತೇವೆ. ಏನು ಅಂತೇಳಿ, ಶ್ರಾದ್ದಂ ನವಮ್ಯಾಂ ಕುರ್ಯಾತ್ ತತ್ ಮೃತೆ ಭರ್ತರಿ ಲುಪ್ಯತೆ. ಶ್ರಾದ್ದಂ ನವಮ್ಯಾಂ ಕುರ್ಯಾತ್, ಯಾರಿಗೆ ಮಾತ್ರ ಶ್ರಾದ್ದ, ಆದರೆ ತತ್ ಮೃತೆ ಭರ್ತರಿ ಲುಪ್ಯತೆ, ಗಂಡ ತೀರಿ ಹೋದ ಮೇಲೆ ಮತ್ತೆ ಇವರು ಆ ಶ್ರಾದ್ದ ಮಾಡಲಿಕ್ಕಿಲ್ಲ ಅಂತ ಹೀಗೆ ಪಠಂತಿಜ ಇತಿ ಯತ್ ಪಠಂತಿ ತದೇತನ್ನಿರ್ಮೂಲಂ. ಇದಕ್ಕೆ ಮೂಲ ಇಲ್ಲ. ಮೂರ್ಖ ಪ್ರತಾರಣ ಮಾತ್ರಂ, ಅಂದರೆ ಯಾರು ಮೋಸ ಮಾಡ್ತಾ ಇರುವವರು ಮೂರ್ಖರು ಅಂತ ಹೇಳಿದ್ರು, ಅಥವಾ ಮೂರ್ಖಾನಾಂ ಪ್ರತಾರಣ ಮಾತ್ರ ಅಂತಲೂ ಗೊತ್ತಿಲ್ಲ. ಒಟ್ಟು ಎರಡು ವಿಗ್ರಹ ಮಾಡ್ಬೋದು. ಮೂರ್ಖಸ್ಯ ಪ್ರತಾರಣಮಿದಂ ಅಂತಲೂ ಅರ್ಥ ಆಗ್ಬೋದು, ಮೂರ್ಖಾನಾಂ ಪ್ರತಾರಣಮಿದಂ ಅಂತಲೂ ಅರ್ಥ ಆಗ್ಬೋದು. ಹೀಗೊಂದು ವಿವಾದ ಇದೆ. ಸಾಮಾನ್ಯ ನಮ್ಮ ದೇಶದ ಅನುಷ್ಠಾನದಲ್ಲಿ ಅಪ್ಪ ತೀರಿ ಹೋದ ಮೇಲೆ ಮತ್ತೆ ಮಾತಾಮಹ ಶ್ರಾದ್ದದ ಯಾವುದು ಈ ಅವಿಧವಾನವಮಿ ಶ್ರಾದ್ದದ ಅನುಷ್ಠಾನ ಇಲ್ಲ. ಯಾಕಿಲ್ಲ ಅಂದರೆ ಅದಕ್ಕೆ ಈ ವಾಕ್ಯ ಒಂದು ಪ್ರಮಾಣ. ಎರಡನೇದ್ದು, ಈ ಮಕ್ಕಳಿಗೆ ಅಮ್ಮನನ್ನು ಕುರಿತು ಪಿಂಡ ಪ್ರದಾನ ಮಾಡುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟದ್ದು. ಯಾವಾಗ ತಂದೆ ತೀರಿ ಹೋದ ಆ ನಂತರ ಮಕ್ಕಳಿಗೆ ಮಹಾಲಯ ಶ್ರಾದ್ದದಲ್ಲೇ ಅಧಿಕಾರ ಬಂದಾಗ, ಮಹಾಲಯ ಶ್ರಾದ್ದದಲ್ಲಿ ಪಿತೃವರ್ಗದ ಜೊತೆಗೆ ಮಾತೃವರ್ಗಕ್ಕೂ ಇವರು ಪಿಂಡ ಪ್ರದಾನ ಮಾಡಿ ತರ್ಪಣವನ್ನು ಕೊಡ್ತಾ ಇರುವುದರಿಂದ ಅವರಿಗೆ ಮತ್ತೆ ಈ ಪ್ರತ್ಯೇಕ ಶ್ರಾದ್ದದ ಅವಶ್ಯಕತೆ ಇಲ್ಲ ಅನ್ನುವ ಕೇವಲ ತರ್ಕ ಅಲ್ಲ, ಈ ಪ್ರಮಾಣ ಪುರಸ್ಸರವಾದ ತರ್ಕದ ಬಲದಿಂದ ಇವತ್ತು. ಆಮೇಲೆ ಹೇಗಿದೆ ನಿಮ್ದೆಲ್ಲ ಅನುಷ್ಠಾನ? ಆಮೇಲೆ ಹೇಳಿ, ನಮ್ಗೆ ಗೊತ್ತಿಲ್ಲ. ನಮ್ಮ ಅನುಷ್ಠಾನ ದೇಶಾನುಷ್ಠಾನವನ್ನು ನಾನು ನಿರೂಪಿಸಿದ್ದು. ಇದರಲ್ಲಿ ಪಿತೃ ಮರಣಾನಂತರಂ ಮಾತು ಅವಿಧವಾನವಮಿ ಶ್ರಾದ್ದಂ ನಾಸ್ತಿ ಅನ್ನೋದು ನಮ್ಮ ದೇಶದ ಅನುಷ್ಠಾನ ಇದೆ. ಉಳಿದ ದೇಶದ ಅನುಷ್ಠಾನ ಹೇಗಿದೆ ಅದನ್ನು ಅವರವರು ಹಾಗೆ ಮಾಡ್ಬೋದು. ಆದರೆ ನಾವು ಮಾಡ್ತಾ ಇರುವುದು ಯಾಕೆ ಸರಿ ಅಂತ ಹೇಳುವುದಕ್ಕೆ ನಾನೊಂದು ಪ್ರಮಾಣ ಕೊಟ್ಟದ್ದು. ಈ ಪ್ರಮಾಣ ವಾಕ್ಯ ಇದೆ. ನಿರ್ಣಯ ಸಿಂಧುಕಾರರು ನಮ್ಮನ್ನು ಒಪ್ಪುವುದಿಲ್ಲ. ನಮ್ಮನ್ನು ನೋಡಿದರೆ ಅವರಿಗೆ ಸ್ವಲ್ಪ ಕಿರಿಕಿರಿ ಅನಿಸ್ತಾ ಉಂಟು. ಆದರೂ ನಮ್ಮ ಅನುಷ್ಠಾನ ಮಾತ್ರ ಹೀಗಿದೆ ಅನ್ನೋದು ಒಂದು ಸ್ಪಷ್ಟವಾದ ವಿಷಯ. ಇನ್ನೊಂದು ಬರುವಂತಹದ್ದು ದ್ವಾದಶಿ ದಿವಸಕ್ಕೆ ಯತಿದ್ವಾದಶಿ ಅಂತ ಕರೀತಾರೆ. ವಸ್ತುತಃ ಮಹಾಲಯ ಶ್ರಾದ್ದದ ನಿಷೇಧ ಪ್ರಕರಣದಲ್ಲಿ ಜೀವತ್ ಪಿತೃಗನನ್ನು ಸೇರಿಸಿದ್ದಾರೆ. ಜೀವತ್ ಪಿತೃಗನಿಗೆ ಇಲ್ಲ ಅಂತ. ಆದರೆ ಆಮೇಲೆ ಎರಡೆರಡು ವಾಕ್ಯಗಳಲ್ಲಿ ಹೇಳ್ತಾರೆ, ಜೀವತ್ ಪಿತೃಗನಿಗೂ ಕೂಡ ಶ್ರಾದ್ದದಲ್ಲಿ ಅವಕಾಶ ಇದೆ ಮಹಾಲಯ ಶ್ರಾದ್ದದಲ್ಲಿ. ಯಾರಿಗೆ ಅಂದರೆ ಸನ್ಯಸ್ತ ಪಿತೃಕಸ್ಯ ಪತಿತ ಪಿತೃಕಸ್ಯ ಚ ಅಂತ ಇಬ್ಬರಿಗೆ ಕೊಡ್ತಾರೆ. ಅಂದರೆ ಇವನ ಅಪ್ಪ ಬದುಕಿದ್ದಾನೆ, ಆದರೆ ಸನ್ಯಾಸಿಯಾಗಿದ್ದಾನೆ ಅಂತಾದರೆ ಇವನು ಮಹಾಲಯ ಶ್ರಾದ್ದಕ್ಕೆ ಅಧಿಕಾರಿಯಾಗ್ತಾನೆ. ಅಷ್ಟೇ ಅಲ್ಲ, ಪತಿತ ಪಿತೃಕ, ಇವನ ಅಪ್ಪ ಬದುಕಿದ್ದಾನೆ, ಆದರೆ ಅವನನ್ನು ಬ್ರಹ್ಮ ಬಂಧು ಅಂತ ಕರೆಯುವ ವ್ಯಕ್ತಿತ್ವ ಅವನಲ್ಲಿಲ್ಲ. ಬ್ರಾಹ್ಮಣ ಅಂತ ಕರೆಯುವುದು ಬಿಡಿ, ಯಜ್ಞೋಪವೀತವನ್ನು ಆಣಿಗೆ ಹಾಕಿ ಹೋಗಿದ್ದಾನೆ, ಹೋದವ ಬರಲೇ ಇಲ್ಲ. ಆಮೇಲೆ ಅವನಿಗೆ ಉಪನಯನವಾಗಿದ್ದು ಬ್ರಾಹ್ಮಣ್ಯದ ಯಾವ ಕರ್ತವ್ಯದಲ್ಲೂ ಇಲ್ಲ. ಬ್ರಾಹ್ಮಣ್ಯದಿಂದ ಪತಿತನಾಗುವುದಕ್ಕೆ ಬೇಕಾದ ಎಲ್ಲ ರೀತಿಯ ವ್ಯವಹಾರವನ್ನು ನಡೆಸಿದ್ದಾನೆ ಅಂತ ಆದರೆ, ಮದ್ಯಪಾನದಿಂದ ಹಿಡ್ಕೊಂಡು ನಡೆಸಿದ್ದಾನೆ ಅಂತ ಆದರೆ ಆತ ಪತಿತ ಅಂತ ಅನಿಸಿದ್ದಾನೆ. ಪತಿತ ಪಿತೃಕನಿಗೆ ಮಹಾಲಯದಲ್ಲಿ ಅಧಿಕಾರ ಇದೆ. ಯಾಕಂದರೆ ಅವ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪಾತಿತ್ಯ ಅನ್ನುವುದೇ ಶ್ರಾದ್ದ ಕರ್ಮದಲ್ಲಿ ಅನರ್ಹತೆಯನ್ನು ಸೂಚಿಸುತ್ತೆ. ಹಾಗಾಗಿ ಸರ್ವ ಪಿತೃಗಳ ಪ್ರೀತ್ಯರ್ಥವಾಗಿ ಇವನು ಮಹಾಲಯವನ್ನು ನಡೆಸುವುದಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಸಂಶಯ ನಾನು ತುಂಬ ಹುಡುಕಿ ನೋಡಿದೆ. ಇವನು ಮಹಾಲಯ ಮಾಡುವಾಗ ಪಿತೃವರ್ಗಕ್ಕೆ ಮಾಡಬೇಕಲ್ಲ, ಅಪ್ಪ ಬದುಕಿದ್ದಾನೆ, ಅಪ್ಪ ಬದುಕಿರುವಾಗ ಹೇಗೆ ಕೊಡಬೇಕು? ಸನ್ಯಸ್ತ ಪಿತೃವನ್ನು ಹೇಳುವಾಗ ಸನ್ಯಾಸಿಯನ್ನು ಬಿಟ್ಟು ಅವನು ಒಂದು ವೇಳೆ ಸನ್ಯಾಸಿ ಆಗದೆ ಹೋದರೆ ಯಾರಿಗೆ ಕೊಡ್ತಾ ಇದ್ನೋ ಅವರಿಗೆಲ್ಲ ಕೊಡು ಅಂತ ಹೇಳಿದ್ದಾರೆ. ಈ ಪತಿತ ಪಿತೃಗಳಿಗೆ ಆಗಬೇಕಾದ್ರೆ ಹೇಳಲಿಲ್ಲ ಯಾರಿಗೆ ಅಂತ. ಅಂದರೆ ಇವನಿಗೂ ಒಂದು ಪಿಂಡ ಪ್ರದಾನ ಮಾಡಬೇಕು ಅಂತ ಸಂಶಯ ಬರ್ತದೆ. ಆದರೆ ಎಲ್ಲೂ ಹಾಗೆ ಅವನು ಪತಿತನಾಗಿರಲಿ ಮತ್ತೆ ಏನೇ ಆಗಿರಲಿ ಬದುಕಿದ್ದವನಿಗೊಂದು ಪಿಂಡ ಪ್ರದಾನ ಮಾಡ್ತಕ್ಕಂಥ ಕ್ರಮ ಇಲ್ಲ. ಆದ್ದರಿಂದ ಏಭ್ಯ ಏವ ಪಿತಾದದ್ಯಾತ್ ಅಂತ ಒಂದು ಸಾಮಾನ್ಯ ಕ್ರಮವನ್ನು ಅನುಸರಿಸಿಕೊಂಡು ಅಪ್ಪ ಅವನು ಸರಿಯಾಗಿ ಅಪತಿತನಾಗಿದ್ದಿದ್ದರೆ ಯಾರಿಗೆ ಪಿಂಡ ಪ್ರದಾನ ಪುರಸ್ಸರವಾಗಿ ಈ ಕರ್ಮವನ್ನು ನಡೆಸ್ತಾ ಇದ್ನೋ ಅವರಿಗೆ ಇವನು ಮಾಡಬೇಕು ಅನ್ನೋದು ಇಲ್ಲಿ ಗೃಹೀತವಾಗತಕ್ಕಂತಹ ವಿಷಯ. ಮತ್ತೊಂದು ಮುಖ್ಯ ವಿಷಯ, ಈ ಮಹಾಲಯ ಶ್ರಾದ್ದವನ್ನು ಆಮದಿಂದ ಮಾಡಬಾರದು ಅಂತ ನಿಷೇಧ ಮಾಡ್ತಾರೆ. ಉಳಿದ ಶ್ರಾದ್ದಗಳಲ್ಲಿ ಆಗಬೇಕಾದ್ರೆ ಸಾಂವತ್ಸರಿಕ ಶ್ರಾದ್ದವನ್ನೂ ಕೂಡ ಕೆಲವೊಂದು ಸಲ ತುಂಬ ಅನಿವಾರ್ಯತೆ ಬಂದಾಗ, ಇವನು ಕೋಮಾ ಸ್ಥಿತಿಯಲ್ಲಿದ್ದಾನೆ ಅಂತಾದರೆ ಅವನನ್ನು ಅಧಿಕಾರಿಗಳು ಅವನ ಹೆಸರಿನಲ್ಲಿ ಆಮಶ್ರಾದ್ದವನ್ನು ಮುಗಿಸ್ತಕ್ಕಂತಹ ಸ್ಥಿತಿ ಇದೆ. ಅಂದರೆ ತಿನ್ನುವ ಆಹಾರ ದ್ರವ್ಯವನ್ನು ಕೊಟ್ಟು ಕಳಿಸುವುದು ವಿಪ್ರರಿಗೆ ಅಂತ. ಇದಕ್ಕೆ ಅವಕಾಶ ಕೊಡಲಿಲ್ಲ. ವಸ್ತುತಃ 3 ಶ್ರಾದ್ದಗಳಿಗೆ ಆಮಶ್ರಾದ್ದ ತಪ್ಪಾಗ್ತದೆ. ಯಾವುದೆಲ್ಲ? ಸಾಂವತ್ಸರಿಕ ಶ್ರಾದ್ದ, ಮಹಾಲಯ ಶ್ರಾದ್ದ ಮತ್ತು ಗಯಾಶ್ರಾದ್ದ.
ಇಲ್ಲಿ ಪಿಂಡವನ್ನು ಇಚ್ಛಿಸ್ತಾರಂತೆ. ಮಹಾಲಯೇ ಗಯಾಶ್ರಾದ್ಧೆ ಪ್ರತಿ ಸಾಂವತ್ಸರೇ ತಥಾ ಪಿಂಡಮಿಚ್ಛಂತಿ ಪಿತರಃ ಪಿಂಡಹೀನಂ ನಕಾರಯೇತ್ ಅಂತ. ಉಳಿದ ಶ್ರಾದ್ದಗಳನ್ನು ಪಿಂಡಹೀನವಾಗಿ ನಡೆಸಬಹುದು, ಆದರೆ ಸಕೃನ್ ಮಹಾಲಯದಲ್ಲಿ, ಗಯಾಶ್ರಾದ್ದದಲ್ಲಿ, ಪ್ರತಿ ಸಾಂವತ್ಸರ ಶ್ರಾದ್ದದಲ್ಲಿ ಪಿತೃಗಳು ಪಿಂಡವನ್ನು ಬಯಸಿಯೇ ಬಂದಿರ್ತಾರೆ. ಆದ್ದರಿಂದ ಅಲ್ಲಿ ಪಿಂಡವನ್ನು ಅವಶ್ಯ ಪಿಂಡ ನಿರ್ವಪಣ ಪುರಸ್ಸರವಾಗಿಯೇ ವಿಪ್ರಭೋಜನ ರೂಪವಾದ ಶ್ರಾದ್ದವನ್ನು ಮಾಡಬೇಕು. ಪಿಂಡ ನಿರ್ವಪಣ ರಹಿತವಾದ ವಿಪ್ರಭೋಜನ ಶ್ರಾದ್ದವನ್ನು ಅಲ್ಲಿ ನಿಷೇಧ ಮಾಡಿದ್ದಾರೆ. ಇದರಿಂದ ಇನ್ನೊಂದು ಅರ್ಥ ಆಗೋದು ನಮಗೆ, ಗ್ರಹಣ ಶ್ರಾದ್ದ ಇರ್ಬೋದು, ಅಥವಾ ಈಗ ಹೇಳಿದ 96 ಶ್ರಾದ್ದಗಳಲ್ಲಿ ಸಕೃನ್ ಮಹಾಲಯ ವ್ಯತಿರಿಕ್ತವಾದ ಯಾವುದೇ ಶ್ರಾದ್ದ ಇರ್ಬೋದು, ಸಂಕ್ರಾಂತಿ ವ್ಯತಿಪಾತ ವೈಧೃತಿ ಪ್ರಭೃತಿಗಳು, ಗಜಚ್ಛಾಯ ಮೊದಲಾದಂತಹ ವಿಶೇಷ ಯೋಗದಿಂದ ಪ್ರಾಪ್ತವಾದ ಶ್ರಾದ್ದ, ಯಾವ ಶ್ರಾದ್ದವಾದರೂ ಅದನ್ನು ಪಿಂಡರಹಿತವಾಗಿ ಮಾಡ್ಬೋದು. ಪಿಂಡರಹಿತ ಶ್ರಾದ್ದ ಅಂದರೆ ಎಷ್ಟು? ಸರ್ವಪಿತೃತರ್ಪಣ, ಅದು ತಿಲತರ್ಪಣ ಸ್ವರೂಪವಾದದ್ದು. ಆ ಸರ್ವಪಿತೃತರ್ಪಣದ ಬಗ್ಗೆ ಸ್ವಲ್ಪ ವಿವಾದ ಇದೆ. ದ್ವಾದಶ ಪಿತೃ ಸಾಕು ಅಂತ ಹೇಳುವ ಸ್ಮೃತಿಯೂ ಇದೆ. ನಾನು ಆ ಸೂತ್ರದಲ್ಲಿ ನನಗೆ ಆ ವಿಷಯ ಲಭ್ಯ ಆಗಲಿಲ್ಲ. ಹಾಗಾಗಿ ದ್ವಾದಶ ಪಿತೃತರ್ಪಣವನ್ನೂ ಸ್ಮೃತಿಗಳು ಹೇಳ್ತಾವೆ, ಸರ್ವಪಿತೃತರ್ಪಣವನ್ನು ಹೇಳ್ತಾರೆ. ಕೆಲವು ಕಡೆಯಲ್ಲಿ ಅದು ಅನುಷ್ಠಾನದಲ್ಲಿದೆ, ಕೆಲವು ಕಡೆಯಲ್ಲಿ ಇದು ಅನುಷ್ಠಾನದಲ್ಲಿದೆ. ಏನಿದ್ರೂ ಕೇವಲ ಪಿತೃವರ್ಗಕ್ಕೆ ಮಾತೃವರ್ಗಕ್ಕೆ ಅಲ್ಲ ಅನ್ನೋದು ಸ್ಪಷ್ಟ. ಅಂತೂ ಸರ್ವಪಿತೃತರ್ಪಣ ಜೊತೆಗೆ ವಿಪ್ರಭೋಜನ, ಇದನ್ನು ನಾವು ಪಿಂಡರಹಿತವಾದ ಶ್ರಾದ್ದ ಅಂತ ಕರೆಯೋದು. ಪಿಂಡರಹಿತ ಶ್ರಾದ್ದ ಅಂದರೆ ತರ್ಪಣ ಪುರಸ್ಸರ ವಿಪ್ರಭೋಜನಕ್ಕೆ ಪಿಂಡರಹಿತ ಶ್ರಾದ್ದ ಅಂತ ಕರೀತಾರೆ. ಸಂಕಲ್ಪ ಶ್ರಾದ್ದ ಅಂತ ಶಬ್ದದಿಂದಲೂ ಅದನ್ನು ವ್ಯವಹಾರ ಮಾಡ್ತಾರೆ. ಪಿಂಡ ಸಹಿತ ಶ್ರಾದ್ದ ಅಂದರೆ ಪಾರ್ವಣ ವಿಧಾನದಿಂದ ನಡೆಸುವಂಥದ್ದು. ಅಮಾವಾಸ್ಯಾ ಶ್ರಾದ್ದವನ್ನು ಪ್ರಕೃತಿಯಲ್ಲಿ ಯಾವ ರೀತಿಯಲ್ಲಿ ನಿರೂಪಿಸಿದ್ದಾರೆ ನಡೆಸುವಂಥದ್ದು. ಈ ಮಹಾಲಯ ಶ್ರಾದ್ದ ಅನ್ನುವುದು ಪಾರ್ವಣ ವಿಧಾನದಿಂದ ಸಗೃನ್ ಮಹಾಲಯ ಸ್ವರೂಪದಲ್ಲಿ ನಡೀತದೆ. ಉಳಿದ ಮಹಾಲಯ ವಿಧಾನ ಏನಿದೆ ಅದೆಲ್ಲ ಸಂಕಲ್ಪ ಶ್ರಾದ್ದ ಅಂದರೆ ತರ್ಪಣ ಶ್ರಾದ್ದದ ಮೂಲಕ ನಡೆಸುವುದಕ್ಕೆ ಅವಕಾಶ ಇರತಕ್ಕಂಥದ್ದು ಅನ್ನೋದು ವಿಶೇಷ. ಇನ್ನೊಂದು ವಿಷಯ ಹೇಳಿದೆ ನಾನಾಗ, ಅವಿಧವಾನಮಿಯ ವಿಷಯದಲ್ಲಿ 2 ಸಮಸ್ಯೆಗಳುಂಟು ಅಂತ. ಒಂದು ಸಮಸ್ಯೆ ಭರ್ತೃ ಮರಣಾನಂತರಂ ಕಥಂ ಅಂತ ಒಂದು ಸಮಸ್ಯೆ. ಎರಡನೇ ಸಮಸ್ಯೆ ಏನು ಅಂದರೆ, ಆ ಶ್ರಾದ್ದ ಮಾಡುವವರು ತುಂಬ ಭಾವುಕರಾಗಿ ನಮ್ಮ ಅಮ್ಮ ಅವಿಧವೆಯಾಗಿಯೇ ಮೃತಳಾದ್ದರಿಂದ ಅರಿಶಿಣ ಕುಂಕುಮ ಎಲ್ಲ ಬೇಕು ಅಂತ ಪಿಂಡದ ಮೇಲೆ ಅರಿಶಿಣ ಕುಂಕುಮ ದೊಡ್ಡ ಸೀರೆ ಎಲ್ಲ ಇಟ್ಟೆಲ್ಲ ಪಿಂಡ ಪ್ರದಾನ ಎಲ್ಲ ಮಾಡುವುದೆಲ್ಲ ನಡೆಯುತ್ತೆ ಕೆಲವು ಕಡೆಯಲ್ಲಿ. ನೀವೆಲ್ಲ ನೋಡಿರ್ಲಿಕ್ಕಿಲ್ಲ, ನಮ್ಮಲ್ಲಿ ಕೆಲವರೆಲ್ಲ ಹಾಗೆಲ್ಲ ಮಾಡುವುದಂತುಂಟು. ಆದರೆ ಇದನ್ನು ಬೇಕಾ ಅಂತ ಪ್ರಶ್ನೆ ಬರ್ತದೆ. ಇದೆಲ್ಲ ಬೇಕಾ ಶ್ರಾದ್ದದಲ್ಲಿ? ಧರ್ಮಶಾಸ್ತ್ರ ಎಷ್ಟು ಹೇಳಿದೆ ಅಂದರೆ, ಅವಿಧವಾನವಮಿಯ ದಿವಸ ವಿಪ್ರಭೋಜನ ಮಾತ್ರ ಅಲ್ಲ, ಸಪತ್ನೀಕ ವಿಪ್ರಭೋಜನ ನಡೆಸಿ ಅಂತ ಇದಕ್ಕೆ ಅವಕಾಶ ಕೊಟ್ಟಿದೆ ಧರ್ಮಶಾಸ್ತ್ರ. ಆಕೆ ಮುತ್ತೈದೆಯಾಗಿ ಮೃತಳಾದ್ದರಿಂದ ಆಕೆಯ ಹೆಸರಿನಲ್ಲಿ ಅವತ್ತು ಮುತ್ತೈದೆಯರಿಗೂ ಕೂಡ ದಾನ, ಅನ್ನದಾನದ ಜೊತೆಗೆ ಇತರ ದಾನಗಳನ್ನು ಮಾಡಿ, ವಿಪ್ರನಿಗೆ ಹೇಗೋ ಹಾಗೆ ಆಕೆಗೂ ಅಪೇಕ್ಷಿತ ವಸ್ತುಗಳನ್ನು ಕೊಟ್ಟು ದಾನ ಮಾಡಿ ಅಂತ ಹೇಳಿದೆ. ಆದರೆ ಪಿಂಡದ ಮೇಲೆ ಅರಿಶಿಣ ಕುಂಕುಮಾದಿಗಳನ್ನು ಹಾಕುವುದರ ಬಗ್ಗೆ ಪುರೋಹಿತ ವರ್ಗದಲ್ಲಿ ಸಿಕ್ಕಾಬಟ್ಟೆ ಕಿರಿಕಿರಿ ಇದೆ. ಅದು ಸರಿಯಲ್ಲ ಅಂತ ಹೇಳುವಂತಹ ಅನೇಕ ವಾದಗಳಿದ್ದಾವೆ. ಅದು ಸರಿ ಹೌದು ಅಂತ ಯಾರಾದರೂ ಹೇಳಿ ಪ್ರಮಾಣ ಕೊಟ್ಟು ಹೇಳಿದರೆ ನಾವು ಕೂಡ ಒಪ್ಪುವುದಕ್ಕೆ ಸಿದ್ಧ. ಆದರೆ ವಸ್ತುತಃ ಪಿಂಡದ ಮೇಲೆ ಅರಿಶಿಣ ಕುಂಕುಮಾದಿಗಳನ್ನು ಹಾಕುವಂತಹ ಸೂತ್ರವಾಗಲಿ ಸೂತ್ರಕಾರಿಕೆಗಳಾಗಲಿ ಅದಕ್ಕೆ ಸಂಬಂಧಪಟ್ಟ ಭಾಷ್ಯ ಟಿಪ್ಪಣಿಗಳಲ್ಲಾಗಲೂ ಎಲ್ಲೂ ಹೇಳದೇ ಇದ್ದದ್ದನ್ನು ನಾವು ಒಟ್ಟು ಅದನ್ನು ಗೌಜಿಗೊಂದಲೇ ಹೋಳಿ ಹುಣ್ಣಿಮೆ ಹಾಗೆ ಮಾಡುವುದು ಅದೆಷ್ಟು ಸಮಂಜಸ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಇದು ಇದರ ಬಗ್ಗೆ ಇರತಕ್ಕಂತಹ ಸ್ವಲ್ಪ ವಿವಾದಗಳು. ಇನ್ನೂ ಮತ್ತೊಂದು ವಿಷಯ ಇದೆ. ಈ ಅವಿಧವಾನವಮಿ ಶ್ರಾದ್ದವನ್ನು ಉತ್ತರ ಭಾರತದಲ್ಲಿ ನಡೆಸುವುದಿಲ್ಲ ಅಂತ ಅಲ್ಲೇ ಒಬ್ಬರು ಪಂಡಿತರು ನನಗೆ ಹೇಳಿದರು. ಇದು ಕೆಲವು ಕಡೆಯಲ್ಲಿ ಮಾತ್ರ ಇದೆ. ದಕ್ಷಿಣ ಕನ್ನಡದಲ್ಲೂ ಕೂಡ ಕೆಲವು ಪ್ರಾಂತ್ಯದಲ್ಲಿ ಅವಿಧವಾನವಮಿ ಶ್ರಾದ್ದದ ಸಂಪ್ರದಾಯ ಇಲ್ಲ. ಸೌರಮಾನವನ್ನು ಅನುಷ್ಠಾನ ಮಾಡುವ ಅನೇಕ ಪ್ರದೇಶಗಳಲ್ಲಿ ಅವಿಧವಾನವಮಿ ಶ್ರಾದ್ದದ ಅನುಷ್ಠಾನ ಇಲ್ಲ. ಅವರು ಅವತ್ತಿನ ದಿವಸ ಕನಿಷ್ಠ 4 ಜನ ಮುತ್ತೈದೆಯರನ್ನು ಕರೆಸಿ ಒಂದು ಭೋಜನ ಹಾಕಿ ಅವರಿಗೆ ನಮಸ್ಕಾರ ಮಾಡುವ ಪ್ರಕ್ರಿಯೆ ಮಾಡ್ತಾರೆ ಹೊರತು ಪಿಂಡ ಪ್ರದಾನ ಪುರಸ್ಸರವಾಗಿ ನಡೆಸುವ ಸಂಪ್ರದಾಯ ಅನೇಕ ಕಡೆಯಲ್ಲಿ ಲುಪ್ತವಾಗಿದೆ. ಇದು ಅವಿಧವಾನವಮಿಯ ಬಗ್ಗೆ ಇರತಕ್ಕಂತಹ ಇವತ್ತು ಸಾಂಪ್ರತಿಕವಾದ ಕೆಲವು ವಿವಾದಗಳು. ಆದರೆ ಧರ್ಮಶಾಸ್ತ್ರದ ಅವಲೋಕನದಲ್ಲಿ ಸ್ಫುಟಗೊಳ್ಳುವ ವಿಷಯ, ಅವತ್ತು ಜೀವತ್ಪಿತೃಕರಾದವರು ಮೃತ ತಾಯಿಯನ್ನು ಉದ್ದೇಶಿಸಿ ಅವಶ್ಯವಾಗಿ ಪಿಂಡ ನಿರೂಪಣ ಪುರಸ್ಸರವಾಗಿ ಒಂದು ಬ್ರಾಹ್ಮಣ ದಂಪತಿಗಳಿಗೆ ಭೋಜನ ಮಾಡಿಸುವ ರೀತಿಯ ಶ್ರಾದ್ದ ಪ್ರಕ್ರಿಯೆಯನ್ನು ನಡೆಸಬೇಕು ಅನ್ನೋದು ಸ್ಫುಟವಾಗತಕ್ಕಂತಹ ವಿಷಯ. ಇನ್ನು ಕೊನೆಗೆ ಬರುವಂತಹದ್ದು, ಈಗ ಯತಿದ್ವಾದಶಿ ಇದೆ. ಯತಿದ್ವಾದಶಿಯ ದಿವಸ ತಮ್ಮ ವಂಶದಲ್ಲಿ ಯತಿಗಳಾಗಿದ್ದರೆ, ಅಪ್ಪ ಅಜ್ಜ ಇಂಥವರು ಯತಿಗಳಾಗಿದ್ದರೆ ಅವತ್ತು ಅವರ ಉದ್ದೇಶದಲ್ಲಿ 12 ಬ್ರಾಹ್ಮಣರಿಗೆ ಭೋಜನ ಮಾಡಿಸುವಂತಹ ಒಂದು ದಿನ ವಿಶೇಷ ಅದು. ಯತಿದ್ವಾದಶಿ ಅಂತ ಹೇಳಿ ಬೇರೆ ಶ್ರಾದ್ದವನ್ನು ಅವತ್ತು ಮಾಡಬಾರ್ದು ಅಂತಲ್ಲ. ಸಕೃನ್ ಮಹಾಲಯವನ್ನು ದ್ವಾದಶಿಯಲ್ಲಿ ಮಾಡುವಂಥದ್ದು ವಿಶೇಷ. ತಮ್ಮ ವಂಶದಲ್ಲಿ ಒಬ್ಬರು ಯತಿಗಳಾಗಿದ್ದರೆ ಅವತ್ತೊಂದು ಅಲಂಕಾರ ಭೋಜನವನ್ನು ವಿಪ್ರರಿಗೆ ನಡೆಸುವಂಥಕ್ಕೆ ಬಹಳ ಮಹತ್ವ ಇದೆ. ಆಮೇಲೆ ಬರುವಂಥದ್ದು ಚತುರ್ದಶಿ ಶ್ರಾದ್ದ. ಚತುರ್ದಶಿಯ ದಿವಸ ಸಕೃನ್ ಮಹಾಲಯ ಶ್ರಾದ್ದ ನಡೆಸುವ ಹಾಗಿಲ್ಲ. ಅವತ್ತು
ತಮ್ಮ ಕುಟುಂಬದಲ್ಲಿ ಶಸ್ತ್ರಹತರಾಗಿ ಅಪಘಾತಾದಿಗಳಿಂದ ಯಾರು ಮೃತರಾಗಿದ್ದಾರೆ ಅಥವಾ ಯುದ್ಧಕ್ಕೆ ಹೋಗಿ ಯಾರು ಕಾಶ್ಮೀರದಲ್ಲೋ ಅದರ ಪಕ್ಕದಲ್ಲೋ ಮೃತರಾಗಿದ್ದರೆ ಅವರನ್ನು ಉದ್ದೇಶಿಸಿ ಶ್ರಾದ್ದ ಮಾಡುವುದಕ್ಕಿರತಕ್ಕಂತಹ ದಿವಸ. ಇನ್ನೊಂದು ಸ್ಮೃತಿ ಹೇಳ್ತದೆ, ಲೌಗಾಕ್ಷಿ ಸ್ಮೃತಿ ಹೇಳ್ತದೆ, ನಮ್ಮ ಅಪ್ಪನೂ ಅಲ್ಲ ಅಥವಾ ಪಿತೃಸ್ವಸ ಮಾತೃಸ್ವಸ ಯಾರು ಪಿತೃವ್ಯಾಧಿಗಳು ಅಲ್ಲ, ನಮಗೆ ವಸ್ತುತಃ ಆಶೌಚ ಕೊಡುವ ವ್ಯಕ್ತಿ ಅಲ್ಲ, ಆದರೆ ಆತ ಆ ಅಪಘಾತದಲ್ಲಿ ಮೃತನಾಗುವುದರ ಮೂಲಕ ದೇಶ ರಕ್ಷಣೆಯನ್ನು ಮಾಡಿದ್ದಾನೆ. ಅಷ್ಟು ಆತ್ಮೀಯ, ಅವನನ್ನು ದೇವರು ಅಂತ ಪೂಜಿಸಬೇಕು ಅಂತ ಅನಿಸುತ್ತೆ. ಒಬ್ಬ ಯೋಧ ಅಂತ ಅನ್ಕೊಳ್ಳಿ, ಅಷ್ಟು ಆತ್ಮೀಯನಾದವ, ನನ್ನ ಅಣ್ಣ ಅಲ್ಲ ತಮ್ಮ ಅಲ್ಲ, ಆದರೆ ಇನ್ನೊಬ್ಬರ ಅಣ್ಣ ಇನ್ನೊಬ್ಬರ ತಮ್ಮ, ಅವನಿಗೂ ನಾನು ಶಸ್ತ್ರಹತ ಶ್ರಾದ್ದ ಹಾಕ್ಬೋದಂತೆ. ಇಂಥ ಶಸ್ತ್ರಹತ ಶ್ರಾದ್ದಕ್ಕೆ ನಮ್ಮ ಕುಟುಂಬದವರೇ ಆಗಬೇಕು ಅಂತಿಲ್ಲ. ದೇಶ ರಕ್ಷಣೆಯ ಉದ್ದೇಶದಿಂದ ಶಸ್ತ್ರಹತನಾಗಿ ಒಬ್ಬ ಹೋದರೆ ಅಂಥವನನ್ನು ಉದ್ದೇಶಿಸಿ ಅವನ ಉಪಕಾರದ ಸ್ಮರಣೆಯ ದೃಷ್ಟಿಯಿಂದ ಈ ಪಿಂಡ ಪ್ರದಾನಾದಿ ವಿಧಾನಗಳಿದ್ದಾವೆ. ಈ ಭಾಗವನ್ನು ಅವಲೋಕಿಸಿದರೆ ನಮಗೆ ಅನ್ನಿಸುವುದು, ಪಿಂಡ ಪ್ರದಾನ ಮಾಡುವುದಕ್ಕೆ ಇಂಥವರಿಗೆ ಇವನು ಅನ್ನುವ ಆದೇಶ ಇಲ್ಲ. ಶ್ರಾದ್ದಕ್ಕೆ ವಿಧಾನ ಇದೆ, ಆದರೆ ಪಿಂಡ ಪ್ರದಾನಕ್ಕಿಲ್ಲ. ಪ್ರೀತಿಪಿಂಡ ಅಂತ ಶಬ್ದವನ್ನು ಸ್ಮೃತಿಕಾರರು ಬಳಸ್ತಾರೆ. ಪ್ರೀತಿಪಿಂಡ ಅಂದರೆ ಒಂದು ಮಾತು, ಸಾಮಾನ್ಯವಾಗಿ ಒಂದು ಆಲೋಚನೆ ಮಾಡುವುದಾದರೆ, ದಕ್ಷಿಣ ಕನ್ನಡದಲ್ಲಿ ತಂದೆಯನ್ನು ಉದ್ದೇಶಿಸಿ ಶ್ರಾದ್ದ ಮಾಡುವಾಗ ಅಣ್ಣ ತಮ್ಮಂದಿರು 12 ಜನ ಇದ್ದಾರೆ ಅಂತಾದರೆ 12 ಜನರು ಕೂಡ ಪಿಂಡ ಪ್ರದಾನ ಮಾಡ್ತಾರೆ. 12 ಜನ ಪಿಂಡ ಪ್ರದಾನ ಮಾಡ್ತಾರೆ, ಆದರೆ 12 ಜನ ಶ್ರಾದ್ದ ಮಾಡುವುದಿಲ್ಲ. ಶ್ರಾದ್ದ ಮಾಡುವುದು ದೊಡ್ಡವ ಮಾತ್ರ. ಶ್ರಾದ್ದ ಅಂದ್ರೇನು? ಬ್ರಾಹ್ಮಣ ಭೋಜನ. ಇಬ್ಬರನ್ನು ಕುಳ್ಳಿರಿಸಿ ವೈಶ್ವದೇವಸ್ಥಾನ ಪಿತೃಸ್ಥಾನದಲ್ಲಿ ಕುಳ್ಳಿರಿಸಿ ಅವರಿಗೆ ಇವರು ಕೂಡ ಅಣ್ಣನಿಗೆ ಸಹಕಾರ ಮಾಡುವುದೇ ಹೊರತು, ಬಡಿಸುವುದರಲ್ಲಿ ಮತ್ತೊಂದರಲ್ಲಿ ಸಹಕರಿಸ್ತಾರೆ ಹೊರತು ಇವರು ಪ್ರತ್ಯೇಕ ಬ್ರಾಹ್ಮಣರನ್ನು ಕೂಡಿಸಿ ಅಲ್ಲ. ದಾಯ ವಿಭಾಗ ಆಗಿದ್ದರೆ ಪ್ರತ್ಯೇಕವೇ ಶ್ರಾದ್ದ. ಅವರ ಶ್ರಾದ್ದ ಅವರ ಮನೆಯಲ್ಲಿ ಮಾಡ್ತಾರೆ, ಇವರ ಶ್ರಾದ್ದ ಇವರ ಮನೆಯಲ್ಲಿ. ಅಣ್ಣ ತಮ್ಮಂದಿರು ಒಟ್ಟು ಸೇರಿ ಮಾಡುವಾಗ ಪಿಂಡ ಪ್ರದಾನ ಮಾತ್ರ ಬೇರೆ ಬೇರೆ, ಶ್ರಾದ್ದ ಮಾತ್ರ ಒಂದೇ. ಆ ದೃಷ್ಟಿಯಿಂದ ಇದು ಪ್ರೀತಿಪಿಂಡ ಅಂತ ಕರೆಸಿಕೊಳ್ತದೆ. ಹಿರಿಯರನ್ನು ಉದ್ದೇಶಿಸಿ ನಾವು ಕೊಡುವ ಪ್ರೀತಿಪಿಂಡ. ಮನೆಯಲ್ಲಿ ಹೇಗೂ 12 ಹಸುಗಳನ್ನು ಸಾಕ್ತಾ ಇದ್ದೇವೆ, ಆ ಪಿಂಡಗಳಿಗೆ ಒಂದು ವ್ಯವಸ್ಥೆ ಆಗ್ತದೆ. ಆ ದೃಷ್ಟಿಕೋನದಿಂದ ನಡೆಯುವಂತಹ ಒಂದು ಪ್ರಕ್ರಿಯೆ ಬಹುಶಃ ದಕ್ಷಿಣ ಕನ್ನಡದಲ್ಲಿ ಬಂದಿದೆ ಅಂತ ನಾನು ಆಲೋಚನೆ ಮಾಡ್ತೇನೆ. ಇಲ್ಲಿ ಅದು ನಮಗೆ ಸ್ಪಷ್ಟವಾಗ್ತದೆ. ಅವನು ಯಾರಾಗಿದ್ದರೂ ಅವನಿಂದ ನಮ್ಮ ದೇಶಕ್ಕೆ ನಮ್ಮ ಕುಟುಂಬಕ್ಕೆ ಉಪಕಾರವಾಗಿದೆ ಅಂತ ಆದರೆ ಅವನ ಶಸ್ತ್ರಹತಿಯಿಂದ ಅವನಿಗೆ ಶ್ರೇಯಸ್ಸಾಗಲಿ ಅಂತ ಯೋಚನೆ ಮಾಡಿಕೊಂಡು ನಾವು ಅವರನ್ನು ಉದ್ದೇಶಿಸಿ ಈ ಚತುರ್ದಶಿಯ ದಿವಸ ಪಿಂಡ ಪ್ರದಾನವನ್ನು ನಡೆಸಬಹುದು. 2 ಹಾಗಾದರೆ ಈಗ ಸಮಸ್ಯೆ, ಈ ಅಮಾವಾಸ್ಯೆಯ ಈ 16 ದಿವಸಗಳಲ್ಲಿ ಸಕರನ್ ಮಹಾಲಯ ಮಾಡಬೇಕು. ಸಕರನ್ ಮಹಾಲಯ ಯಾವತ್ತೂ ಅಂತ ಒಂದು ನಮ್ಮ ಕುಟುಂಬದಲ್ಲಿ ತೀರ್ಮಾನ ಆಗಿದ್ದರೆ ಅನುಕೂಲ ಆಗ್ತದೆ. ಇಲ್ಲದೆ ಹೋದರೆ ಆ ದಿವಸ ಮಾಡುವ ಈ ದಿವಸ ಮಾಡುವ. ನಮಗೇನಾಗಬೇಕು, ವರ್ಷದ ಆರಂಭದಲ್ಲಿ ನಮ್ಮ ಡೈರಿ ಬರುವಾಗ ನಾವು ಮಹಾಲಯದ ದಿವಸ ಟಿಕ್ ಮಾಡ್ಕೊಂಡು ಬಿಡಬೇಕು ಇದು ಅಂತ. ಆಗ ಪುರೋಹಿತರಿಗೆ ಹೇಳಿ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ. ನಾವು ಯಾವುದೋ ಒಂದು ದಿವಸ ಅಂತ ಇಟ್ಟುಕೊಂಡ್ರೆ ಅವ್ಯವಸ್ಥೆಗಳು ಜಾಸ್ತಿ. ಅದಕ್ಕೆ ಹಿರಿಯರು ಏನು ಮಾಡಿದ್ದಾರೆ ಅಂದರೆ, ಇವರ ಮೃತತಿಥಿ ಯಾವುದಿದೆ, ಅಪ್ಪ ಮೃತತಿಥಿ ಯಾವುದಿದೆ, ಆ ಮೃತತಿಥಿಯಲ್ಲಿ ಮಹಾಲಯ ಮಾಡುವುದು. ಇದಕ್ಕೆ ಎಲ್ಲ ಧರ್ಮಶಾಸ್ತ್ರಗಳು ಅನುಮತಿ ಕೊಟ್ಟಿದ್ದಾವೆ. ಅವತ್ತಿನ ದಿವಸ ಶುಕ್ರವಾರ ಬರಲಿ ಅಥವಾ ಆಗ ಹೇಳಿದಂತಹ ನಕ್ಷತ್ರಗಳು ಸ್ವಜನ್ಮ ನಕ್ಷತ್ರಾದಿಗಳು ಏನು ಬೇಕಾದರೂ ಬರಲಿ, ಆತನ ಮೃತತಿಥಿ ಅಂತ ಆದರೆ ಪಿತೃವಿನ ಮೃತತಿಥಿ ಅಂತಾದರೆ ಸರ್ವಪಿತೃ ಶ್ರಾದ್ದವನ್ನು ಅವತ್ತು ನಡೆಸುವುದಕ್ಕೆ ಅವಕಾಶ ಇದೆ. ಇದು ತುಂಬ ಅನುಕೂಲವಾದದ್ದು ನಮ್ಮೆಲ್ಲರ ದೃಷ್ಟಿಯಿಂದ. ಈಗ ನವಮಿಯ ತಿಥಿ ದಿವಸ ನನ್ನ ತಂದೆ ತೀರಿ ಹೋಗಿದ್ದಾರೆ ಅಂತಾದರೆ ನಾನು ಪಿತೃಪಕ್ಷದ, ಅದು ಶುಕ್ಲಪಕ್ಷದ ನವಮಿ ಬೇಕಾದರೂ ಅಪ್ಪ ತೀರಿ ಹೋಗಿರ್ಬೋದು, ಆದರೆ ಪಿತೃಪಕ್ಷದಲ್ಲಿ ಬರುವ ನವಮಿಯ ದಿವಸ ನಾನು ಮಹಾಲಯ ಶ್ರಾದ್ದವನ್ನು ಮಾಡುವುದು. ಹೀಗೊಂದು ವ್ಯವಸ್ಥೆ ಕುಟುಂಬದಲ್ಲಿ ನಡ್ಕೊಂಡು ಬರ್ತದೆ. ಇಲ್ಲಿ ಸಮಸ್ಯೆ ಆಗುವುದು 2 ತಿಥಿಯಲ್ಲಿ ಮಾತ್ರ. ಚತುರ್ದಶಿಯ ದಿವಸ ಮೃತರಾದವರಿಗೆ ಮತ್ತು ಹುಣ್ಣಿಮೆಯ ದಿವಸ ಮೃತರಾದವರಿಗೆ ಪಿತೃಪಕ್ಷದಲ್ಲಿ ಜಾಗ ಇಲ್ಲ. ಯಾಕೆ? ಚತುರ್ದಶಿ ದಿವಸ ಶಸ್ತ್ರಹತ ಶ್ರಾದ್ದ ಮಾತ್ರ ಮಾಡಬೇಕು, ಅವತ್ತು ಸಕರನ್ ಮಹಾಲಯವನ್ನು ನಡೆಸುವ ಹಾಗೆ ಇಲ್ಲ ಅಂತ ಧರ್ಮಶಾಸ್ತ್ರ ಘಂಟಾಘೋಷವಾಗಿ ಹೇಳಿಬಿಟ್ಟಿದೆ. ಹುಣ್ಣಿಮೆ ಪಿತೃಪಕ್ಷದಲ್ಲಿ ಬರುವುದೇ ಇಲ್ಲ, ಅಲ್ಲಿ ಅಮಾವಾಸ್ಯೆ ಬರುವುದು. ಹಾಗಾದರೆ ಹುಣ್ಣಿಮೆಯ ದಿವಸ ಮೃತ ಮತ್ತು ಚತುರ್ದಶಿ ಮೃತರಿಗೆ ಯಾವುದು ಜಾಗ ಅಂತ ಹೇಳಿದರೆ, ತತ್ರ ಸರ್ವಂ ಸರ್ವಪಿತ್ರಮಾಯಾಂ ಏವ ಕಾರ್ಯಂ ಅಂತ ನಿರ್ಣಯ ಸಿಂಧುಕಾರ ಹೇಳ್ತಾರೆ. ಸರ್ವಪಿತ್ರಮ ಅಂದರೆ ಯಾವುದು? ಮಹಾಲಯ ಅಮಾವಾಸ್ಯೆ. ಆ ಅಮಾವಾಸ್ಯೆಯ ದಿವಸ ನಡೆಸಬೇಕು. ಆ ಅಮಾವಾಸ್ಯೆಯಲ್ಲೂ ಕೂಡ ದರ್ಶಯುತವಾದ ಅಮಾವಾಸ್ಯೆ ಅನ್ನುವುದೇ ಸರಿಯಾದ ಅಮಾವಾಸ್ಯೆ ಅಂತ ಹೇಳ್ತಾರೆ. ದರ್ಶ ಅಂದ್ರೇನು? ಅಪರಾಹ್ನ ವ್ಯಾಪಿಯಾಗಿ ಅಮಾವಾಸ್ಯೆ ಇರುವ ದಿವಸ ಅಂತ ಅರ್ಥ ಅದಕ್ಕೆ. ಈಗ ದರ್ಶ ಶ್ರಾದ್ದ ಯಾವತ್ತು? ದರ್ಶ ಪೌರ್ಣಮಾಸಿ ಸ್ಥಾಲಿಪಾಕಕ್ಕೆ ವಿಹಿತವಾದ ಕಾಲ ದರ್ಶ ಅಂದರೆ ಅಪರಾಹ್ನ ವ್ಯಾಪಿಯಾಗಿ ಅಮಾವಾಸ್ಯೆ ಇರಬೇಕು. ಇವತ್ತು ಬೆಳಗ್ಗೆ ಅಮಾವಾಸ್ಯೆ ಶುರುವಾಗಿ ಅದು ಕೇವಲ 10 ಗಳಿಗೆ ಇದೆ ಅಂತಾದರೆ ಅದನ್ನು ದರ್ಶ ಅಂತ ಕರೆಯುವುದಿಲ್ಲ. ಆಗ ಹಿಂದಿನ ದಿವಸ ದರ್ಶ ಬಂದಿರ್ತದೆ, ಚತುರ್ದಶಿ ದಿವಸ ದರ್ಶ ಬರ್ತದೆ. ಚತುರ್ದಶಿ ದಿವಸ ದರ್ಶ ಯಾಕೆ? ಅವತ್ತು ಬೆಳಗ್ಗೆ 10 ಗಂಟೆಯಿಂದ ಅಮಾವಾಸ್ಯೆ ಶುರುವಾಗಿರ್ತದೆ. ಅರ್ಥಾತ್ ಅಮಾವಾಸ್ಯೆ ಎಂಬುದು
ಅಪರಾಹ್ನ ಕಾಲ ವ್ಯಾಪಿಯಾಗಿ ಇರತಕ್ಕಂಥದ್ದು, ಅದು ಚತುರ್ದಶಿ ಆದ್ರಿಂದ ದರ್ಶ ಅಂತ ಪಂಚಾಂಗದಲ್ಲಿ ಆ ಚತುರ್ದಶಿ ದಿವಸ ಹಾಕಿರ್ತಾರೆ. ದರ್ಶ ಅನ್ನೋದು ಶ್ರೇಷ್ಠ. ಚತುರ್ದಶಿ ಅಂತ ಹೇಳಿದ್ರೆ ಇಲ್ಲಿ ಏನು, ಸೂರ್ಯೋದಯಕ್ಕಿರುವ ಚತುರ್ದಶಿ ಶಸ್ತ್ರಹತ ಚತುರ್ದಶಿ ಅಲ್ಲ, ಅದು ಮಧ್ಯಾಹ್ನ ಅಪರಾಹ್ನ ವ್ಯಾಪಿಯಾಗಿ ಚತುರ್ದಶಿ ಏನಿದೆ ಅದು ಶಸ್ತ್ರಹತ ಚತುರ್ದಶಿ ಅಂತ ಕರೆಸಿಕೊಳ್ಳುವುದು. ಹಾಗಾಗಿ ದರ್ಶ ಮತ್ತು ಶಸ್ತ್ರಹತ ಚತುರ್ದಶಿ ಎರಡೂ ಮಿಲಿತವಾಗುವುದಿಲ್ಲ. ಹಾಗಾಗಿ ದರ್ಶ ಶ್ರಾದ್ದವನ್ನು ಪೌರ್ಣಮಾಸಿ ತಿಥಿಯಲ್ಲಿ ಮತ್ತು ಚತುರ್ದಶಿ ತಿಥಿಯಲ್ಲಿ ಮೃತರಾದಂತಹ ವ್ಯಕ್ತಿಗಳಿಗೆ ನಡೆಸಬೇಕು ಅನ್ನುವುದು ಧರ್ಮಶಾಸ್ತ್ರದ ಸಮಗ್ರ ವಿಷಯ. ಇನ್ನು ಅನೇಕ ವಿಧಿ ನಿಷೇಧಗಳು, ಒಂದು 10-20 ವಿಧಿ ನಿಷೇಧಗಳನ್ನು ನಾನು ಬರ್ಕೊಂಡಿದ್ದೇನೆ. ಅದೆಲ್ಲ ಅಷ್ಟು ಅವಶ್ಯಕ ಅಲ್ಲ ಅಂತೇಳಿ ಸದ್ಯದ ಉಪನ್ಯಾಸದಲ್ಲಿ ಅದನ್ನು ನಾನು ಮುಟ್ಟುವುದಕ್ಕೆ ಹೋಗುವುದಿಲ್ಲ. ಇನ್ನೊಂದು 2 ವಿಷಯಗಳನ್ನು ಇದಕ್ಕೆ ಸೇರಿಸಿ ನನ್ನ ಕಾಲಾವಧಿಯಲ್ಲಿ ಉಪಸಂಹಾರ ಮಾಡ್ತೇನೆ. ಈ ಆಷಾಢಿ ಪಂಚಮ ಅಪರಪಕ್ಷ ಅಂತೇನು ಕರೀತಾರೆ, ಇದನ್ನು ಕನ್ಯಾಗತ ಸವಿತೃ ಅಂತ ಒಂದು ಕರೀತಾರೆ. ಕನ್ಯಾಗತೆ ಸವಿತರಿ ಅಂತ ಧರ್ಮಶಾಸ್ತ್ರದಲ್ಲಿ ಅಲ್ಲಲ್ಲಿ ಈ ವಿಷಯ ಬರ್ತದೆ. ಅಂದರೆ ಮಹಾಲಯ ಶ್ರಾದ್ದ ಯಾವಾಗ ನಡೆಸುವುದು ಅಂದರೆ ಸೂರ್ಯ ಕನ್ಯಾ ರಾಶಿಯಲ್ಲಿ ಇರಬೇಕು ಅಂತ. ಸೂರ್ಯ ಕನ್ಯಾ ರಾಶಿಯಲ್ಲಿ ಬರುವುದು ಅದು ಈ ಭಾದ್ರಪದ ಮಾಸದಲ್ಲಿ ಆದ್ರಿಂದ ಎರಡೂ ಸರಿ ಹೋಗ್ತದೆ. ಆದರೆ ನೋಡಿ, ಈ ವರ್ಷದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಯಾವಾಗ ಈ ಅಧಿಕ ಮಾಸ ಎಲ್ಲ ಹತ್ರ ಬರ್ತದೆ ಅಂಥಲ್ಲಿ ಆಗುವ ನೋಡಿ, ಈ ಇದರಲ್ಲಿ ನಮಗೆ ನಾಡಿದ್ದು ಭಾದ್ರಪದ ಮಾಸದ 15 ದಿವಸ ನೋಡಿದರೆ ಕೊನೆಗೆ ಅಮಾವಾಸ್ಯೆ ದಿವಸ ಮಾತ್ರ ಸೂರ್ಯ ಕನ್ಯೆಗೆ ಬರುವುದು. ಅಂದರೆ 15 ದಿವಸಗಳಲ್ಲಿ ಸೂರ್ಯ ಕನ್ಯೆಯಲ್ಲಿಲ್ವೇ ಇಲ್ಲ. ಕನ್ಯಾ ಆದಮೇಲೆ ತುಲಾ ಅಲ್ವ. ಈಗ ಅವನು ಈಗ ಕನ್ಯಾ ಸಂಕ್ರಾಂತಿ ಇರುವುದು ಚತುರ್ದಶಿ ದಿವಸ. ಅಂದರೆ ಅಮಾವಾಸ್ಯೆ ಮಾತ್ರ ಕನ್ಯಾಗತ ಸವಿತೃಕವಾದಂತಹ ಮಹಾಲಯ ಪಕ್ಷದಲ್ಲಿ ನಮಗೆ ಸಿಗುವಂಥದ್ದು. ಎಲ್ಲ ಕಡೆಯಲ್ಲೂ ಒತ್ತಿ ಹೇಳಿದ್ದಾರೆ. ಕನ್ಯಾದಲ್ಲಿ ಕನ್ಯಾಗತೆ ಸವಿತರಿ ದಿನಾನಿ ದಶಪಂಚಚ ಪಾರ್ವಣೇ ನೇಹ ವಿಧಿನ ಶ್ರಾದ್ದಂ ತತ್ರ ವಿಧೀಯತೆ ಅಂತ ಪ್ರಾರಂಭಿಸಿಕೊಂಡು ಬ್ರಹ್ಮಾಂಡ ಪುರಾಣದಲ್ಲಿ ಮನು ಎಲ್ಲರೂ ಕನ್ಯಾಗತೆ ಸವಿತರಿ ಅನ್ನುವುದನ್ನು ಉಲ್ಲೇಖ ಮಾಡಿದ್ದಾರೆ. ಯಾವಾಗ ಒಂದು ಸಂದರ್ಭದಲ್ಲಿ ಕನ್ಯಾಗತ ಸವಿತೃ ಈ ಆಷಾಢಿ ಪಂಚಮಾಪರ ಪಕ್ಷದಲ್ಲಿ ಸಿಗುವುದಿಲ್ವೋ ಆವಾಗ ಕಥೆ ಹೇಗೆ? ಕನ್ಯಾಸ್ಥಾರ್ಕಾನ್ವಿತ ಪಕ್ಷ ಸೋತ್ಯಂತಂ ಪುಣ್ಯಮಶ್ನುತೆ ಅಂತ. ಕನ್ಯಾದಲ್ಲಿ ಅರ್ಕ ಇದ್ದು ನಮಗೆ ಈ ಆಷಾಢಿ ಪಂಚಮಾಪರ ಪಕ್ಷ ಸಿಕ್ಕಿದ್ರೆ ಅದು ಅತ್ಯಂತ ಪುಣ್ಯಪ್ರದವಾದ ಪರ್ವಕಾಲ. ಅಕಸ್ಮಾತ್ ಕನ್ಯಾಸ್ಥ ಸವಿತೃ ಸಿಗಲಿಲ್ಲ, ಆವಾಗ ಅಪರಪಕ್ಷ ಮುಗಿಯಿತು ಕನ್ಯಾಸ್ಥ ಸವಿತೃಗೆ. ನಾವು ಕನ್ಯಾಸ್ಥ ಸವಿತೃವಿನ ಕಾಲದಲ್ಲೇ ಮಾಡುವುದಲ್ಲ, ನಾವು ಅಪರಪಕ್ಷದಲ್ಲೇ ಮಾಡಬೇಕು. ಅಂದರೆ ಅಪರಪಕ್ಷ ಭಾರಿ ಪ್ರಧಾನ, ಭಾದ್ರಪದ ಕೃಷ್ಣ ಪಕ್ಷ ಪ್ರಧಾನ. ಆ ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ಕನ್ಯಾಗತ ಸವಿತೃ ಕಾಲ ಸಿಕ್ಕಿದ್ರೆ ಅದು ಬಹಳ ಮುಖ್ಯವಾದ ಸಹ ಅತ್ಯಂತ ಪುಣ್ಯಮಶ್ನುತೆ ಅಂತ, ಅದಕ್ಕೆ ಮಹತ್ವ ಜಾಸ್ತಿ. ಇನ್ನು ನಾವು ಸಾಮಾನ್ಯವಾಗಿ ಮಹಾಲಯ ಅಮಾವಾಸ್ಯೆಗೆ ಮಾಡುವುದು ಅಂತ ಇಟ್ಟುಕೊಳ್ಳುವ. ಏಕಾದಶಿ ಮುಗೀತು, ದ್ವಾದಶಿ ಬಂತು, ಅವತ್ತು ನಮ್ಮವರದ್ದು ಒಂದು 10 ದಿವಸದ ಆಶೌಚ ಬಿತ್ತು. ಈ ಆಶೌಚ ಬಿದ್ದಾಗ ನಾವು ನಡೆಸುವುದಕ್ಕೆ ಸಾಧ್ಯ ಇಲ್ಲ. ಇನ್ನಿರುವುದು 4 ದಿವಸ ಮಾತ್ರ. ಆ 4 ದಿವಸದಲ್ಲಿ ಆಶೌಚದಲ್ಲೇ ಇದ್ದೇವೆ. ಆವಾಗ ಏನು ಮಾಡಬೇಕು? ಸವಿತೃ ಕನ್ಯಾದಲ್ಲಿರುವ ಯಾವುದೇ ದಿವಸ ಆಗ್ಬೋದು ಅಂತ ಹೇಳ್ತಾರೆ. ಅರ್ಥಾತ್ ಕನ್ಯಾಗತೆ ಸವಿತರಿ ಅನ್ನೋದಕ್ಕೆ ಇನ್ನಷ್ಟು ಮಹತ್ವ ಬಂದು ನಮಗೆ. ಆಮೇಲೆ ಈ ಅಪರಪಕ್ಷ ಮುಗಿದ ಮೇಲೆಯೂ ಸವಿತೃ ಕನ್ಯಾದಲ್ಲಿರುವುದರ ಒಳಗಾಗಿ ನಿಮ್ಮ ತಂದೆಯ ಮೃತಾಹ ತಿಥಿ ಸಿಕ್ಕಿದ್ರೆ ಒಳ್ಳೆಯದು, ಅಥವಾ ಅಮಾವಾಸ್ಯೆ ಸಿಕ್ಕಿದ್ರೆ ಒಳ್ಳೆಯದು. ಇಲ್ಲದೆ ಹೋದರೆ ಯಾವ ತಿಥಿಯಲ್ಲಾದರೂ ನೀವು ನಡೆಸ್ಬೋದು, ಹಿಂದೆ ಹೇಳಿದ ನಿಷೇಧಗಳು ಇಲ್ಲದೆ ಹೋದಾಗ ಅಂತ ವಿವರಣೆ ಕೊಟ್ಟಿದ್ದಾರೆ. ಇಲ್ಲ, ಅದರಲ್ಲೂ ಕನ್ಯಾಗತ ಸವಿತೃ ಕೂಡ ನಮ್ಮ ಅಪರಪಕ್ಷ ಮುಗಿದು 3 ದಿವಸಕ್ಕೆ ಮುಗಿದು ಹೋಯಿತು. ಆಮೇಲೆ ನಮ್ಮ ಆಶೌಚ ಅಷ್ಟೊತ್ತಿಗೂ ಮುಗಿಲಿಲ್ಲ, ಕನ್ಯಾಗತ ಸವಿತೃವೂ ಸಿಗಲಿಲ್ಲ, ಅಪರಪಕ್ಷವೂ ಸಿಗಲಿಲ್ಲ. ಇಂಥ ಪ್ರಸಂಗ ಬಂದರೆ ಆವಾಗ ತುಲಾಗತ ಸವಿತೃ ಮುಗಿಯುವಲ್ಲಿ ಅತನಗೆ ನಿಮಗೆ ಈ ಒಂದು ಸಕರನ್ ಮಹಾಲಯ ಮಾಡುವುದಕ್ಕೆ ಅವಕಾಶ ಇದೆ. ಯಾವಾಗ ವೃಶ್ಚಿಕಕ್ಕೆ ಸವಿತೃ ಪ್ರವೇಶ ಮಾಡ್ತಾನೋ ಆಗದಿಂದ ಪಿತೃಗಳು ಶಾಪ ಕೊಟ್ಟು ಹೊರಟು ಹೋಗ್ತಾರೆ. ತೇತು ರಕ್ತಂ ತಸ್ಯ ರಕ್ತಂ ಪಿಬಂತಿತೆ ಅಂತ ಹೇಳ್ತಾರೆ ಯಾರು? ಶಂಖಲಿಖಿತರು. ತಸ್ಯ ರಕ್ತಂ ಪಿಬಂತಿ ಅಂತ. ಅವನೇನು ಕೊಡಲಿಲ್ಲ ಅಲ್ವಾ, ರಕ್ತ ಕುಡಿತಾರೆ ಅಂದರೆ ಅವರಿಗೇನೋ ಸ್ವಲ್ಪ ಡಯಾಬಿಟಿಸ್ ಬರ್ತದೆ ಅಂತ ಅರ್ಥ, ಏನೋ ಮಿಸ್ಟೇಕ್ ಆಗ್ತದೆ ಅಂತ ಅರ್ಥ. ಯಾಕೆಂದರೆ ಇವರೆಲ್ಲ ಊಹಾಪೋಹಪಟುಗಳು. ಅವರು ಹೇಳಿಕೊಟ್ಟದ್ದು. ಒಂದು ಸಲ ನಾನು ಭಾಸ್ಕರ ಭಟ್ರನ್ನು ವಿದ್ಯಾಪೀಠದಲ್ಲಿ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಅವ್ರು ಹೇಳಿದರು, ಅಲ್ಲೆಲ್ಲ ನಮಗೆ ಈ ಜ್ಯೋತಿಷ್ಯದಲ್ಲೆಲ್ಲ ಬರ್ತಾ ಇರ್ತದೆ, ಅವನಿಗೆ ಒಂದು ಅಶ್ವಯೋಗ
ಒಂದು ಗಜಯೋಗ ಅಂತ. ನಾವೆಲ್ಲ ಜ್ಯೋತಿಷದಲ್ಲಿ ಹೇಳಿದ್ವಿ, ನಾಳೆ ನಿಂಗೊಂದು ಆನೆ ಬರ್ತದೆ ಅಂತ ಹೇಳಿದರೆ ಇವರು ಹೇಳಿದ್ದಕ್ಕೆ ಬೆಲೆ ಬರುವುದಿಲ್ಲ. ಅದಕ್ಕೆ ನಾವು ಯೋಚನೆ ಮಾಡಿ, ಆನೆ ಅಂದರೆ ಇವನೊಂದು ಲಾರಿ ತಗೊಳ್ತಾನೆ, ಅವನ ಮುಖ ನೋಡೋದು, ಇವ ಯಾವುದಕ್ಕೆ ಹೋಗಿ ಅಂತ ನೋಡೋದು, ಲಾರಿ ತಗೊಳ್ತಾನೆ. ಅವನಿಗೆ ಅಶ್ವಯೋಗ ಇದೆ ಅಂದರೆ ನೀನು ಈಗ ಇರುವುದು ಯಾವ್ದು ಸ್ಕೂಟ್ರ್ ಅಲ್ವ ನಿಂದು, ಅದು ಬಿಟ್ಟು ಬೈಕ್ ತಗೊಳ್ತೀನಿ ಅಂತ ಹೇಳ್ತೇವೆ. ಈಗೆಲ್ಲ ಊಹಾಪೋಹ ಪಟ್ಟು ಸಿದ್ಧಮಂತ್ರೋ ಜಾನಾತಿ ಜಾತಕ ಉಂಟಲ್ಲ, ಹಾಗೆ ಇದು ಊಹಾಪೋಹ ಪಟ್ಟುತ್ತ. ಇಲ್ಲಿ ಇವರು ಇಂಥದ್ದಾಗುತ್ತೆ, ರಕ್ತ ಕುಡಿತಾರೆ ಅಂದರೆ ಪಾಪ ಪಿತೃಗಳು ಯಾಕೆ ರಕ್ತ ಕುಡಿತಾರೆ? ನಮ್ಮ ಅಜ್ಜಂದಿರು ನಮ್ಮ ರಕ್ತ ಕುಡಿತಾರ? ದೋಷ ಇದೆ, ನಿನಗೆ ಈ ರೀತಿ ಮಾಡಿದ್ದು ಅಪರಾಧ ಅನ್ನುವುದನ್ನು ನಿರೂಪಿಸುವುದಕ್ಕೆ ಅಂತಹ ಮಾತುಗಳು ಬರ್ತವೆ. ಇನ್ನು ನಾವು ಈ ಮಹಾಲಯದ ಅನುಷ್ಠಾನದ ಕ್ರಮ ಹೇಗೆ ಅಂತ ನೋಡುವುದಾದರೆ, ಮಹಾಲಯಕ್ಕೆ ಸರ್ವಪಿತೃಶ್ರಾದ್ದ ಅಂತ ಹೆಸರಲ್ವಾ. ಆದ್ದರಿಂದ ಇಲ್ಲಿ ಪಿತೃಗಣಕ್ಕೆ ಇದೆ, ಮಾತೃಗಣ ಮಾತೃಪಿತಾಮಹಿ ಪ್ರಪಿತಾಮಹಿ ಇದೆ, ಅದರ ಪಕ್ಕದಲ್ಲಿ ಮಾತಾಮಹ ಮಾತುಪಿತಾಮಹ ಮಾತುಪ್ರಪಿತಾಮಹ, ಮಾತಾಮಹಿ ಮಾತುಪಿತಾಮಹಿ ಮಾತುಪ್ರಪಿತಾಮಹಿ. ಒಂದು ಶ್ಲೋಕದಲ್ಲಿ ಹೇಳ್ತೇನೆ ಯಾರ್ಯಾರಿಗಿದೆ ಅಂತ, ತುಂಬ ಚಂದ ಇದೆ ಆ ಶ್ಲೋಕ, ಖುಷಿ ಆಗುತ್ತೆ. ನಾನು ಉರುವಡಿಬೇಕು ಅಂತ ನಿನ್ನೆ ಉರುವಡಿದೆ, ಈಗ ಮರ್ತೋಗಿದೆ, ಅದಕ್ಕೆ ಪುಸ್ತಕ ನೋಡ್ಕೊಂಡು ಹೇಳ್ತೇನೆ. ತಾತಾಂಬಾ ತ್ರಿತಯಂ ಸಪತ್ನ ಜನನಿ. ಏನು ತಾತಾಂಬಾ ತ್ರಿತಯಂ, ಎಷ್ಟು ಸಂಕ್ಷೇಪ ಪ್ರಿಯರು ನೋಡಿ. ತಾತ ತ್ರಿತಯ, ಅಂಬಾ ತ್ರಿತಯ ಅಂತ ಅಂದರೆ ಅಪ್ಪನ ಮೂರು ಅಮ್ಮನ ಮೂರು ಅಂತ ಅಲ್ಲಿ ಸೇರಿಸಿದ್ರು ಅವರು. ಪಿತೃಪಿತಾಮಹ ಪ್ರಪಿತಾಮಹ ಮಾತೃಪಿತಾಮಹಿ ಪ್ರಪಿತಾಮಹಿ. ತಾತಾಂಬಾ ತ್ರಿತಯಂ ಸಪತ್ನ ಜನನಿ ಮಾತಾಮಹಾದಿತ್ರಯಂ. ಮಾತಾಮಹ ಮಾತುಪಿತಾಮಹ ಮಾತುಪ್ರಪಿತಾಮಹ ಸಸ್ತ್ರೀ ಮುಗಿತಲ್ಲಿಗೆ. ಮಾತಾಮಹಿ ಮಾತುಪಿತಾಮಹಿ ಮಾತುಪ್ರಪಿತಾಮಹಿ ಸೇರಿಸಿದ್ರು. ಮಾತಾಮಹಾದಿತ್ರಯಂ ಸಸ್ತ್ರೀ ಸ್ತ್ರೀತನಯಾದಿ ತಾತ ಜನನೀ ಸ್ವಭ್ರಾತರಸ್ತ ಸ್ತ್ರೀಯ. ಸಸ್ತ್ರೀ ಸ್ತ್ರೀತನಯಾದಿ, ಅಲ್ಲಿಗೆ ಒಂದು ಸ್ತ್ರೀತನಯಾದಿ ಅಂದರೆ ಆತ್ಮಪತ್ನಿ ಆತ್ಮಸುತ, ಇದು ಸ್ತ್ರೀತನಯಾದಿ ಅಂದರೆ ತನ್ನ ಹೆಂಡತಿ ತನ್ನ ಮಕ್ಕಳಿಗೆ ಏನಾದರೂ ಕೊಡುವುದಿದ್ರೆ ಅದು ಸೇರಿ ಸ್ತ್ರೀತನಯಾದಿ. ಆಮೇಲೆ ತಾತ ಜನನೀ ಸ್ವಭ್ರಾತರಃ, ತಾತ ಭ್ರಾತೃ ಜನನೀ ಭ್ರಾತೃ ಸ್ವಭ್ರಾತೃ ಅಂದ್ರೇನು? ತಾಯಿ ತನ್ನ ಪಿತೃವ್ಯ ಜೊತೆಗೆ ಪಿತೃವ್ಯ ಜ್ಯೇಷ್ಠ ಪಿತೃವ್ಯ ಇತ್ಯಾದಿಗಳು ತಾತ ಭ್ರಾತೃಗಳು. ಆಮೇಲೆ ಜನನೀ ಭ್ರಾತೃ ಅಂತ ಹೇಳಿದರೆ ಅಮ್ಮನ ಅಣ್ಣ ತಮ್ಮಂದಿರು ಇತ್ಯಾದಿಗಳು ಅಂದರೆ ಮಾತುಲ ಅಂತರ್ಥ. ಆಮೇಲೆ ಸ್ವಭ್ರಾತೃ ಅಂತ ಹೇಳಿದರೆ ಆತ್ಮಭ್ರಾತೃಗಳು. ಆಮೇಲೆ ತಸ್ತ್ರೀಯ ತತ್ಪತ್ನೀಂ ತತ್ಪತ್ನಿ ಅಂತ ಹೇಳಿ ಇಡಬೇಕಾಗ್ತದೆ. ಆಮೇಲೆ ತಾತಾಂಬಾತ್ಮ ಭಗಿನ್ಯಪತ್ಯ ಧವಯುಕ್ ಜಾಯಾಪಿತಾ ಸದ್ಗುರು. ತಾತ ಅಂಬ ಆತ್ಮ ಭಗಿನಿ. ತಾತ ಭಗಿನಿ ಅಂದರೆ ಪಿತೃಭಗಿನಿ, ಅಂಬಾ ಭಗಿನಿ ಅಂದರೆ ಮಾತೃಭಗಿನಿ, ಆತ್ಮ ಭಗಿನಿ ಅಂದರೆ ಸ್ವಲ್ಪ ಭಗಿನಿ ಅಂತ ಹೇಳಿಕೊಂಡು ಇವರಿಗೆ ಕೊಡಬೇಕು. ಆಮೇಲೆ ಅಪತ್ಯ ಧವಯುಕ್ ತತ್ಪುತ್ರಂ ತತ್ಭರ್ತಾರಂ ಅಂತ ಹೇಳಿಕೊಡ್ಬೇಕು. ಆಮೇಲೆ ಜಾಯಾ ಪಿತಾ ಶಶುರಂ ಅಂತ ಹೇಳಿಕೊಡ್ಬೇಕು. ಅಲ್ಲಿ ಪಿತಾ ಅಂದರೆ ಮಾತಾಚ ಪಿತಾಚ ಪಿತರು ಅಂದರೆ ಜಾಯಾ ಪಿತಾ ಅಂದರೆ ಶಶ್ರು ಸೇರಿಸ್ಕೊಳ್ಬೇಕು. ಶಶುರಂ ಶಶ್ರು ಅಂತ ಹೇಳಿಕೊಡ್ಬೇಕು. ಆಮೇಲೆ ಸದ್ಗುರು, ಸದ್ಗುರು ಅಂದರೆ ಎಕನಾಮಿಕ್ಸ್ ಪಾಠ ಹೇಳಿದವ ಅಲ್ಲ ಅಂತ ಹೇಳಲಿಕ್ಕೆ ಸತ್ ಅಂತ ವಿಶೇಷಣ ಕೊಟ್ಟದ್ದು. ಅದು ಎಲ್ಲ ಗುರು ಅಂತ ಗುರು ಅಂತ ಹೇಳಿಕೊಂಡು ಕೊರಗಪ್ಪ ಶರ್ಮಾಣಂ ಅಥವಾ ಕೊರಗಪ್ಪ ಗುಪ್ತ ಅಂತ ಎಲ್ಲ ಕೊಡ್ಲಿಕ್ಕಿಲ್ಲ. ಅದು ಯಾವುದು ಸದ್ಗುರು ಅಂದರೆ ಶಾಸ್ತ್ರ ವೇದಾಂತಾದಿ ಪಾಠ ವೇದ ಪಾಠ ಇದನ್ನೆಲ್ಲ ಹೇಳಿದಂತಹ ಗುರುವನ್ನು ಉದ್ದೇಶಿಸಿ ಕೊಡಬೇಕು. ಆಮೇಲೆ ತಸ್ಯ ಆಪ್ತಾಹ ಪಿತರೋ ಮಹಾಲಯ ವಿಧೌ ತೀರ್ಥೆ ತಥಾ ತರ್ಪಣೇ. ಶಿಷ್ಯ ಆಪ್ತಾಹ, ಶಿಷ್ಯ ಅಂತ ಹೇಳಿದ್ರು ಅದೇ ಅರ್ಥ. ಮನೆಯಲ್ಲಿದ್ದು 12 ವರ್ಷ ಓದಿದವ, ಮನೆಯಲ್ಲಿದ್ದು ತನ್ನತ್ರವೇ ವೇದಮಂಗಳವನ್ನು ಮುಗಿಸಿಕೊಂಡವ, ಅಂತಹ ಶಿಷ್ಯ ಮೃತನಾಗಿದ್ದರೆ ಆಪ್ತಾಹ. ಆಪ್ತ ಅಂದರೆ ಪ್ರಾಣಕ್ಕೆ ಪ್ರಾಣ ಕೊಡುವ ಗೆಳೆಯ. ಆಮೇಲೆ ಇವರು ಪಿತರಹ, ಇವರೆಲ್ಲರಿಗೂ ಕೂಡ ಇದರಲ್ಲಿ ಪಿತೃಗಳು ಅಂತ ಹೆಸರು. ಸರ್ವ ಪಿತೃಗಳು ಅಂದರೆ ಇದರಲ್ಲಿ ಆಪ್ತನೂ ಸೇರ್ತಾನೆ, ಶಿಷ್ಯನೂ ಸೇರ್ತಾನೆ, ಗುರುವು ಸೇರ್ತಾನೆ. ಎಲ್ಲಿ? ಮಹಾಲಯ ವಿಧೌ ತೀರ್ಥೇ ತಥಾ ತರ್ಪಣೆ. ಎಲ್ಲಿ ಷಣ್ಣವತಿ ತರ್ಪಣ ಹೇಳಿದ್ದಾರೆ, ಆ ಷಣ್ಣವತಿ ತರ್ಪಣಗಳಲ್ಲಿ ಇಷ್ಟು ಜನ ಪಿತೃಗಳು, ಅದಕ್ಕೆ ಸರ್ವ ಪಿತೃ ತರ್ಪಣ ಅಂತ ಕರೆಯೋದು. ಆಮೇಲೆ ತೀರ್ಥೇ, ತೀರ್ಥಶ್ರಾದ್ದ ಅಂತ ತೀರ್ಥವಿಧಿ ಅಂತ ನಾವು ಏನು ಮೋಕ್ಷದಾಯಕ ಕ್ಷೇತ್ರಕ್ಕೆ ಹೋದಾಗ ನಡೆಸ್ತೇವೆ, ಅಥವಾ ಮಹಾನದಿಗಳ ತೀರದಲ್ಲಿ ಹೋದಾಗ ನಡೆಸ್ತೇವೆ. ಅಂತಹ ಯಾವುದು ಅಯೋಧ್ಯ ಮಥುರಾಮಾಯ ಕಾಶಿ ಕಾಂಚಿ ಅವಂತಿಕಾಪುರಿ ದ್ವಾರಾವತಿ ಚೈವ ಸಪ್ತೈತಾ ಮೋಕ್ಷದಾಯಿಕಾ ಅಂತ ಹೇಳಿದ ಮೋಕ್ಷದಾಯಕ ಸ್ಥಳಗಳಲ್ಲಿ, ಅಥವಾ ಗಂಗೆ ಚ ಯಮುನೆ ಅಂತ ಹೇಳಿದ ಮಹಾನದಿಗಳು, ಆ ಮಹಾನದಿಗಳಿಗೆ ಸಂಬಂಧಪಟ್ಟ 7 ಮಹಾ ಉಪನದಿಗಳು, ಇವುಗಳ ತೀರದಲ್ಲಿ ಹೇಳಿದಂತಹ ತೀರ್ಥಶ್ರಾದ್ದ ತೀರ್ಥವಿಧಿ ಅಂತೇನಿದೆ, ಅಲ್ಲೂ ಇಷ್ಟೂ ಜನಕ್ಕೂ ಕೂಡ ಪಿಂಡ ಪ್ರದಾನವನ್ನು ನಡೆಸಬೇಕು. ಮುಖ್ಯವಾಗಿ ಮಹಾಲಯ ವಿಧೌ, ಮಹಾಲಯದಲ್ಲಿ ಇಷ್ಟೂ ಜನರಿಗೂ ಪಿಂಡ ಪ್ರದಾನ ಇದೆ. ಅದಕ್ಕೆ ಜಾಗದ ನಿರೂಪಣೆಯೂ ಮಾಡಿದ್ದಾರೆ. ಅಡಿಯಲ್ಲಿ ಹಾಕುವ ದರ್ಭಾಸಂಖ್ಯದ ಬಗ್ಗೆ 108 ದರ್ಭೆಗೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. 1008 ದರ್ಭೆ ಸಾಮಾನ್ಯ ಅಂತ ಹೇಳಿದ್ದಾರೆ. 64 ದರ್ಭೆ ಮಿನಿಮಮ್ ಹೇಳಿದ್ದಾರೆ. ಅಂದರೆ ಒಂದು ಬರಹಿಸ್ಸು ಅಂತ ಆಗಬೇಕಾದ್ರೆ 64 ದರ್ಭೆ ಇಲ್ಲದೆ ಹೋದರೆ ಅದಕ್ಕೆ ಬರಹಿಸ್ಸು ಅಂತ ಹೆಸರಾಗುವುದಿಲ್ಲ. ನಮಗೆ ಅಷ್ಟೆಲ್ಲ ಲೆಕ್ಕ ಮಾಡಲಿಕ್ಕೆ ಪುರುಸೊತ್ತಿಲ್ಲ. ಅದಕ್ಕೆ ಒಂದಿಷ್ಟು ಗಂಟೆ ಹಾಕಿ
64 ಇರ್ತದೆ ಅಂತ. ವಿಪ್ರವಾಕ್ಯೋ ಜನಾರ್ದನ, ವಿಪ್ರಾಣಾಂ ವಾಕ್ಯಂ ಏವ ವಾಕ್ಯಂ ಯಸ್ಯ ಸಹ ಜನಾರ್ದನ ತಾದೃಶಃ ಸಹ. ಆದ್ದರಿಂದ ಇವರು 64 ಉಂಟಾ ಪುರೋಹಿತರೆ, ಓಕೆ ಅಂತ ಹೇಳಿದ್ದಾರೆ, ಮುಗೀತು, ಅದು ಆಗ್ಬೋದು. ನಾನು ತಪ್ಪು ಅಂತ ಹೇಳಿದ್ದಲ್ಲ, ಅಷ್ಟು ಶ್ರದ್ಧೆ ಇದೆ. ಆದರೆ ನಮ್ಮಲ್ಲಿ ನನ್ನ ತಂದೆ ಶ್ರಾದ್ದ ಹಾಕುವಾಗ ನಾವು ಚಿಕ್ಕ ಮಕ್ಕಳು, ಪುಟ್ಟ ಮಕ್ಕಳು, ನಮ್ಮ ಹತ್ರ ದರ್ಬೆಯನ್ನು ಲೆಕ್ಕ ಮಾಡಿಸಿ 64 ಗಂಟು ಮಾಡಿಡು, ನಾವು 3 ಜನ ಶ್ರಾದ್ದ ಹಾಕೋದಕ್ಕೆ 3 ವರ್ಷ ಸಾಗಬೇಕು ಅಂತ ವ್ಯವಸ್ಥೆ ಮಾಡ್ತಾ ಇದ್ರು. ಅಂದರೆ ಶ್ರದ್ಧೆ ಯಾವ ಮುಖದಲ್ಲಿ ಬೆಳೆಸುವುದಕ್ಕೆ ಸಾಧ್ಯ. ಇದನ್ನು ಪಿತೃಮೇಧ ಅಂತ ಕರೀತಾರಲ್ಲ, ಅಥವಾ ಪಿತೃಯಜ್ಞ ಅಂತ ಕರಿತೇವೆ. ಯಜ್ಞ ಅಂತ ಹೇಳಿದಾಗ ಒಬ್ಬನೇ ಶ್ರದ್ಧೆಯನ್ನು ಸೋರಿಸಿದರೆ ಯಜ್ಞ ಆಗುವುದಿಲ್ಲ. ನಾವು ಮನೆಯಲ್ಲಿ ಮಾಡುವ ದೇವರ ಪೂಜೆ ಅದು ಯಜ್ಞ ಆಗಬೇಕು ಅಂತಾದರೆ ದೇವಯಜ್ಞೋ ಬ್ರಹ್ಮಯಜ್ಞೋ ದೇವಯಜ್ಞ ಪಿತೃಯಜ್ಞ ತಥೈವ ಚ ಮನುಷ್ಯ ಭೂತಯಜ್ಞೌ ಚ ಪಂಚಯಜ್ಞ ಪ್ರಕೀರ್ತಿತಾ ಅಂತ. ಪಂಚಯಜ್ಞಗಳಲ್ಲಿ ದೇವಯಜ್ಞ ಇದೆ ಅಲ್ಲ. ಯಜ್ಞ ಆಗಬೇಕಾದ್ರೆ ತಾನೇ ತುಳಸಿ ತಗೊಂಡು ಬರುವುದು, ತಾನೇ ಪುಷ್ಪ, ಆಮೇಲೆ ಮಂಗಳಾರತಿ ತಾನೇ ಮಾಡುವುದು. ತಾನು ಮಾಡಿ ಆದಮೇಲೆ ಜಾಗಟೆ ಹೊಡೆಯುವುದಕ್ಕೆ ಜನ ಇಲ್ಲ. ಪೂಜೆ ಆದಮೇಲೆ ಪಕ್ಕದ ಮನೆಯವರಿಗೆ ಗೊತ್ತಾಗ್ಲಿಕ್ಕೆ ಇವನೇ ಒಂದು ಜಾಗಟೆ ಹೊಡೆಯುವುದು. ಈ ಎಲ್ಲ ಕೆಲಸವನ್ನು ತಾನೇ ಮಾಡಿ ಹಾಕುವುದಲ್ಲ. ಯಾಕೆ ಯಜ್ಞ ಅಂತ ಆಗಬೇಕಾದ್ರೆ ಉಳಿದವರ ಭಕ್ತಿ ಕರ್ಮಗಳಿಗೆ ಅನುಕೂಲತೆಯನ್ನು ಮಾಡಿಕೊಡ್ಬೇಕು. ಮನೆಯವರಿಗೆ ದೀಪದ ವ್ಯವಸ್ಥೆ ಮಾಡುವುದಕ್ಕೆ, ತುಪ್ಪ ಹಾಕಿಡುವುದಕ್ಕೆ, ಬತ್ತಿ ಹಾಕಿ ವ್ಯವಸ್ಥೆ ಮಾಡುವುದಕ್ಕೆ, ಜಾಗಟೆ ಹೊಡೆಯುವುದಕ್ಕೆ ಪುಟ್ಟ ಮಕ್ಕಳಿಗೆ ಹೇಳಿಕೊಟ್ಟು ಅವರು ಯದ್ವತದ್ದು ಹೊಡೆಯದೆ ಆದಿ ತಾಳದಲ್ಲೋ ಅಟ್ಟ ತಾಳದಲ್ಲೇ ಹೊಡೆಯುವ ಹಾಗೆ ವ್ಯವಸ್ಥೆ ಮಾಡಿ, ಹೀಗೆ ದೇವರ ಪೂಜೆಯಲ್ಲಿ ಅವರಿಗೂ ಶ್ರದ್ಧೆ ಬರುವ ಹಾಗೆ ಮಾಡುವುದು. ಹಾಗೆ ಪಿತೃಕರ್ಮದಲ್ಲೂ ಕೂಡ ಉಳಿದವರಿಗೆ ಯಾರಿಂದ ಯಾವ ಕೆಲಸ, ಗರಿಕೆ ಬೇಕೇ ಬೇಕು. ಶ್ರಾದ್ದದಲ್ಲಿ ಗರಿಕೆಗೆ ದರ್ಭೆಯಷ್ಟೇ ಪ್ರಾಧಾನ್ಯ ಇದೆ. ಎಲ್ಲ ಕಡೆಯಲ್ಲೂ ದೂರ್ವಾ ಅನ್ನುವ ಶಬ್ದ ಇಲ್ಲದೆ ಶ್ರಾದ್ದ ನಡೆಯುವುದಿಲ್ಲ. ದೂರ್ವಾ ಅದು ಸರ್ವಪುಷ್ಪಮಯೀ ದೂರ್ವಾ ಅಂತ ಸ್ಮೃತಿ ಹೇಳ್ತದೆ. ದೂರ್ವೆಯನ್ನು ಒಂದು ದೇವರಿಗೆ ಏರಿಸಿದರೆ ಎಲ್ಲ ಬಗೆಯ ಪುಷ್ಪವನ್ನೂ ದೇವರಿಗೆ ಏರಿಸಿದಂತಹ ಪುಣ್ಯ ಬರ್ತದೆ ಅಂತ. ಅಷ್ಟು ಮಹತ್ವ ದೂರ್ವೆಗಿದೆ. ಒಂದು ಕಲಶಕ್ಕೆ ದೂರ್ವಾವನ್ನು ಹಾಕದೆ ಬೇರೆ ಎಲ್ಲ ದ್ರವ್ಯಗಳನ್ನು ಹಾಕಿದರೆ ಅದು ಒಂದು ನ್ಯೂನತೆಯಲ್ಲಿ ಬರ್ತದೆ. ಕೊನೆಗೆ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣೆ ಮಾಡುವಾಗ ಇದು ಒಂದು ನ್ಯೂನತೆಯಾಗಿ ಅಲ್ಲಿ ಸೇರಿಕೊಂಡಿರ್ತದೆ. ಗರಿಕೆಯನ್ನು ಕಾಂಡಾತ್ ಪ್ರರೋಹಂತಿ ಪರುಷ ಪರೀತ ಹೇಳಿ ಅದಕ್ಕೆ ಗರಿಕೆಯನ್ನು ಹಾಕುವಂಥದ್ದು ಒಂದು ಕರ್ತವ್ಯ. ಅದು ಕಲಶ, ಎಲ್ಲ ಕಲಶ ವಿಧಾನದಲ್ಲೂ ಗರಿಕೆಯನ್ನು ಹಾಕಬೇಕು. ಅಷ್ಟು ಮಹತ್ವ ಗರಿಕೆಗಿದೆ. ಪಿತೃಗಳಿಗಂತೂ ಗರಿಕೆಗೆ ನಿಕಟವಾದ ಸಂಬಂಧ ಇದೆ. ಯಾಕಂದರೆ ಪಿತೃಗಳಿಂದ ಫಲ ಏನು ಅಂತ ಕೊನೆಗೆ ಒಂದಿಷ್ಟು ಪುಣ್ಯ ಲಾಭ ಆಗುವ ಹಾಗೆ ಮಾಡುವುದಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಮಹಾಲಯ ಶ್ರಾದ್ದ ನಮ್ಮ ವಿಪ್ರರ ನಿತ್ಯ ಕರ್ಮಗಳಲ್ಲಿ ಒಂದಾಗಿ ನಡೆಯುವುದರ ಮೂಲಕ ನಮ್ಮ ವಿಪ್ರತ್ವ ಇನ್ನಷ್ಟು ವೃದ್ಧಿಯಾಗಲಿ, ಆ ಮೂಲಕ ಲೋಕಕ್ಷೇಮ ಆಗುವ ಹಾಗೆ ಎಲ್ಲ ಹಿರಿಯರ ವಿದ್ವಾಂಸರ ಆಶೀರ್ವಾದ ಲಭಿಸಲಿ ಅಂತ ಪ್ರಾರ್ಥಿಸ್ತಾ, ಬಹಳ ಮನೋಹರವಾಗಿ ಶಾಸ್ತ್ರಗಳು, ಸೂತ್ರಗಳು, ಸ್ಮೃತಿಗಳು, ಬೇರೆ ಬೇರೆ ಶ್ರುತಿಗಳು ಅವುಗಳನ್ನೆಲ್ಲ ಪ್ರಮಾಣವಾಗಿ ಇಟ್ಟುಕೊಂಡು ಈ ಮಹಾಲಯ ಶ್ರಾದ್ದದ ಇಡೀ ಪ್ರಕರಣವನ್ನು ಬಹಳ ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡಿರ್ತಕ್ಕಂತಹ ಹಿರಿಯರಾಗಿರ್ತಕ್ಕಂಥ ಶ್ರೀ ವಿದ್ವಾನ್ ಡಾಕ್ಟರ್ ಸತ್ಯನಾರಾಯಣ ಆಚಾರ್ಯರಿಗೆ ಎಲ್ಲ ಆಸ್ತಿಕ ಮಹಾಜನರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ಶ್ರಾದ್ದ ಕಾಲದಲ್ಲಿ ಭಸ್ಮಧಾರಣೆ ಮಾಡಬಹುದೇ ಅಂತ ಒಂದು ಪ್ರಶ್ನೆ. ಶ್ರಾದ್ದಾರ್ಹ ಪದಾರ್ಥಗಳನ್ನು ಶುಭ ಕರ್ಮಗಳಲ್ಲಿ ನಿಷೇಧ ಎಂಬ ಅಜ್ಞಾನದ ಬಗ್ಗೆ ಸ್ವಲ್ಪ ತಿಳಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಭಸ್ಮಧಾರಣೆಯ ಬಗ್ಗೆ ಸಾಮಾನ್ಯ ಶ್ರಾದ್ದ ಕಾಲದಲ್ಲಿ ಎಲ್ಲರ ಅನುಷ್ಠಾನ ಇರುವುದು ಗೋಪಿಚಂದನ ಧಾರಣೆ ಮಾಡುವುದೇ ಅಲ್ವಾ? ಹೇಗುಂಟು ಶ್ರಾದ್ದ ಕಾಲದಲ್ಲಿ? ಭಸ್ಮಧಾರಣೆಯನ್ನು ಪ್ರಾರಂಭದಲ್ಲಿ ಮಾಡ್ತೀರಾ? ಸರಿ ಸರಿ ಸರಿ, ಆದ್ದರಿಂದ ಸಮಸ್ಯೆ ಇಲ್ಲ. ಇಲ್ಲಿ ವಿಷಯ ಇಷ್ಟು, ಶ್ರಾದ್ದ ಕಾಲದಲ್ಲಿ ತಿಲಕ ಇರಬಾರ್ದು ಅನ್ನೋದು ವಿಧಿ. ಶ್ರಾದ್ದೇ ತಿಲಕಂ ಲಲಾಟೆ ತಿಲಕಂ ದೃಷ್ಟ ನಿರಾಶಾ ಪಿತರೋ ಗತಾಹ ಅಂತ. ಅಲ್ಲಿ ತಿಲಕ ಅಂದರೆ ಕುಂಕುಮ ಧಾರಣೆ, ಅದು ನಿಷಿದ್ಧ ಇದೆ. ಆದರೆ ಪುಂಡ್ರ ಧಾರಣೆ ಅನ್ನೋದು ಶ್ರಾದ್ದಕ್ಕೆ ಅನಿವಾರ್ಯ. ಯಾರಲ್ಲಿ ಪುಂಡ್ರ ಇರುವುದಿಲ್ಲ ಅವನು ಶ್ರಾದ್ದಕ್ಕೆ ಅಧಿಕಾರಿ ಆಗುವುದಿಲ್ಲ. ಆ ಪುಂಡ್ರ ಅನ್ನೋದು ಎರಡು, ಒಂದು ಊರ್ಧ್ವ ಪುಂಡ್ರ, ಒಂದು ತ್ರಿಪುಂಡ್ರ. ತ್ರಿಪುಂಡ್ರದ ಸಂಪ್ರದಾಯ ಇದ್ದವರು ತ್ರಿಪುಂಡ್ರವನ್ನು ಧರಿಸಿ ಶ್ರಾದ್ದ ಮಾಡಬೇಕು. ಆದರೆ ಒಂದು ನಾನು ಗಮನಿಸಿದ ಸ್ಮೃತಿ ಏನಿದೆ ಅಂದರೆ, ನಾನು ಗಮನಿಸಿದ ಸ್ಮೃತಿಯಲ್ಲಿ ರಾಘವ ಭಟ್ರು ನಮ್ಮ ಇದಕ್ಕೆ ಶಾರದಾ ತಿಲಕ ವ್ಯಾಖ್ಯಾನದಲ್ಲಿ ಮೊದಲು ಶ್ರಾದ್ದ ಕಾಲದಲ್ಲಿ ಗೋಪಿಚಂದನ ಧಾರಣವನ್ನು ವಿಧಾನ ಮಾಡಿ ಆಮೇಲೆ ತತಸ್ವಮತ ಚಿನ್ನ ಧಾರಣಂ ಅಂತ ಆಮೇಲೆ ಹೇಳ್ತಾರೆ. ಮೊದಲು ಶ್ರಾದ್ದ ಸಮಯದಲ್ಲಿ ಇದರಲ್ಲಿ ಶಾರದಾ ತಿಲಕ ವ್ಯಾಖ್ಯಾನ ರಾಘವ ಭಟ್ರು ಬರೆಯುವಾಗ ಎಲ್ರಿಗೂ ಸಾಮಾನ್ಯವಾಗಿ ಗೋಪಿಚಂದನದ ವಿಧಾನ ಹೇಳಿದ ಹಾಗೆ ಅನಿಸುತ್ತೆ. ಅದು ಅವರವರ ಸಂಪ್ರದಾಯವನ್ನು ಅನುಸರಿಸಿ
ತ್ರಿಪುಂಡ್ರದ ವಿಧಾನ ಅದೇ ಅನುಷ್ಠಾನ ನಡೆಸಿಕೊಂಡು ಬಂದವರು ಪುಂಡ್ರರಹಿತವಾಗಿ ಶ್ರಾದ್ದ ಮಾಡುವುದಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ತ್ರಿಪುಂಡ್ರ ವಿಧಾನವನ್ನು ಅನುಸರಿಸಬೇಕು. ಯಾರು ಊರ್ಧ್ವಪುಂಡ್ರದ ವಿಧಾನ ಇದೆ ಅವರು ಊರ್ಧ್ವಪುಂಡ್ರವನ್ನು ಧರಿಸಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್ವೋಪರಿ ಭಸ್ಮ ಅಂತ ಭಸ್ಮ ಧಾರಣೆ ಮಾಡಿದ್ರ ಮೇಲೆ ಅದನ್ನು ಅಳಿಸಿ ಅದರ ಮೇಲೆ ಊರ್ಧ್ವಪುಂಡ್ರು, ಅದ್ರ ಮೇಲೆ ತಿಲಕ ಯಾವುದಿಲ್ಲ. ಸರ್ವೋಪರಿ ಬಿಲ್ಲಪತ್ರಂ ಸರ್ವೋಪರಿ ಭಸ್ಮ ಅಂತ. ಅದಕ್ಕೋಸ್ಕರವಾಗಿ ಮಧ್ಯಾಹ್ನ ಯಾರಾದರೂ ಭೋಜನ ಕಾಲ ಗಂಧಾಕ್ಷತೆ ಕೊಟ್ಟರೆ ಒಂದು ಬಾರಿ ಕೈಯನ್ನು ಹೀಗೆ ಮಾಡಿಕೊಂಡು ಆಮೇಲೆ ಗಂಧ, ಯಾಕಂದರೆ ಭಸ್ಮದ ಮೇಲೆ ಇನ್ನೊಂದು ಬೀಳಬಾರ್ದು. ಆಮೇಲೆ ಗೋಪಿಚಂದ್ರ ಭಸ್ಮ ನಿಷೇಧ ಅಂತಲ್ಲ, ಅವರವರ ಮತಾನುಯಾಯಿಗಳು ಸಂಪ್ರದಾಯ ಇದ್ದ ಹಾಗೆ. ಒಟ್ಟಾರೆ ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ ಗುರುಗಳೇ. ಮಲಿನ ಷೋಡಶ, ಮಧ್ಯಮ ಷೋಡಶ, ಉತ್ತಮ ಷೋಡಶ ಅಂತ 3 ರೀತಿಯ ಶಬ್ದಗಳನ್ನು ನಾವು ಕೇಳ್ತೇವೆ. ಇದು ಯಾವುದು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಕಳೆದ ಬಾರಿ ಇದೆಲ್ಲ ನಡೆದು ಹೋದ ವಿಷಯ. ಮಲಿನ ಷೋಡಶ 10 ದಿವಸರಿಗೆ ಮಾಡತಕ್ಕಂಥ 16 ಶ್ರಾದ್ದಗಳು, ಪ್ರೇತ ಉದ್ದೇಶ ಮಾಡೋ ಶ್ರಾದ್ದಗಳು. ಆಮೇಲೆ ಮಧ್ಯಮ ಷೋಡಶ ಅಂದರೆ 2 ರೀತಿಯಲ್ಲಿ ಪ್ರಯೋಗಕಾರ ಹೇಳುವಂತೆ ದ್ವಾದಶಾಹ ತ್ರಯೋದಶಾಹ ಯಾವುದು ಸಪಿಂಡೀಕರಣ ಮಾಡುವಾಗ ಅವಾಗ 16 ಮಾಸಗಳನ್ನು ಅಪಘರ್ಷಣೆ ಮಾಡಬೇಕಾದ ಕಾರಣದಿಂದ ಒಂದು ಮಧ್ಯಮ ಷೋಡಶ. ಗರುಡ ಪುರಾಣದಲ್ಲಿ ಕೂಡ ದೇವತೆಗಳನ್ನು ಉದ್ದೇಶ ಮಾಡತಕ್ಕಂಥ ಮಧ್ಯಮ ಷೋಡಶ ಇನ್ನೊಂದಿದೆ. 3ನೇದಾಗಿ ಆ ಸಪಿಂಡೀಕರಣ ಆದ ಬಳಿಕ ವರ್ಷಾಂತ್ಯದವರೆಗೆ ಮಾಡತಕ್ಕಂಥ 16 ಮಾಸಗಳು ಉತ್ತಮ ಷೋಡಶ ಅಂತ. ಆದ್ದರಿಂದ ಮಲಿನ, ಮಧ್ಯಮ, ಉತ್ತಮ ಷೋಡಶ ಅಂತ ಈ ರೀತಿ ಭಾಗ ಮಾಡಿದ್ದಾರೆ. ಧನ್ಯವಾದಗಳು. ಮುಂದಿನ ಪ್ರಶ್ನೆ, ರಂಗೋಲಿ ಹಾಕಬಾರದು ಅಂತ ಆದರೆ ಶ್ರಾದ್ದದ ದಿನ ಕರ್ತೃವು ದೇವರ ಪೂಜೆಯನ್ನ ಮಾಡಬಹುದೇ ಅಂತ. ಶ್ರಾದ್ದದ ದಿನ ದೇವರ ಪೂಜೆಯನ್ನ ಮಾಡಬಹುದೇ ಅಂತ ನಾನು ಬೆಳಿಗ್ಗೆನೇ ಹೇಳಿರ್ತೀನಿ. ಶ್ರಾದ್ದದ ದಿವಸ ದೇವರ ಪೂಜೆ ಮಾಡಲಿಕ್ಕೆ ಹೇಳಲಿಲ್ಲ. ದೇವರ ಪೂಜೆಗಿಂತಲೂ ಮಿಗಿಲಾದು ಪಿತೃ ಕಾರ್ಯ ಅನ್ನುವಂಥದ್ದು. ಆದರೆ ಆವಾಗ ಮಾಡಲೇಬೇಕಾದಾಗ ಒಬ್ಬನೇ ವ್ಯಕ್ತಿ ಇರ್ತಾನೆ, ಏನು ಮಾಡ್ಲಿಕ್ಕೆ ಸಾಧ್ಯ? ಬೆಳಿಗ್ಗೆದೊಂದು ಸ್ನಾನ ಸಂಧ್ಯಾವನ್ನು ನಿತ್ಯದ್ದಾಗಿರುತ್ತೆ. ನಿತ್ಯ ಅಂತಿದ್ದಾಗ ಶಾಲಿಗ್ರಾಮ ಪೂಜೆಯನ್ನು ಮಾಡಿ ಅವನು ಮುಗಿಸ್ಕೊಂಡು ಬ್ರಾಹ್ಮಣ ದಯಮಾಡಿಸೊಳಗೆ ಅಷ್ಟು ಮುಗಿಸಿರ್ತಾನೆ. ಇಲ್ಲ ಅಂತಿದ್ರೆ ಅಕಸ್ಮಾತ್ ಅವನ ಮಗನೋ ತಮ್ಮ ಬೇರೆ ಯಾರೇ ಇದ್ದರೆ ಅವ್ರ ಕೈಲಿ ಮಾಡಿಸ್ಬೇಕು ಅಂತ. ಉಳಿದ ಗೋವಿಗೆ ಹಸುವಿಗೆ ಅಂದರೆ ಹಸುವಿಗೆ ಹುಲ್ಲಾಕೋದಾಗಲಿ, ಅದು ಭಿಕ್ಷುಕರಿಗೆ ದಾನ ಮಾಡೋದಾಗಲಿ, ಅಥವಾ ಇನ್ಯಾವುದು ಅನ್ನಪಾನ ವ್ಯವಸ್ಥೆ ಮಾಡೋದು ಕೂಡ ಅದೇ ರೀತಿ ದೇವರ ಪೂಜೆನೂ ಕೂಡ ಬೇರೆಯವರಿಂದ ಮಾಡಿಸ್ಬೇಕು ಅಂತ. ಅವನು ದೇವರ ಪೂಜೆ ಮಾಡ್ತಾ ಅದರಲ್ಲಿ ನಿತ್ಯಾನುಷ್ಠಾನಕ್ಕೆ 5 ಗಂಟೆ ಇರುತ್ತೆ. ಅದರಲ್ಲೇ ವ್ಯಗ್ರನಾಗಿದ್ದಾಗ ಪಿತೃ ಕಾರ್ಯ ಆಮೇಲೆ ಮಾಡಲಿಕ್ಕೆ ಯಾವ ಮನಸ್ಸೇ ಇರುವುದಿಲ್ಲ, ಶ್ರದ್ಧೆ ಹೊರಟು ಹೋಗುತ್ತೆ. ಅದಕ್ಕೋಸ್ಕರವಾಗಿ ಅದನ್ನೆಲ್ಲ ಬದಿಗೊತ್ತಿ ಪಿತೃ ಕಾರ್ಯವೇ ಸರ್ವಶ್ರೇಷ್ಠ. ಅದು ವ್ರತ, ಹಿಂದಿನ ಮತ್ತು ಆ ದಿನ 2 ಕೂಡ ತದ್ದಿನ ಅದು ವ್ರತಸ್ಥನಾಗಿರ್ಬೇಕು. ಹಿಂದೆ ಅವರು ಹೇಳಿದ ಹಾಗೆ ಶ್ರಾದ್ದ ಅನ್ನೋದು ಹಿಂದಿನ ದಿವಸದಿಂದನೇ ಪ್ರಾರಂಭ ಆಗಿರುತ್ತೆ. ಆದ್ರಿಂದ ಅವನು ಪ್ರತಿ ಆ ದಿವಸ ಇಡೀ ಅದರಲ್ಲಿಯೇ ಅವನು ವ್ಯಗ್ರನಾಗಿರ್ಬೇಕು, ವ್ಯಸ್ತನಾಗಿರ್ಬೇಕು ಅಂತ. ಒಂದು ವಿಷಯ ಅದರಲ್ಲಿ ಸ್ಪಷ್ಟನೆ, ಇವರು ಹೇಳಿದ್ರಲ್ಲಿ ಆ ಪ್ರಶ್ನೆ ವಸ್ತುತಃ ಬರುವುದಿಲ್ಲ. ಇವರಿಗೆ ಬೆಳಗ್ಗಿನ ಪ್ರವಚನ ಅವರ ವಿಷಯದಲ್ಲಿ ಆ ಶ್ರಾದ್ದದ ಪಿಂಡ ಪ್ರದೇಶದಲ್ಲಿ ರಂಗೋಲಿ ಹಾಕುವುದು ಇತ್ಯಾದಿ ಸಮಂಜಸ ಅಲ್ಲ ಅಂತ ಹೇಳಿದ್ದವರು. ಮತ್ತು ಮನೆ ಮುಂದೆ ಇತ್ಯಾದಿಗಳೆಲ್ಲ ರಂಗೋಲಿ ಇತ್ಯಾದಿಗಳು ಇರಬಾರ್ದು ಅಂತ. ಆದರೆ ದೇವರ ಪೂಜೆಗೂ ಅದಕ್ಕೂ ಸಂಬಂಧ ಇಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅಂದರೆ ಶ್ರಾದ್ದಕ್ಕಿಂತ ಮುಂಚೆ ಅವರು ದೇವರ ಪೂಜೆ ನಿತ್ಯ ಕರ್ಮದ ಹಾಗೆ ಅಂತ ಅವರಲ್ಲಿ ದೇವಯಜ್ಞ ಸೇರಿದೆ. ದೇವರ ಪೂಜೆ ಮಾಡಿ ತೀರ್ಥ ಎಲ್ಲ ಸಿದ್ಧಪಡಿಸಿಕೊಂಡು ಮಾಡುವುದಕ್ಕೆ ಏನು ತೊಂದರೆ ಇಲ್ಲ. ಖಂಡಿತ. ಅಂದ್ರೆ ಬೇರೆಯವರು ಮಾಡ್ಲಿಕ್ಕೆ ಅವಕಾಶ ಇದ್ರೆ ಬೇರೆಯವರಿಗೆ ಒಪ್ಪಿಸಿ ಶ್ರಾದ್ದದ ತಯಾರಿಯಲ್ಲಿ ಇವರು ತೊಡಗಿಸಿಕೊಳ್ಳುವುದು ಉತ್ತಮ. ರಂಗೋಲಿ ಹಾಕಲೇಬಾರದು. ರಂಗೋಲಿ ಅದು ಇಲ್ಲ. ಕುಟುಂಬದಲ್ಲಿ ಯಾವುದೇ ಪದ್ಧತಿ ಸಂಪ್ರದಾಯ ಇಲ್ಲದರಿಂದ ಇದುವರೆಗೂ ಮಹಾಲಯ ಶ್ರಾದ್ದ ಮಾಡಿಲ್ಲ. ವರ್ಷಂ ಪ್ರತಿ ಪಾರ್ವಣ ಶ್ರಾದ್ದ ಮಾಡಿದ್ದೇವೆ. ಈಗ ಮಹಾಲಯ ಶ್ರಾದ್ದ ಪ್ರಾರಂಭಿಸಬಹುದೇ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಈಗ ಮಹಾಲಯ ಪಕ್ಷ ಇಲ್ಲ, ಆದ್ರಿಂದ ಈಗ ಶುರು ಮಾಡಲಿಕ್ಕೆ ಆಗುವುದಿಲ್ಲ. ಯಾವತ್ ಶೀಘ್ರ ಬಿಟ್ಟೋದದ್ದನ್ನು ಶುರು ಮಾಡುವುದು ಸರಿ. ಮಹಾಲಯ ಶ್ರಾದ್ದವು ಬಹಳಷ್ಟು ವರ್ಷ ಮಾಡದೇ ಇರುವುದರಿಂದ ಇಷ್ಟು ವರ್ಷ ಮಾಡದೇ ಇರುವಂತಹ ಒಂದು ಅನಿಷ್ಟಕ್ಕೆ ಪ್ರಾಯಶ್ಚಿತ್ತ ಸ್ವರೂಪವಾಗಿ ಹೋಮತ್ರಯಗಳಲ್ಲಿ ಯಾವುದಾದರೂ ಒಂದನ್ನು ಆಚರಿಸಿ ಪಿತೃದೇವತೆಗಳಲ್ಲಿ ಕ್ಷಮಾಯಾಚನೆ ಮಾಡಿ ಮಹಾಲಯವನ್ನು ಮುಂದುವರಿಸುವುದು ಸೂಕ್ತ. ನಮ್ಮ ಊರಿನಲ್ಲಿ ಕೂಡ ಒಂದು ಪುಣ್ಯವಾಚನ ಮಾಡಿ ಇವರು ಭಾಸ್ಕರ ಭಟ್ ಹೇಳಿದಾಗ ಒಂದು ಹೋಮ ಇಲ್ಲಾಂದರೆ ಕೃಷ್ಣಾಚರಣೆಯನ್ನು ಮಾಡ್ತಾರೆ. ಅದು ಕಾರಣ ಇಷ್ಟೇ, ಹಿರಿಯವರೇ ಮಾಡಬೇಕಂತ. ಹಿರಿಯವನು ಸುಧಾರ ಮಾಡೋದಿಲ್ಲ, ಯಾವುದೋ ಕಾರಣದಿಂದ ನಾಸ್ತಿಕನಾಗಿರ್ತಾನೆ. ಹಿರಿಯವ್ರನ್ನ ಬಿಟ್ಟು ಮಾಡಿಸಿದ್ರೆ ಉಳಿದು ಆಮೇಲೆ ಹೇಳ್ತಾನೆ ನನಗೆ ಅವರು ಶ್ರಾದ್ದ ಮಾಲಯ ನನ್ನ ಮೀರಿ ಮಾಡಿದ್ರಿಂದ ತನಗೆ ನೆಗಡಿ ಆಯಿತು, ಆರೋಗ್ಯ ಕೆಡ್ತು ಅಂತ. ಈ ಒಂದು ಕಾರಣದಿಂದ ಪಿತೃಶ್ರಾದ್ದ ಉಳದೆ ಹೋಯ್ತು ಮಹಾಲಯ ಅನ್ನೋದು. ಅದಕ್ಕೋಸ್ಕರ ಪುರೋಹಿತರು ಏನು ಮಾಡ್ತಾರೆ, ಒಂದು ಪುಣ್ಯವಾಚನ ಮಾಡಿ ಏನೋ ಗುರುಗಳು ಹೇಳಿದಾಗ ಒಂದು ಪ್ರಾಯಶ್ಚಿತ್ತ ಮಾಡಿ, ಇಲ್ಲ ಕೃಚ್ಛಾಚರಣೆ ಮಾಡಿ ಕೃಚ್ಛವನ್ನು ಇಟ್ಟು ಬ್ರಹ್ಮದಂಡ ಇಟ್ಟುಬಿಟ್ಟು ಪುನಃ ಶುರು ಮಾಡ್ತಾರೆ. ತಿಥಿಯಲ್ಲಿ ಮರಣ ಹೊಂದಿರುತ್ತಾರೋ ಅವರಿಗೆ ಪಿತೃಪಕ್ಷದ ಅದೇ ತಿಥಿಯಲ್ಲಿ ಮಹಾಲಯ ಶ್ರಾದ್ದ ಮಾಡುವುದಕ್ಕೆ ಅವಕಾಶವಿದೆಯೇ ಅಂತ. ಏನೇ ಇರಲಿ, ಒಟ್ಟಾರೆ ಸುಮಾರು ಪ್ರಶ್ನೆಗಳನ್ನು ನೀವೆಲ್ಲರೂ ಕೇಳಿದ್ದೀರಾ. ಮತ್ತೊಮ್ಮೆ ವಿದ್ವಾನ್ ಡಾಕ್ಟರ್ ಎಚ್ ಸತ್ಯನಾರಾಯಣ ಆಚಾರ್ಯರು ಈ ಮಹಾಲಯ ಅಮಾವಾಸ್ಯೆಯ
ಈ ಮಹಾಲಯ ಪಕ್ಷದ ವಿವರಣೆಗಳನ್ನು ಬಹಳ ಚೆನ್ನಾಗಿ, ಅದರ ಶ್ರಾದ್ದ ಕ್ರಮ ಮತ್ತು ತಿಥಿಗಳ ವ್ಯಾಪ್ತಿ ಇವುಗಳನ್ನೆಲ್ಲ ಬಹಳ ವಿಶೇಷವಾಗಿ ನಮಗೆ ತಿಳಿಸಿಕೊಟ್ಟಿದ್ದಕ್ಕೆ ಶ್ರೀಯುತರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ.